ಎಲ್ರಿಗೂ ನಮಸ್ಕಾರ. SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಏನು ವಿಶೇಷ, ಯಾವುದೋ ಹೊಸ ಸರ್ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲಿಗೆ ನನ್ನ ಪರಿಚಯವನ್ನು ನಾನು ಮಾಡ್ಕೊಡ್ತೀನಿ. ನನ್ನ ಹೆಸರು ಆದರ್ಶ GS. ನಾನೂ ಕೂಡ ನಿಮಗೆ ಬಯಾಲಜಿಯನ್ನು ತಿಳಿಸ್ಕೊಡ್ತೇನೆ. ಇವತ್ತು ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ, ಯಾವ ವಿಷಯದ ಬಗ್ಗೆ ನಾವು ಕಲಿತಾ ಇದ್ದೀವಿ ಇವತ್ತು ನಾವು ಕ್ಲಾಸ್ 10ನ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅದೇ ಕಂಡ್ರು, ಕನ್ನಡದಲ್ಲಿ ನಿಯಂತ್ರಣ ಹಾಗೂ ಸಹಭಾಗಿತ್ವ ಅನ್ನೋ ಈ ಪಾಠವನ್ನು ನಾನು ನಿರ್ದಿಷ್ಟವಾಗಿ, ಸಂಕ್ಷಿಪ್ತವಾಗಿ, ಸರಳವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಹೇಳ್ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇದೇ ರೀತಿಯಾದ ಡೈಲಾಗನ್ನ ಇತ್ತೀಚೆಗೆ ಬಂದಂಥ ಯಾವುದಾದ್ರೂ ಒಂದು ಮೂವಿನಲ್ಲಿ ನೋಡಿದ್ದೀರಾ? ಓಕೆ, ಪರವಾಗಿಲ್ಲ. ರೈಟ್. ಈ ವಿಡಿಯೋದಲ್ಲಿ, ಈ ಕ್ಲಾಸ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇಡೀ ಈ ಚಾಪ್ಟರನ್ನು ಹತ್ತಿರ ಒಂದು 30ರಿಂದ 40 ನಿಮಿಷ ಅವಧಿಯಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಈಗಾಗಲೇ ನೀವು ಈ ಚಾಪ್ಟರ್ನ ಕಲ್ತ್ಕೊಂಡಿದ್ದೀರಿ. ಈ ಚಾಪ್ಟರ್ನಲ್ಲಿರುವಂಥ ಎಲ್ಲ ಕಾನ್ಸೆಪ್ಟ್ಸ್ಗಳು ನಿಮಗೆ ಗೊತ್ತಿದೆ ಅನ್ನೋದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಸಂಕ್ಷಿಪ್ತವಾಗಿ ಸಮರೈಸ್ಡ್ ಫಾರ್ಮ್ನಲ್ಲಿ ನಿಮಗೆ ಈ ಚಾಪ್ಟರ್ನ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ರೈಟ್. ಮೊದಲಿಗೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ವಿಷಯಕ್ಕೆ ಬಂದಾಗ, ಜೀವಿಗಳಲ್ಲಿ ಯಾವ ರೀತಿಯಾದ ಕೋಆರ್ಡಿನೇಷನನ್ನು, ಕಂಟ್ರೋಲ್ಡ್ ಕೋಆರ್ಡಿನೇಷನನ್ನು ನಾವು ಗಮನಿಸಬಹುದು. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ, ಜೀವಿಗಳು ತಮ್ಮ ಪರಿಸರದಲ್ಲಿ ಆಗುವಂತಹ ಯಾವುದೇ ಒಂದು ಬದಲಾವಣೆಗಳಿಗೆ ಅವು ರಿಯಾಕ್ಷನನ್ನು, ಪ್ರತಿಕ್ರಿಯೆಯನ್ನು ಕೊಡುತ್ತವೆ ಅಂತ ನಮಗೆ ಗೊತ್ತು, ಹೌದಲ್ವಾ? ಅದು ಹೊರಗಡೆ ಆಗ್ತಾ ಇರುವಂಥ ಬದಲಾವಣೆ ಆಗಿರಬಹುದು ಅಥವಾ ದೇಹದ ಒಳಗಡೆ ಆಗ್ತಾ ಇರುವಂಥ ಬದಲಾವಣೆ ಆಗಿರ್ಬೋದು. ಎನಿ ಚೇಂಜಸ್ ದಟ್ ಮೈಟ್ ಅಕರ್ ಇನ್ ದ ಎನ್ವಿರಾನ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್, ಆ ಚೇಂಜ್ಗೆ, ಆ ಬದಲಾವಣೆಗೆ ತಕ್ಕಂತೆ ಜೀವಿಗಳು ರಿಯಾಕ್ಷನನ್ನು, ರೆಸ್ಪಾನ್ಸನ್ನು ಮಾಡುತ್ತವೆ ಅಂತ ನಮಗೆ ಗೊತ್ತು, ಹೌದಲ್ವಾ? ಇದಕ್ಕೆ ಕಾರಣ ಏನು? ಯಾವ ಒಂದು ಅಂಗ ಅಥವಾ ಯಾವ ಒಂದು ಭಾಗ ನಮ್ಮ ದೇಹದಲ್ಲಿ ಈ ಚಲನೆಗಳಿಗೆ ಅಥವಾ ಈ ರಿಯಾಕ್ಷನ್ಸ್ಗಳನ್ನು ಕೊಡೋದಕ್ಕೆ ಸಹಾಯ ಮಾಡ್ತಾ ಇದೆ? ನಮ್ಮಲ್ಲಿ ಇರುವಂಥ ನಮ್ಮ ನರ್ವಸ್ ಸಿಸ್ಟಮ್, ಹಾಗೆ ನಮ್ಮ ಹಾರ್ಮೋನಲ್ ಸಿಸ್ಟಮ್ ಅಥವಾ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳಿ ನಮಗೆ ಗೊತ್ತು, ಹೌದಲ್ವಾ? ಎಲ್ಲ ಜೀವಿಗಳಿಗೂ ಕೂಡ ತಮ್ಮ ಪರಿಸರದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿರುತ್ತೆ. ಕಾನ್ಷಿಯಸ್ನೆಸ್ ಅನ್ನೋದನ್ನು ನಾವು ಜೀವಿಗಳಲ್ಲಿ ಗಮನಿಸ್ಬೋದು. ಈ ಪ್ರಜ್ಞೆಯನ್ನು ನಮಗೆ ತಂದುಕೊಡೋದು ಯಾವುದು? ನಮ್ಮ ದೇಹದಲ್ಲಿರುವಂಥ ನಮ್ಮ ನರ್ವಸ್ ಸಿಸ್ಟಮ್ ಹಾಗೆ ನಮ್ಮ ಎಂಡೋಕ್ರೈನ್ ಸಿಸ್ಟಮ್. ಈ ಎರಡೂ ಸಿಸ್ಟಮ್ಸ್ಗಳ ಸಹಾಯದಿಂದ, ಈ ಎರಡು ಅಂಗವ್ಯೂಹಗಳ ಸಹಾಯದಿಂದ ಜೀವಿಗಳು ಸಾಮಾನ್ಯವಾಗಿ ಹೈಯರ್ ಆರ್ಗ್ಯಾನಿಸಮ್ಸ್ ಅಂತ ನಾವಿಲ್ಲಿ ಕಲಿತಾ ಇದ್ದೀವಿ. ಸ್ಪೆಸಿಫಿಕ್ ಆಗಿ ನಾವು ನಮ್ಮ ಹ್ಯೂಮನ್ ಬಾಡಿಯಲ್ಲಿ ನಾವು ಯಾವ ರೀತಿಯಾದ ಕೋಆರ್ಡಿನೇಷನನ್ನು ಕಾಣಬಹುದು ಅನ್ನೋದನ್ನು ನಾವಿಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಾನು ಹೈಯರ್ ಆರ್ಗ್ಯಾನಿಸಮ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಸರಿನಾ? ಸಾಮಾನ್ಯವಾಗಿ ಹೈಯರ್ ಆರ್ಗ್ಯಾನಿಸಮ್ನಲ್ಲಿ ಈ ರೀತಿಯಾದ ಎರಡೂ ಸಿಸ್ಟಮ್ಸ್ಗಳನ್ನು ನಾವು ಗಮನಿಸ್ಬೋದು. ಆ ಎರಡೂ ಸಿಸ್ಟಮ್ಸ್ಗಳ ಸಹಾಯದಿಂದ, ಎಂಡೋಕ್ರೈನ್ ಹಾಗೂ ನರ್ವಸ್ ಸಿಸ್ಟಮ್ನ ಸಹಾಯದಿಂದ ಜೀವಿಗಳಲ್ಲಿ ಕೋಆರ್ಡಿನೇಷನನ್ನು, ಚಲನೆಗಳನ್ನು ನಾವು ಗಮನಿಸಬಹುದು, ಹೌದಾ? ರೈಟ್. ಸೊ ಅದರ ಕುರಿತಾಗಿಯೇ ಈ ಚಾಪ್ಟರ್ನಲ್ಲಿ ನಾವು ಕಲಿತಾ ಇದ್ದೀವಿ. ಸ್ಪೆಸಿಫಿಕ್ ಆಗಿ ನಾವಿಲ್ಲಿ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಯಾವ ರೀತಿಯಾದ ಕೋಆರ್ಡಿನೇಷನನ್ನು ನಾವು ಗಮನಿಸ್ಬೋದು, ಅದಕ್ಕೆ ಕಾರಣವಾಗುವಂತಹ ಅಂಶಗಳು ಯಾವ್ಯಾವುದಿದೆ, ಹಾಗೆ ಸಸ್ಯಗಳಲ್ಲಿ, ಪ್ಲಾಂಟ್ಸ್ಗಳಲ್ಲಿ ಯಾವ ರೀತಿಯಾದ ಕೋಆರ್ಡಿನೇಷನನ್ನು ನಾವು ಗಮನಿಸಬಹುದು, ಪ್ಲಾಂಟ್ಸ್ಗಳಲ್ಲಿ ಯಾವ ರೀತಿಯಾದ ಚಲನೆಗಳನ್ನು ನಾವು ಗಮನಿಸ್ಬೋದು, ಅದಕ್ಕೆ ಕಾರಣವಾಗುವಂಥ ಒಂದಷ್ಟು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ, ನಮ್ಮ ದೇಹದಲ್ಲಿ ನಾವೀಗ ತಿಳ್ಕೊಂಡ್ವಿ, ನರ್ವಸ್ ಸಿಸ್ಟಮ್ ಇದೆ ಹಾಗೆ ಎಂಡೋಕ್ರೈನ್ ಸಿಸ್ಟಮ್ ಇದೆ. ಈ ಎರಡೂ ಸಿಸ್ಟಮ್ಸ್ಗಳ ಸಹಾಯದಿಂದ ನಮ್ಮಲ್ಲಿ ಕಂಟ್ರೋಲ್ಡ್ ಕೋಆರ್ಡಿನೇಷನನ್ನು ನಾವು ಗಮನಿಸ್ಬೋದು. ಈಗ ನಾನು ಮೊದಲೇ ಹೇಳಿದೆ, ಜೀವಿಗಳೆಲ್ಲವುಗಳು ಕೂಡ ತಮ್ಮ ಪರಿಸರದಲ್ಲಿ ಉಂಟಾಗುವಂಥ ಒಂದಷ್ಟು ಬದಲಾವಣೆಗೆ ರೆಸ್ಪಾನ್ಸನ್ನು ಕೊಡುತ್ತವೆ ಅಂತ ಹೇಳಿ. ಹೇಗೆ ನಮಗೆ ಗೊತ್ತಲ್ವಾ? ಈಗ ಹೊರಗಡೆ ಆಗ್ತಾ ಇರುವಂಥ ಯಾವುದಾದ್ರು ಒಂದು ಚೇಂಜಸ್ಸನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ ಅಥವಾ ಮನದಲ್ಲಿ ಇಟ್ಕೊಳ್ಳಿ. ಉದಾಹರಣೆಗೆ, ಅಲ್ಲಿ ಪಕ್ಕದಲ್ಲಿ ಎಲ್ಲೋ ಬಿಸಿ ಇದೆ, ಅಥವಾ ನೀವು ಯಾವುದಾದ್ರೂ ಒಂದು ಹಾಟ್ ಪ್ಯಾನನ್ನು ಟಚ್ ಮಾಡಿದ ತಕ್ಷಣ ನೀವು ಕೈಯನ್ನು ಹಿಂತೆಗೆದುಕೊಳ್ತೀರಿ ಅಲ್ವಾ? ಅಲ್ಲಿ ಆ ಹೀಟ್ ಅನ್ನೋದು ಒಂದು ಬದಲಾವಣೆ. ಹಾಗೆ ನೀವು ಆ ಕೈಯನ್ನು ಹಿಂತಗೊಂಡ್ರಲ್ಲ, ಆ ಹಿಂತಗೊಳ್ಳುವಂಥ ಆ ಪ್ರಕ್ರಿಯೆ ಏನಿದೆಯಲ್ಲ, ಆ ರಿಯಾಕ್ಷನ್ ಏನಿದೆಯಲ್ಲ, ಅದು ಒಂದು ರೆಸ್ಪಾನ್ಸ್, ಸರಿನಾ? ಸೊ ಹೀಗೆ ಆ ಹೀಟ್ ಅನ್ನೋದು ಬದಲಾವಣೆ ಆಯಿತು. ಅದೇ ರೀತಿ ಕೋಲ್ಡ್, ಚಳಿ ಇದ್ದಾಗ ನಾವು ಶಿವರ್ ಆಗ್ತೀವಿ, ಡಗ 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 ಅಲ್ಲ? ಸೊ ಅದೇ ರೀತಿ ಅಲ್ಲಿ ಚಳಿ ಅನ್ನೋದು ಈಗ ನಮಗೆ ಬದಲಾವಣೆ. ಆ ಚಳಿಗೆ ತಕ್ಕಂತೆ ನಾವು ನಡುಗೋದು ನಮ್ಮ ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್, ಸರಿನಾ? ಈ ರೀತಿಯಾಗಿ ಯಾವುದೇ ಒಂದು ಚೇಂಜಸ್ಗೆ ನಾವು ರೆಸ್ಪಾನ್ಸನ್ನು ಕೊಡ್ತೇವೆ. ಇದು ಹೊರಗಡೆ ಆಗುವಂಥ ಚೇಂಜಸ್ ಆಗಿರ್ಬೋದು ಅಥವಾ ನಮ್ಮ ದೇಹದ ಒಳಗಡೆ ಆಗುವಂಥ ಚೇಂಜಸ್ ಆಗಿರ್ಬೋದು, ಸರಿನಾ? ಈಗ ನಮ್ಮ ದೇಹದ ಒಳಗಡೆ ಯಾವ ರೀತಿಯಾದ ಚೇಂಜಸ್ಗಳು ನಮಗೆ ಕಾಣಿಸುತ್ತೆ? ಈಗ ಉದಾಹರಣೆಗೆ, ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ಗಳಿದೆ. ಹಾರ್ಮೋನ್ಸ್ಗಳು ನಮ್ಮ ಕೆಮಿಕಲ್ ಮೆಸೆಂಜರ್ಸ್ಗಳು ಅಂತ ಅಂದ್ಕೊಡ್ರಪ್ಪ. ಈ ಹಾರ್ಮೋನ್ಸ್ಗಳು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಿ ಅಲ್ಲಿರುವಂಥ ಯಾವುದೋ ಒಂದು ಮಸಲನ್ನು ಅಥವಾ ಯಾವುದೋ ಒಂದು ಗ್ರಂಥಿಯನ್ನು, ಗ್ಲ್ಯಾಂಡನ್ನು ಸ್ಟಿಮ್ಯುಲೇಟ್ ಮಾಡುತ್ತವೆ. ಆಗ ಆ ಸ್ಟಿಮ್ಯುಲೇಟ್ ಆದಂಥ ಗ್ಲ್ಯಾಂಡ್ ಏನಿದೆಯಲ್ಲ, ಅದು ಪ್ರತಿಯಾಗಿ ಆ ಹಾರ್ಮೋನ್ನ ಸ್ಟಿಮ್ಯುಲೇಷನ್ಗೆ ಪ್ರತಿಯಾಗಿ ರೆಸ್ಪಾನ್ಸ್ ಕೂಡ ಮಾಡುತ್ತೆ ಅಂತ ಹೇಳಿ ನಮಗೆ ಗೊತ್ತು, ಸರಿನಾ? ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಾಗಿ ಕಾಣುವಂತಹ ಆ ಚೇಂಜಸ್ಗಳೇನಿದೆಯಲ್ಲ,
ಇವುಗಳನ್ನೇ ನಾವು ಸ್ಟಿಮ್ಯುಲೇಷನ್ಸ್ಗಳದು ಅಥವಾ ಸ್ಟಿಮ್ಯುಲೈ ಅಂತ ಹೇಳಿ ಕೂಡ ಕರಿತೇವೆ. ಕನ್ನಡದಲ್ಲಿ ನಾವು ಇದನ್ನು ಪ್ರಚೋದಕಗಳು ಅಥವಾ ಪ್ರೇರಕಗಳು ಅಂತ ಹೇಳಿ ಕೂಡ ಕರಿಬಹುದು. ನಾವು ಕೊಟ್ಟಂಥ ರಿಯಾಕ್ಷನ್ ಏನಿರುತ್ತಲ್ಲ, ಆ ಸ್ಟಿಮ್ಯುಲೇಷನ್ಗೆ ಪ್ರತಿಯಾಗಿ ನಾವು ಕೊಟ್ಟಂಥ ರಿಯಾಕ್ಷನ್ ಏನಿರುತ್ತಲ್ಲಪ್ಪ, ಅದನ್ನು ನಾವು ರೆಸ್ಪಾನ್ಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಪ್ರತಿಕ್ರಿಯೆ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ನಮ್ಮ ಪರಿಸರದಲ್ಲಿ ಆಗ್ತಾ ಇರುವಂಥ ಎಲ್ಲ ಚೇಂಜಸ್ಗಳನ್ನು ಗುರುತಿಸೋದಕ್ಕೆ ನಮಗೆ ಸಹಾಯ ಮಾಡ್ತಿರುವಂಥ ಒಂದು ಅಂಗವ್ಯೂಹ ಯಾವುದು? ಅದು ನಮ್ಮ ನರ್ವಸ್ ಸಿಸ್ಟಮ್ ಅಲ್ವಾ? ನರವ್ಯೂಹ ಅಂತ ಹೇಳಿ ಕೂಡ ನಾವು ಕರಿತೇವೆ ಅಲ್ವಪ್ಪ. ಇದರ ಜೊತೆಗೆ ಹಾರ್ಮೋನಲ್ ಸಿಸ್ಟಮ್ ಕೂಡ ಇಲ್ಲಿರೋದನ್ನು ನಾವು ಗಮನಿಸಬೇಕು. ಅದರ ಮೂಲಕ ನಮಗೇನು ಸಿಗ್ತಾ ಇದೆ? ಕೆಮಿಕಲ್ ಕೋಆರ್ಡಿನೇಷನ್ ಅನ್ನೋದು ಸಾಧ್ಯ ಆಗ್ತಾ ಇದೆ, ಅಥವಾ ರಾಸಾಯನಿಕ ಸಹಭಾಗಿತ್ವ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಸರಿನಾ? ಇದಕ್ಕೆ ಮುಖ್ಯವಾಗಿ ಕಾರಣ ಆಗುವಂಥದ್ದು ನಮ್ಮ ದೇಹದಲ್ಲಿರುವಂತಹ ಗ್ಲ್ಯಾಂಡ್ಸ್ಗಳು ಹಾಗೆ ಹಾರ್ಮೋನ್ಸ್ಗಳು. ನರವ್ಯೂಹ ಹಾಗೆ ನಮ್ಮ ಹಾರ್ಮೋನಲ್ ಸಿಸ್ಟಮ್ ಏನಿದೆ, ನರ್ವಸ್ ಸಿಸ್ಟಮ್ ಹಾಗೆ ಹಾರ್ಮೋನಲ್ ಸಿಸ್ಟಮ್ ಏನಿದೆ, ಇವೆರಡರ ಸಹಾಯದಿಂದ ನಾವು ರೆಸ್ಪಾನ್ಸಸ್ಗಳನ್ನು, ನಮ್ಮಲ್ಲಿ ಕೋಆರ್ಡಿನೇಷನನ್ನು ನಾವು ಗಮನಿಸಬಹುದು ಅನ್ನೋದು ನಿಮಗೆ ಅರ್ಥ ಆಗಬೇಕು. ಅರ್ಥ ಆಗ್ತಿದೆಯಾ? ರೈಟ್. ಸೊ ಯಾವುದೇ ಚೇಂಜಸ್ಸನ್ನು ರೆಕಗ್ನೈಸ್ ಮಾಡಲಿಕ್ಕೆ ನರ್ವಸ್ ಸಿಸ್ಟಮ್ ಸಹಾಯ ಮಾಡುತ್ತೆ, ಹಾಗೆ ನಮ್ಮಲ್ಲಿ ಕೆಮಿಕಲ್ ಕೋಆರ್ಡಿನೇಷನ್ ಕಾಣೋದಕ್ಕೆ ನಮ್ಮ ಹಾರ್ಮೋನಲ್ ಸಿಸ್ಟಮ್ ಇದೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಅದೇ ರೀತಿ ಈಗ ಯಾವುದಾದ್ರೂ ಒಂದು ಸ್ಟಿಮ್ಯುಲೇಷನನ್ನು ರೆಕಗ್ನೈಸ್ ಮಾಡಲಿಕ್ಕೆ ನಮ್ಮ ನರ್ವಸ್ ಸಿಸ್ಟಮ್ನಲ್ಲಿನ ಯಾವ ಭಾಗ, ಯಾವ ಒಂದು ಅಂಶ ನಮಗೆ ಸಹಾಯ ಮಾಡ್ತಾ ಇದೆ? ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ ಸೆನ್ಸ್ ಆರ್ಗನ್ಸ್ಗಳಿದೆ ಅಲ್ವಾ? ಜ್ಞಾನೇಂದ್ರಿಯಗಳು ಅಂತ ಹೇಳಿ ಕರಿತೇವೆ. ಈ ಸೆನ್ಸ್ ಆರ್ಗನ್ಸ್ಗಳು ಏನು ಮಾಡುತ್ತೆ? ಸಾಮಾನ್ಯವಾಗಿ ಈ ಸೆನ್ಸ್ ಆರ್ಗನ್ಸ್ಗಳ ಮೂಲಕನೇ ನಾವು ನಮ್ಮ ದೇಹದ ಅಥವಾ ನಮ್ಮ ಪರಿಸರದಲ್ಲಿ ಆಗುವಂಥ ಬದಲಾವಣೆಗಳನ್ನು ನಾವು ರೆಕಗ್ನೈಸ್ ಮಾಡ್ತೇವೆ ಅಲ್ವಾ? 5 ಸೆನ್ಸಸ್ಗಳಿದೆ ನಮ್ಮಲ್ಲಿ, 5 ಜ್ಞಾನೇಂದ್ರಿಯಗಳು ಅಥವಾ ಸೆನ್ಸ್ ಆರ್ಗನ್ಸ್ಗಳಿದೆ ಅಲ್ವಾ? ಕಣ್ಣಿದೆ, ಮೂಗಿದೆ, ಬಾಯಿ ಇದೆ, ಬಾಯಿಗೆ ಇಲ್ಲಿ ತೋರಿಸ್ತಾ ಇದೀನಲ್ರೋ, ಬಾಯಿ ಇಲ್ಲಿದೆ, ಕಿವಿ ಇದೆ, ಕಿವಿ ಬಿಟ್ಟು ಇನ್ನೇನಿದೆ? ಇನ್ಯಾವುದು? ನಮ್ಮ ಚರ್ಮ ಇದೆ ಅಲ್ವಾ? ಸೊ ಕಣ್ಣಿನ ಮೂಲಕ ನಾವು ನೋಡ್ತೇವೆ, ಮೂಗಿನ ಮೂಲಕ ವಾಸನೆಯನ್ನು ಗ್ರಹಿಸ್ತೇವೆ, ಕಿವಿಯ ಮೂಲಕ ನಾವು ಶಬ್ದವನ್ನು, ಸೌಂಡನ್ನು ಗ್ರಹಿಸ್ತೇವೆ, ನಾಲಿಗೆಯ ಮೂಲಕ ರುಚಿಯನ್ನು ಗ್ರಹಿಸ್ತೇವೆ, ಹಾಗೆ ಚರ್ಮದ ಮೂಲಕ ಟಚ್ಚನ್ನು ಅಥವಾ ಪ್ರೆಷರನ್ನು, ಪೇನನ್ನು, ಹೀಟನ್ನು, ಇವೆಲ್ಲವನ್ನು ನಾವು ಗ್ರಹಿಸ್ತೇವೆ. ಸರಿನಾ? ಸೊ ಈ ರೀತಿಯಾಗಿ ಪ್ರತಿಯೊಂದು ಸೆನ್ಸ್ ಆರ್ಗನ್ಸ್ಗಳಲ್ಲಿ ನಮ್ಮ ನರವ್ಯೂಹ ಕಂಡುಬರುತ್ತೆ. ಅಂದರೆ ಪ್ರತಿಯೊಂದು ಸೆನ್ಸ್ ಆರ್ಗನ್ಸ್ನಲ್ಲಿ ನಮ್ಮ ನರವ್ಯೂಹದ ಒಂದು ಮುಖ್ಯವಾದ ಅಂಶ ಕಂಡುಬರುತ್ತೆ. ಏನದು? ಇಡೀ ನಮ್ಮ ನರವ್ಯೂಹದ ಒಂದು ಫಂಡಮೆಂಟಲ್ ಯೂನಿಟ್, ಒಂದು ಮೂಲಭೂತ ಘಟಕ ಅಂತ ನಾವು ಏನು ಕರಿತೇವೆ, ನಮ್ಮ ನ್ಯೂರಾನ್ಸ್ಗಳು. ಈ ನ್ಯೂರಾನ್ಸ್ಗಳೇನೆ ಈ ಎಲ್ಲ ಸ್ಟಿಮ್ಯುಲೇಷನ್ಸ್ಗಳನ್ನು ರೆಕಗ್ನೈಸ್ ಮಾಡಿ ಅವುಗಳನ್ನು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಮಗೆ ಸಹಾಯ ಮಾಡೋದು. ಸರಿನಾ? ಸೊ ಆ ನ್ಯೂರಾನ್ಸ್ಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಅನಿಮಲ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡು ಅದಾದ ನಂತರ ಸಸ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬರೋಣ. ಈ ನ್ಯೂರಾನ್ಸ್ಗಳೇನಿದೆಯಲ್ಲಪ್ಪ, ಈ ನ್ಯೂರಾನ್ಸ್ಗಳಲ್ಲಿ ಆ ರಚನೆಯನ್ನು ನೀವು ಗಮನಿಸಬೇಕು. ನ್ಯೂರಾನ್ಸ್ಗಳ ರಚನೆಯನ್ನು ನೀವು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ, ನ್ಯೂರಾನ್ಸ್ಗಳಲ್ಲಿ ಸಾಮಾನ್ಯವಾಗಿ ಒಟ್ಟು 3 ಮೇಜರ್ ಪಾರ್ಟ್ಸ್ಗಳನ್ನು ನಾವು ಗುರುತಿಸಬಹುದು. ಡೆಂಡ್ರೈಟ್ಸ್ಗಳು, ಸೆಲ್ ಬಾಡಿ, ಹಾಗೆ ಆಕ್ಸಾನ್ ಟರ್ಮಿನಲ್ಸ್ಗಳಂತ ಹೇಳಿ ಕರೆಯುವಂತಹ ಈ ಒಂದಷ್ಟು ಭಾಗಗಳನ್ನು ನಾವು ನ್ಯೂರಾನ್ಸ್ಗಳಲ್ಲಿ ಗುರುತಿಸಬಹುದು. ಈ ನ್ಯೂರಾನ್ಸ್ಗಳೇನಿದೆಯಲ್ಲ, ಇವುಗಳೇನೆ ಆ ಸ್ಟಿಮ್ಯುಲೇಷನ್ಸ್ಗಳನ್ನು ರೆಕಗ್ನೈಸ್ ಮಾಡಿ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮೆಸೇಜಸ್ಗಳನ್ನು ಅಥವಾ ನರ್ವ್ ಇಂಪಲ್ಸಸ್ಗಳನ್ನು, ಸಂವೇದನೆಗಳನ್ನು, ಇದನ್ನು ನಾವು ನರ ಆವೇಗಗಳು ಅಂತ ಹೇಳಿ ಕೂಡ ಕರಿತೇವೆ, ಇವುಗಳನ್ನು ತೆಗೆದುಕೊಂಡು ಹೋಗೋದು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ. ಮುಖ್ಯವಾಗಿ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗಬೇಕು? ಈಗ ನಮ್ಮ ನರ್ವಸ್ ಸಿಸ್ಟಮ್ನಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಪ್ರೋಸೆಸ್ ಆಗಬೇಕು ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ತಲುಪಬೇಕು. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದರೆ ಏನು? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ ಬ್ರೇನ್ ಹಾಗೂ ನಮ್ಮ ಸ್ಪೈನಲ್ ಕಾರ್ಡ್, ಈ ಎರಡನ್ನ ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಗುರುತಿಸಬಹುದು, ಅಥವಾ ಕೇಂದ್ರ ನರವ್ಯೂಹ ಅಂತ ಹೇಳಿ ಕೂಡ ಕರಿತೇವೆ. ಯಾವುದೇ ಒಂದು ಇನ್ಫಾರ್ಮೇಷನ್ ನಮ್ಮ ದೇಹ ಅದನ್ನು ರಿಸೀವ್ ಮಾಡಿಕೊಂಡಾಗ ಆ ಇನ್ಫಾರ್ಮೇಷನ್ ಎಲ್ಲಿ ಪ್ರೋಸೆಸ್ ಆಗುತ್ತೆ? ಅದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಪ್ರೋಸೆಸ್ ಆಗುತ್ತೆ. ಸೊ ಹೀಗೆ ನಮ್ಮ ದೇಹ ರಿಸೀವ್ ಮಾಡಿಕೊಳ್ಳುವಂತಹ, ಸ್ವೀಕರಿಸುವಂತಹ ಯಾವುದೇ ಒಂದು ಇನ್ಫಾರ್ಮೇಷನನ್ನು ನಮ್ಮ ನರವ್ಯೂಹದ ಯಾವ ಅಂಗ ಪ್ರೋಸೆಸ್ ಮಾಡ್ತಾ ಇದೆ? ಅದು ನಮ್ಮ ಬ್ರೈನ್ ಹಾಗೂ ಸ್ಪೈನಲ್ ಕಾರ್ಡ್. ಸರಿನಾ? ಇನ್ಫಾರ್ಮೇಷನ್ಸ್ಗಳೆಲ್ಲ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ, ನಮ್ಮ ಸೆನ್ಸ್ ಆರ್ಗನ್ಸ್ಗಳ ಮೂಲಕ, ಅದು ನ್ಯೂರಾನ್ಸ್ಗಳ ಮೂಲಕ ಹರಿದು ಅದು ನಮ್ಮ ದೇಹದ ಬ್ರೈನ್ ಅಥವಾ ಸ್ಪೈನಲ್ ಕಾರ್ಡ್ನಲ್ಲಿ ಪ್ರೋಸೆಸ್ಡ್ ಆಗಿ ನಂತರ ನಮ್ಮ ಬ್ರೈನ್ ಅದಕ್ಕೆ ಯಾವ ರೀತಿಯಾಗಿ ನಾವು ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿ ನಮಗೆ ತಿಳಿಸ್ಕೊಡುತ್ತೆ. ಆ ರೀತಿಯಾಗಿ ನಾವು ರೆಸ್ಪಾಂಡ್ ಮಾಡ್ತೇವೆ ಕೂಡ. ಸರಿನಾ? ಈ ರೀತಿಯಾಗಿ ಬಂದಂಥ ಇನ್ಫಾರ್ಮೇಷನ್ ಪ್ರೋಸೆಸ್ ಆಗಿ ನಾವು ಅದಕ್ಕೆ ಸ್ಪೆಸಿಫಿಕ್ ಆಗಿ ರೆಸ್ಪಾನ್ಸ್ ಮಾಡೋದನ್ನು ನಾವಿಲ್ಲಿ ಗಮನಿಸಬೇಕು. ಸರಿನಾ? ಹಾಗೆ ಈ ರೆಸ್ಪಾನ್ಸಸ್ಗಳು ಕೂಡ ಯಾವಾಗಲೂ ನಿಯಂತ್ರಿತವಾಗಿ ನಡೆಯೋದನ್ನು ನಾವು ಗಮನಿಸಬೇಕು ಅಲ್ವಾ? ಈಗ ನಮಗೆ ಯಾವುದೋ ಒಂದು
ಡೇಂಜರನ್ನು ಅಥವಾ ಅಪಾಯ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುವಂಥ ಒಂದು ಸಂದರ್ಭವನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನನ್ನ ಎದುರುಗಡೆ ಒಂದು ಹಾವು ಬರ್ತಾ ಇದೆ. ನಾನು ಹಾವು ಬಂದ ತಕ್ಷಣ ಆ ಹಾವಿಂದ ನನಗೆ ಅಪಾಯ ಇದೆ ಅಂತ ಹೇಳಿ ನಾನು ವಾಪಸ್ ಓಡೋಗ್ತೇನೆ ವಿನಃ ನಾನು ಆ ಹಾವಿದೆ, ಓ ಬಾಪ ಹಾವು ಹಾವು ನನ್ನ ಕಚ್ಚು ಅಂತ ಹೇಳಿ ನಾನು ಅಲ್ಲಿ ಹಾವು ಹತ್ರ ಹೋಗಲ್ಲ ಅಲ್ವಾ? ಅರ್ಥ ಆಗ್ತಿದ್ಯಪ್ಪ? ಸೊ ಈ ರೀತಿಯಾಗಿ ನನಗೆ ಎಲ್ಲಿ ಏನನ್ನ ಮಾಡಬೇಕು, ಯಾವ ಮಟ್ಟದಲ್ಲಿ ನಾನು ಅದನ್ನು ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನ ನನ್ನ ನರ್ವಸ್ ಸಿಸ್ಟಮ್ ನನಗೆ ರೆಕಗ್ನೈಸ್ ಮಾಡಿ ಅದನ್ನ ಪ್ರೋಸೆಸ್ ಮಾಡಿ ನನಗೆ ತಿಳಿಸ್ಕೊಡ್ತಾ ಇದೆ. ಸರಿನಾ? ಈ ರೀತಿಯಾಗಿ ಎಲ್ಲಿ ಬೇಕೋ ಅಲ್ಲಿ, ಎಷ್ಟು ಬೇಕೋ ಅಷ್ಟೋ, ಹೇಗೆ ಬೇಕೋ ಹಾಗೆ ನಾವು ನಿಯಂತ್ರಿತ ವ್ಯವಸ್ಥೆನಲ್ಲಿ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಅದಕ್ಕೆ ಯಾವುದಾದ್ರೂ ಒಂದು ವಿಷಯಕ್ಕೆ ರೆಸ್ಪಾಂಡ್ ಮಾಡೋದನ್ನು ನಾವಿಲ್ಲಿ ಗಮನಿಸಬೇಕು. ಅರ್ಥ ಆಗ್ತಿದೆಯಪ್ಪ? ಇದೇ ರೀತಿ ಹೇಗೆ ನಮ್ಮ ನರ್ವಸ್ ಸಿಸ್ಟಮ್ ನಮಗೆ ಸಹಾಯ ಮಾಡ್ತಾ ಇದೆಯೋ ಅದೇ ರೀತಿ ನಮ್ಮ ಹಾರ್ಮೋನ್ಸ್ಗಳು ಕೂಡ ನಮಗೆ ಸಹಾಯ ಮಾಡ್ತಾ ಇದೆ. ಈಗ ಇದೇ ಎಕ್ಸಾಂಪಲನ್ನು ತಗೊಳ್ಳಿ. ಹಾವನ್ನು ನೋಡಿದ ತಕ್ಷಣ ನನ್ನ ನರ್ವಸ್ ಸಿಸ್ಟಮ್ ರೆಕಗ್ನೈಸ್ ಮಾಡ್ತು, ಅದು ಹಾವು ಕಣೋ, ಅದು ಡೇಂಜರ್, ನೀನಲ್ಲಿ ಇರಬಾರ, ನಿನಗೆ ಕಚ್ಚುತ್ತೆ, ಅದರಿಂದ ನಿನಗೆ ಅಪಾಯ ಇದೆ ಅಂತ ಹೇಳಿ ನನಗೆ ತಿಳಿಸ್ಕೊಡ್ತು. ಸರಿ, ಆದರೆ ಆ ಓಡೋಗುವಾಗ ನನಗೆ ಆ ಇಮಿಡಿಯೇಟ್ ಶಕ್ತಿ ನನಗೆ ಎಲ್ಲಿಂದ ಬಂತು? ಅದಕ್ಕೆ ನಮ್ಮ ಹಾರ್ಮೋನ್ಸ್ಗಳ ಕಾರಣ ಆಯಿತು. ನಮ್ಮ ಅಡ್ರಿನಲಿನ್ ಏನಿತ್ತಲ್ಲಪ್ಪ, ಆ ಅಡ್ರಿನಲಿನ್ ಹಾರ್ಮೋನ್ ಏನಿದೆ, ಈಗ ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಏನಿತ್ತಲ್ಲ, ಆ ಅಡ್ರಿನಲ್ ಹಾರ್ಮೋನನ್ನು ಸೆಕ್ರೆಟ್ ಮಾಡುತ್ತೆ. ಈ ಅಡ್ರಿನಲ್ ಹಾರ್ಮೋನ್ ನಮ್ಮ ಇಡೀ ಸೆಲ್ಸ್ಗಳಿಗೆಲ್ಲ ಗ್ಲೂಕೋಸನ್ನು ಸಪ್ಲೈ ಮಾಡ್ತಾ ನನಗೆ ಇನ್ಸ್ಟೆಂಟ್ ಎನರ್ಜಿಯನ್ನು ತಂದುಕೊಡುತ್ತೆ. ಆಗ ನಾನು ನನ್ನ ನರ್ವಸ್ ಸಿಸ್ಟಮ್ನ ಸಹಾಯದೊಂದಿಗೆ ನಾನಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಾರ್ಮೋನ್ಸ್ಗಳು ಕೂಡ ನನಗೆ ಕೆಲಸ ಮಾಡ್ತಾ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ನಾವು ಗಮನದಲ್ಲಿಟ್ಕೊಳ್ಬೇಕು. ಅರ್ಥ ಆಗ್ತಿದೆಯಾ? ಸೊ ಆ ಇಮಿಡಿಯೇಟ್ ಶಕ್ತಿ, ಇನ್ಸ್ಟೆಂಟ್ ಪವರ್ ನನಗೆ ಎಲ್ಲಿಂದ ಬಂತು? ನನ್ನ ಅಡ್ರಿನಲ್ ಹಾರ್ಮೋನಲ್ಲಿಂದ. ಅರ್ಥ ಆಗ್ತಿದೆಯಪ್ಪ? ಈ ರೀತಿಯಾಗಿ ನಮ್ಮ ದೇಹದ ಒಳಗಡೆ ಯಾವುದಾದ್ರೂ ಒಂದು ಭಾಗವನ್ನು ಸ್ಟಿಮ್ಯುಲೇಟ್ ಮಾಡುವಾಗ ಹಾರ್ಮೋನ್ಸ್ಗಳು, ಕೆಮಿಕಲ್ ಮೆಸೆಂಜರ್ಸ್ಗಳು ಕೂಡ ಅಲ್ಲಿ ಸಹಾಯ ಮಾಡುತ್ತವೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾರ್ಮೋನ್ಸ್ಗಳು ಸಾಮಾನ್ಯವಾಗಿ ನಮ್ಮ ರಕ್ತದ ಮೂಲಕ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತಲುಪಿ ಅಲ್ಲಿ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಗ್ರಂಥಿಯನ್ನು ಅಥವಾ ಒಂದು ಸ್ಪೆಸಿಫಿಕ್ ಆರ್ಗನನ್ನು ಅವು ಸ್ಟಿಮ್ಯುಲೇಟ್ ಮಾಡುತ್ತವೆ. ಸರಿನಾ? ಉದಾಹರಣೆಗೆ ಈಗ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆ, ಇದು ನಮ್ಮ ತಲೆಯಲ್ಲಿದೆ ಅಂತ ನಮಗೆ ಗೊತ್ತು. ಪಿಟ್ಯೂಟರಿ ಗ್ಲ್ಯಾಂಡನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳಿ ಕೂಡ ಕರಿತೇವೆ. ಕಾರಣ ಇಷ್ಟೇ, ಅದು ಸಾಕಷ್ಟು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಈಗ ಪಿಟ್ಯೂಟರಿ ಗ್ಲ್ಯಾಂಡ್ ಸೆಕ್ರೆಟ್ ಮಾಡಿದಂಥ ಯಾವುದೋ ಒಂದು ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಅಥವಾ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಯಾವುದೋ ಒಂದು ಇಟ್ಕೊಳ್ಳಿ. ಆ ಪಿಟ್ಯೂಟರಿ ಹಾರ್ಮೋನ್ ನಮ್ಮ ತಲೆಯಿಂದ ಈಗ ನಿಧಾನವಾಗಿ ಬ್ಲಡ್ನ ಮೂಲಕ ಹರಿದು ನಮ್ಮ ಟೆಸ್ಟಿಸ್ಗಳಿಗೆ ಅಥವಾ ಓವರೀಸ್ಗಳಿಗೆ ತಲುಪಬೇಕು ಅಲ್ವಾ? ಅಲ್ಲಿ ಆ ಹಾರ್ಮೋನ್ಸ್ಗಳು ಆ ಟೆಸ್ಟಿಸ್ಗಳನ್ನು ಅಥವಾ ಓವರೀಸ್ಗಳನ್ನು ಸ್ಟಿಮ್ಯುಲೇಟ್ ಮಾಡಿ ಆ ಓವರೀಸ್ಗಳು ಹಾಗೆ ಟೆಸ್ಟಿಸ್ಗಳು ಮತ್ತೊಂದಷ್ಟು ಕೆಲಸಗಳನ್ನು ಮಾಡೋ ರೀತಿ ಪ್ರೇರೇಪಿಸುತ್ತವೆ. ಅರ್ಥ ಆಗ್ತಿದೆಯಾ? ಈ ರೀತಿಯಾಗಿ ನರ್ವಸ್ ಸಿಸ್ಟಮ್ನ ಮೂಲಕ ಹಾಗೆ ನಮ್ಮ ಹಾರ್ಮೋನಲ್ ಸಿಸ್ಟಮ್ನ ಮೂಲಕ ನಮ್ಮಲ್ಲಿ ರೆಸ್ಪಾನ್ಸಸ್ಗಳನ್ನು ನಾವು ಗಮನಿಸಬಹುದು. ಸರಿನಾ? ಅರ್ಥ ಆಗ್ತಿದೆಯಾ? ಹಾಗೆ ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಈಗ ನಾನು ಹೇಳಿದಲ್ಲ, ಹೇಗೆ ಇನ್ಫಾರ್ಮೇಷನ್ ನಮ್ಮ ನರ್ವಸ್ ಸಿಸ್ಟಮ್ನಲ್ಲಿ ಪ್ರೋಸೆಸ್ ಆಗುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ಇನ್ಫಾರ್ಮೇಷನನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಸೆನ್ಸ್ ಆರ್ಗನ್ಸ್ಗಳಿದೆ. ಆ ಸೆನ್ಸ್ ಆರ್ಗನ್ಸ್ಗಳಲ್ಲಿ ನಮ್ಮ ನ್ಯೂರಾನ್ಸ್ಗಳು ಅಥವಾ ನರ್ವ್ ಸೆಲ್ಸ್ಗಳು, ನರಕೋಶಗಳು ಅಂತ ಹೇಳಿ ಕರಿತೇವೆ, ಈ ನರಕೋಶಗಳಿದೆ. ಆ ನರಕೋಶಗಳ ಮೂಲಕ ಇನ್ಫಾರ್ಮೇಷನ್ ಅನ್ನೋದು ಗ್ರಹಿಕೆ ಆಗ್ತಾ ಇದೆ ಅಂತ ಹೇಳಿ. ಸ್ಪೆಸಿಫಿಕ್ ಆಗಿ ಈ ನರಕೋಶಗಳ ನಮ್ಮ ಡೆಂಡ್ರೈಟ್ಸ್ ಏನಿದೆಯಲ್ಲಪ್ಪ, ಈ ಡೆಂಡ್ರೈಟ್ಸ್ಗಳನ್ನ ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ಈ ಡೆಂಡ್ರೈಟ್ಸ್ಗಳಲ್ಲಿ ಅಂದರೆ ಈ ನರಕೋಶಗಳಲ್ಲಿ ಒಂದಷ್ಟು ಸ್ಪೆಷಲೈಸ್ಡ್ ಟಿಪ್ಸ್ಗಳನ್ನು ನಾವು ಗಮನಿಸಬಹುದು. ಆ ಸ್ಪೆಷಲೈಸ್ಡ್ ಟಿಪ್ಸ್ಗಳನ್ನು, ನರತುದಿಗಳನ್ನು ನಾವು ರಿಸೆಪ್ಟಾರ್ಸ್ಗಳು ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ? ಈ ರಿಸೆಪ್ಟಾರ್ಸ್ಗಳು ನಮ್ಮ ಸೆನ್ಸ್ ಆರ್ಗನ್ಸ್ಗಳಲ್ಲಿ ಸ್ಟಿಮ್ಯುಲೇಷನ್ಸ್ಗಳನ್ನ ರಿಸೀವ್ ಮಾಡ್ಕೊಳ್ಳುವಂಥ ಒಂದು ಅಂಗಗಳು. ಈ ರಿಸೆಪ್ಟಾರ್ಸ್ಗಳಿಂದ ರಿಸೀವ್ ಆದಂಥ ಈ ಇನ್ಫಾರ್ಮೇಷನ್ ಏನಿದೆ ಅದು ನಿಧಾನವಾಗಿ ಸೆಲ್ ಬಾಡಿಗೆ ತಲುಪಿ, ಸೆಲ್ ಬಾಡಿಯಿಂದ ನಿಧಾನವಾಗಿ ಆಕ್ಸಾನ್ಗೆ ತಲುಪಿ, ಆಕ್ಸಾನ್ನಿಂದ ಆಕ್ಸಾನ್ ಟರ್ಮಿನಲ್ಸ್ಗೆ ತಲುಪಿ, ಹೀಗೆ ಇನ್ನೊಂದು ನ್ಯೂರಾನ್ನ ಡೆಂಡ್ರೈಟ್ಸ್ಗಳಿಗೆ, ಈ ಆಕ್ಸಾನ್ ಏನಿದೆಯಲ್ಲಪ್ಪ, ಈ ಆಕ್ಸಿನ್ ಟರ್ಮಿನಲ್ಸ್ ಏನಿದೆಯಲ್ಲ, ಇದು ಇನ್ನೊಂದು ನ್ಯೂರಾನ್ನ ಡೆಂಡ್ರೈಟ್ಸ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ಈ ರೀತಿಯಾಗಿ ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ಗೆ ಕನೆಕ್ಟ್ ಆಗೋದ್ರ ಮೂಲಕ ಇನ್ಫಾರ್ಮೇಷನ್ ಅನ್ನೋದು ಒಂದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನ್ಗೆ ತಲುಪ್ತಾ ಇದೆ. ಸರಿನಾ? ಇದರಲ್ಲಿ ಇನ್ನೊಂದಷ್ಟು ಅಂಶಗಳನ್ನು ನಾನು ತಿಳಿಸ್ಕೊಡ್ತೀನಿ. ಸರಿನಾ? ಹೇಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ. ಅರ್ಥ ಆಗ್ತಿದೆಯಪ್ಪ? ಸೊ ಈ ಪ್ರೋಸೆಸ್ಸನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಇನ್ಫಾರ್ಮೇಷನನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಡೆಂಡ್ರೈಟ್ಸ್ಗಳ ತುದಿಗಳಲ್ಲಿ ಒಂದು ಸ್ಪೆಷಲೈಸ್ಡ್ ಟಿಪ್ಸ್ಗಳಿದೆ. ಅದನ್ನು ನಾವು ರಿಸೆಪ್ಟಾರ್ಸ್ಗಳು ಅಂತ ಹೇಳಿ ಕರಿತೇವೆ. ಆ ರಿಸೆಪ್ಟಾರ್ಸ್ಗಳೇನು ಮಾಡ್ತಾ ಇದೆ? ಆ ಇನ್ಫಾರ್ಮೇಷನನ್ನು ಸ್ವೀಕರಿಸ್ತಾ ಇದೆ. ಸ್ವೀಕರಿಸಿದಂಥ ಇನ್ಫಾರ್ಮೇಷನಿಂದ ಇಲ್ಲಿ ಏನಾಗುತ್ತೆ, ನಿಧಾನವಾಗಿ ಒಂದಷ್ಟು ಕೆಮಿಕಲ್ ರಿಯಾಕ್ಷನ್ಸ್ಗಳು ನಡೆಯೋದ್ರ ಮೂಲಕ ಅಲ್ಲಿ ಒಂದು ನರ್ವ್ ಇಂಪಲ್ಸ್ ಅಥವಾ ಎಲೆಕ್ಟ್ರಿಕಲ್ ಇಂಪಲ್ಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆ ನರ್ವ್ ಇಂಪಲ್ಸ್ ಅನ್ನೋದು ಜನರೇಟ್ ಆಗುತ್ತೆ ಅನ್ನೋದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಕೆಮಿಕಲ್ ರಿಯಾಕ್ಷನ್ಸ್ಗಳು ನಡೆಯೋದ್ರ ಮೂಲಕ ಏನು ಜನರೇಟ್ ಆಯಿತು? ನರ್ವ್ ಇಂಪಲ್ಸ್ ಜನರೇಟ್ ಆಯಿತು. ಈ ನರ್ವ್ ಇಂಪಲ್ಸ್ ಏನಿದೆಯಲ್ಲಪ್ಪ, ಇದನ್ನು ನಾವು ಕನ್ನಡದಲ್ಲಿ ನರ ಆವೇಗ ಅಂತ ಹೇಳಿ ಕೂಡ ಕರಿತೇವೆ.
ಓಕೆನಾ. ಈ ನರ ಆವೇಗ ಈಗ ಡೆಂಡ್ರೈಟ್ಸ್ನಿಂದ ಹರಿದು 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 ಈಗ ಸೆಲ್ ಬಾಡಿಗೆ ಬಂದು ಸೆಲ್ ಬಾಡಿಯಿಂದ ಆಕ್ಸಾನ್ಗೆ ತಲುಪಿ ಆಕ್ಸಾನ್ನಿಂದ ಆಕ್ಸಾನ್ ಟರ್ಮಿನಲ್ಸ್ಗಳಿಗೆ ತಲುಪುತ್ತೆ. ಆಕ್ಸಾನ್ ಟರ್ಮಿನಲ್ಸ್ಗಳಲ್ಲಿ ಏನಾಗುತ್ತೆ, ಇದೇ ನರ್ವ್ ಇಂಪಲ್ಸ್ ಈಗ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಒಂದು ಸ್ಟಿಮ್ಯುಲೇಟ್ ಮಾಡುತ್ತೆ. ಒಂದಷ್ಟು ಕೆಮಿಕಲ್ ರಿಯಾಕ್ಷನ್ಸ್ಗಳು ನಡೆಯೋದ್ರ ಮೂಲಕ ಅಲ್ಲಿ ಒಂದಷ್ಟು ಕೆಮಿಕಲ್ಸ್ಗಳು ಸೆಕ್ರೆಟ್ ಆಗುತ್ತವೆ. ಈ ಕೆಮಿಕಲ್ಸ್ಗಳನ್ನು ನಾವು ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಅಂತ ಹೇಳಿ ಕರಿತೇವೆ. ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳ ಮೂಲಕ ಕೆಮಿಕಲ್ ಇಂಪಲ್ಸಸ್ಗಳು ಈಗ ಇನ್ನೊಂದು ನ್ಯೂರಾನ್ಗೆ ತಲುಪುತ್ತವೆ. ಸರಿನಾ. ನರ್ವ್ ಇಂಪಲ್ಸ್ ಈಗ ಕೆಮಿಕಲ್ ಇಂಪಲ್ಸ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಶುರು ಮಾಡಿದೆ. ಈ ಕೆಮಿಕಲ್ಸ್ಗಳು ಈಗ ಇನ್ನೊಂದು ನ್ಯೂರಾನ್ನ ಡೆಂಡ್ರೈಟ್ಗೆ ತಲುಪಿ ಇಲ್ಲಿ ಮತ್ತೆ ಒಂದಷ್ಟು ಕೆಮಿಕಲ್ ರಿಯಾಕ್ಷನ್ಸ್ಗಳು ನಡೆಯೋದ್ರ ಮೂಲಕ ಮತ್ತೆ ನರ್ವ್ ಇಂಪಲ್ಸ್ ಅನ್ನೋದು ಜನರೇಟ್ ಆಗುತ್ತೆ. ಹೀಗೆ ಒಂದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನ್ಗೆ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ನನ್ನ ಕಾಲಿನಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ ರಿಸೀವ್ ಆಗಿದೆ. ನನ್ನ ಕಾಲಿಗೆ ಒಂದು ಮುಳ್ಳು ಚುಚ್ಚಿದೆ. ಆ ಮುಳ್ಳು ಚುಚ್ಚಿದೆ ಅಂತ ಹೇಳಿ ನನಗೆ ಹೇಗೆ ಗೊತ್ತಾಗ್ತಾ ಇದೆ? ಕಾಲಿರೋದಲ್ಲಿ, ಬ್ರೇನ್ ಇರೋದಿಲ್ಲಿ ಅಲ್ವಾ? ಅದು ಎಲ್ಲ ಇನ್ಫಾರ್ಮೇಷನ್, ಆ ಪೇಯ್ನ್ ಏನಿದೆ, ಆ ಪೇಯ್ನನ್ನು ರೆಕಗ್ನೈಸ್ ಮಾಡಿದ್ದು ನನ್ನ ಚರ್ಮದಲ್ಲಿರುವಂಥ ಒಂದಷ್ಟು ರಿಸೆಪ್ಟಾರ್ಸ್ಗಳು. ಸರಿನಾ. ಆ ರಿಸೆಪ್ಟಾರ್ಸ್ಗಳು ಟ್ಯಾಂಗೋ ರಿಸೆಪ್ಟಾರ್ಸ್ ಆಗಿರುವ ಚರ್ಮದಲ್ಲಿ ಬೇರೆ ಬೇರೆ ರೀತಿಯಾದ ರಿಸೆಪ್ಟಾರ್ಸ್ಗಳನ್ನು ನಾವು ಗಮನಿಸ್ಬೋದು. ಸರಿನಾ. ಹೀಗೆ ಆ ಚರ್ಮದಲ್ಲಿದ್ದಂಥ ರಿಸೆಪ್ಟಾರ್ಸ್ಗಳು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನನ್ನು ನಮ್ಮ ನ್ಯೂರಾನ್ಸ್ಗಳು ಒಂದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನ್ಗೆ ತಲುಪೋದ್ರ ಮೂಲಕ ಆ ಇನ್ಫಾರ್ಮೇಷನ್ ನಿಧಾನವಾಗಿ ಅಲ್ಲ, ಕ್ವಿಕ್ ಆಗಿ ನನ್ನ ಬ್ರೇನ್ಗೆ ತಲುಪಿದೆ. ಬ್ರೇನ್ಗೆ ತಲುಪಿ ನನಗೆ ಗೊತ್ತಾಯಿತು ಅಲ್ಲಿ ಮುಳ್ಳಿದೆ, ನಾನು ನನ್ನ ಕಾಲನ್ನು ಎತ್ಕೊಳ್ಬೇಕು ಅಂತೇಳಿ ಎಷ್ಟು ಕ್ವಿಕ್ ಆಗಿ ನಾವು ರೆಸ್ಪಾಂಡ್ ಮಾಡ್ಬಿಡ್ತೀವಿ ನೋಡಿ ಅಲ್ವಾ. ಈ ರೀತಿಯಾಗಿ ಸಾಕಷ್ಟು ರಿಯಾಕ್ಷನ್ಸ್ಗಳು ನಮ್ಮಲ್ಲಿ ಕಾಣಿಸುತ್ತವೆ. ಕೆಲವೊಂದನ್ನು ನಾವು ರಿಫ್ಲೆಕ್ಸ್ ಆಕ್ಷನ್ಸ್ಗಳು ಅಂತ ಹೇಳಿ ಕೂಡ ಗುರುತಿಸ್ತೇವೆ. ಅದರ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ನರ್ವ್ ಇಂಪಲ್ಸ್ ಹೇಗೆ ಜನರೇಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸರಿನಾ, ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಒಂದು ಅಂಶವನ್ನು ನೀವು ಗಮನಿಸಬೇಕು. ನಮ್ಮ ಸೆನ್ಸ್ ಆರ್ಗನ್ಸ್ಗಳೇನಿದೆ, ಆ ಸೆನ್ಸ್ ಆರ್ಗನ್ಸ್ಗಳು ಎಲ್ಲವುಗಳಲ್ಲೂ ಕೂಡ ಸ್ಪೆಸಿಫಿಕ್ ರಿಸೆಪ್ಟಾರ್ಸ್ಗಳು ಇರೋದನ್ನು ನಾವು ಗಮನಿಸಬಹುದು. ಸರಿನಾ. ಸೊ ಈ ರಿಸೆಪ್ಟಾರ್ಸ್ಗಳಲ್ಲಿ ಉದಾಹರಣೆಗೆ ನಮ್ಮ ನಾಲಿಗೆಯಲ್ಲಿ ಏನಿದೆ, ರುಚಿ ಗ್ರಾಹಕಗಳು ಅಲ್ವಾ, ಗಸ್ಟೇಟರಿ ರಿಸೆಪ್ಟಾರ್ಸ್ಗಳು ಅಂತ ಹೇಳಿ ಕರಿತೇವೆ. ಹಾಗೆ ನಮ್ಮ ಕಿವಿಯಲ್ಲಿ ಶಬ್ದವನ್ನು ರೆಕಗ್ನೈಸ್ ಮಾಡಲಿಕ್ಕೆ ಏನಿದೆ, ಆಡಿಟರಿ ರಿಸೆಪ್ಟಾರ್ಸ್ಗಳಿದೆ. ಸರಿನಾ. ಹಾಗೆ ಶಬ್ದ ಗ್ರಾಹಕ ಕೋಶಗಳು, ಈ ಕನ್ನಡದಲ್ಲಿ ಅದನ್ನು ರಿಸೆಪ್ಟಾರ್ಸ್ಗಳನ್ನು ಗ್ರಾಹಕ ಕೋಶಗಳು ಅಂತ ಹೇಳಿ ಕರೀತಾರೆ. ನಾನು ಅದನ್ನು ಬಳಸಲಿಲ್ಲ, ಅದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಕನ್ನಡದಲ್ಲಿ ಗ್ರಾಹಕ ಕೋಶಗಳು ಅಥವಾ ಗ್ರಾಹಕಗಳು ಅಂತ ಹೇಳಿ ಕರೀತಾರೆ. ಸರಿನಾ. ಹಾಗೆ ಟಚನ್ನು ರೆಕಗ್ನೈಸ್ ಮಾಡಲಿಕ್ಕೆ ಟ್ಯಾಂಗೋ ರಿಸೆಪ್ಟಾರ್ಸ್ಗಳು. ಸರಿನಾ. ಹಾಗೆ ಮತ್ತೆ ಸೌಂಡ್ ಆಯಿತು, ವಾಸನೆಯನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಏನಿದೆ, ಆಲ್ ಫ್ಯಾಕ್ಟರಿ ರಿಸೆಪ್ಟಾರ್ಸ್ಗಳು ಅಥವಾ ವಾಸನೆ ಗ್ರಾಹಕ ಕೋಶಗಳು. ಸರಿನಾ. ವಿಜುವಲ್, ಕಣ್ಣಲ್ಲಿ ನಮಗೆ ದೃಷ್ಟಿಯನ್ನು ಅಂದರೆ ನಮ್ಮ ಬಣ್ಣವನ್ನು ಅಥವಾ ನಮ್ಮ ವಿಜುವಲ್ಸನ್ನು ರೆಕಗ್ನೈಸ್ ಮಾಡಲಿಕ್ಕೆ ನಮ್ಮ ಕಣ್ಣಲ್ಲಿ ಕೂಡ ಸೆನ್ಸರಿ ರಿಸೆಪ್ಟಾರ್ಸ್ಗಳಿದೆ. ಯಾವುದಿದು? ದೃಷ್ಟಿ ಗ್ರಾಹಕ ಕೋಶಗಳು. ಅದಕ್ಕೇನಂತ ಹೇಳಿ ಇಂಗ್ಲೀಷ್ನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸೊ ಈ ರೀತಿಯಾಗಿ ನಾನು ಯಾವ್ದಾದ್ರು ಮಿಸ್ ಮಾಡೋದನ್ನ ಅಥವಾ ಕನ್ಫ್ಯೂಸ್ ಮಾಡಿಬಿಟ್ನಾ? 5 ಜ್ಞಾನೇಂದ್ರಿಯಗಳಿದೆ ಅಥವಾ 5 ಸೆನ್ಸ್ ಆರ್ಗನ್ಸ್ಗಳಿದೆ. 5 ಸೆನ್ಸ್ ಆರ್ಗನ್ಸ್ಗಳಲ್ಲಿ 5 ರೀತಿಯಾದ ಬೇರೆ ಬೇರೆ ರೀತಿಯಾದ ರಿಸೆಪ್ಟಾರ್ಸ್ಗಳನ್ನು ನಾವು ಗಮನಿಸಬಹುದು. ಸ್ಕಿನ್ನಲ್ಲಿ ಒಂದಷ್ಟು ಬೇರೆ ಬೇರೆ ವಿಧವಾದ ರಿಸೆಪ್ಟಾರ್ಸ್ಗಳನ್ನು ನಾವು ಗಮನಿಸಬಹುದು. ಸರಿನಾ. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕನಿಷ್ಠ ಒಂದು 4 ಮೆನ್ಷನ್ ಮಾಡಿದ್ದಾರೆ. ಯಾವುದು ಅಂತ ನೀವು ಅಟ್ಲೀಸ್ಟ್ ಟೈಪ್ ಮಾಡಲಿಕ್ಕೆ ಟ್ರೈ ಮಾಡಿ. ಸರಿನಾ. ಅಥವಾ ನಾನು ಯಾವ್ದಾದ್ರು ತಪ್ಪು ಹೇಳೋದನ್ನ ಅಥವಾ ಯಾವ್ದಾದ್ರು ಮಿಸ್ ಮಾಡೋದನ್ನ ನೀವು ನನಗೆ ಐಡೆಂಟಿಫೈ ಮಾಡಿ ಹೇಳಬೇಕು. ಸರಿನಾ. ಸೊ ಹೀಗೆ ನರ್ವ್ ಇಂಪಲ್ಸಸ್ಗಳು ಟ್ರಾನ್ಸ್ಫರ್ ಆಗುವಾಗ ಇನ್ನೊಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. 2 ನ್ಯೂರಾನ್ಸ್ಗಳು ಕನೆಕ್ಟ್ ಆಗುವಂಥ ಒಂದು ಭಾಗ ಏನಿದೆಯಲ್ಲಪ್ಪ, ಈ ಭಾಗವನ್ನು ನಾವು ಸಂಸರ್ಗ ಅಂತ ಹೇಳಿ ಕೂಡ ಕರಿತೇವೆ ಕನ್ನಡದಲ್ಲಿ, ಅಥವಾ ಇದನ್ನು ನಾವು ಸಿನಾಪ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಈ ಪಾರ್ಟ್ ಏನಿದೆಯಲ್ಲ, ಈ ಪೋರ್ಷನ್ ಏನಿದೆಯಲ್ಲ, ಇದನ್ನು ನಾವು ಸಿನಾಪ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಏನು ಇದು ಸಿನಾಪ್ಸ್ ಅಂತ ಹೇಳಿದ್ರೆ, 2 ನ್ಯೂರಾನ್ಸ್ಗಳ ಮಧ್ಯೆ ಇರುವಂತಹ ಒಂದು ಸಣ್ಣದಾದ ಅಂತರವನ್ನು ನಾವು ಸಿನಾಪ್ಸ್ ಅಥವಾ ಸಂಸರ್ಗ ಅಂತ ಹೇಳಿ ಕೂಡ ಕರಿತೇವೆ. ಈ ಸಿನಾಪ್ಸ್ನಲ್ಲೇನೆ ಈ ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳು ಕೆಮಿಕಲ್ ಇಂಪಲ್ಸಸ್ಗಳಾಗಿ ಬದಲಾಗಿ ಒಂದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನ್ಗೆ ಮೆಸೇಜಸ್ಗಳು, ಸಂವೇದನೆಗಳು, ನರ್ವ್ ಇಂಪಲ್ಸಸ್ಗಳು ಟ್ರಾನ್ಸ್ಮಿಟ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಅರ್ಥ ಆಗ್ತಿದೆಯಾ? ಸಿನಾಪ್ಸ್ ಅಥವಾ ಸಂಸರ್ಗ. ಓಕೆನಾ. 5 ಆರ್ಗನ್ಸ್ಗಳು, ಸೆನ್ಸ್ ಆರ್ಗನ್ಸ್ಗಳು, ಅವುಗಳಲ್ಲಿ ಕಂಡು ಬರುವಂತಹ ಸೆನ್ಸರಿ ರಿಸೆಪ್ಟಾರ್ಸ್ಗಳು, ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಹಾಗೆ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಹೊರತುಪಡಿಸಿ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲವುಗಳಿಗೂ ಕೂಡ ಇನ್ಫಾರ್ಮೇಷನ್ ತಲುಪಬೇಕಲ್ವಾ. ಬ್ರೇನ್ ಹಾಗೂ ಸ್ಪೈನಲ್ ಕಾರ್ಡನ್ನು ಹೊರತುಪಡಿಸಿ ನಮ್ಮ ದೇಹದ ಎಲ್ಲ ಭಾಗಗಳಲ್ಲಿ ಇರುವಂತಹ ನರ್ವ್ಸ್ ಅಂತ ಹೇಳಿದರೆ ನರಗಳಿಗೂ ನ್ಯೂರಾನ್ ಅಥವಾ ನರಕೋಶಕ್ಕೂ ಇರುವಂಥ ವ್ಯತ್ಯಾಸ ಏನು? ನಮಗೆಲ್ಲ ಗೊತ್ತಿರೋ ಹಾಗೆ ಕೋಶ ಅನ್ನೋದು ಒಂದು ಸಿಂಗಲ್ ಸೆಲ್ ಅಲ್ವಾ.
ಈ ನರ್ವಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ನರದಲ್ಲಿ ಈ ನ್ಯೂರಾನ್ಸ್ಗಳು ಅಥವಾ ನರಕೋಶಗಳು, ಸಾಕಷ್ಟು ನ್ಯೂರಾನ್ಸ್ಗಳು ಬಂಡಲ್ಡ್ ಆಗಿ ಇರೋದನ್ನು ನಾವು ಗಮನಿಸಬೇಕು. ಉದಾಹರಣೆಗೆ ಒಂದು ಎಲೆಕ್ಟ್ರಿಕ್ ವೈರನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ರೋ, ಆ ಎಲೆಕ್ಟ್ರಿಕ್ ವೈರ್ ಏನಿದೆಯಲ್ಲಪ್ಪ, ಆ ವೈರನ್ನು ನೀವು ನರ್ವ್ ಅಂತ ಅನ್ಕೊಳ್ಳಿ, ಸರಿನಾ? ಅದು ಒಂದು ನರ. ಆ ಎಲೆಕ್ಟ್ರಿಕ್ ವೈರ್ನ ಒಳಗಡೆ, ಆ ಪ್ಲಾಸ್ಟಿಕ್ ಕೋಟಿಂಗ್ನ ಒಳಗಡೆ ಸಾಕಷ್ಟು ಕಾಪರ್ ವೈರ್ಸ್ಗಳಿರುತ್ತಲ್ಲ, ಆ ರೀತಿಯಾಗಿ ಸಾಕಷ್ಟು ನ್ಯೂರಾನ್ಸ್ಗಳು ಒಂದು ನರದಲ್ಲಿ ಇರೋದನ್ನು ನಾವು ಗಮನಿಸ್ಬೋದು, ಸರಿನಾ? ಸೊ ಹಾಗೆ ಬ್ರೇನ್ ಹಾಗೂ ಸ್ಪೈನಲ್ ಕಾರ್ಡ್ ಎಲ್ಲವನ್ನ ಹೊರತುಪಡಿಸಿ ನಮ್ಮ ದೇಹದಲ್ಲಿ ಕಂಡುಬರುವಂಥ ಎಲ್ಲ ನರಗಳನ್ನು ನಾವು ಪೆರಿಫೆರಲ್ ನರ್ವಸ್ ಸಿಸ್ಟಮ್ನಲ್ಲಿ ಇನ್ಕ್ಲೂಡ್ ಮಾಡ್ತೇವೆ. ಅದನ್ನು ನಾವು ಪರಿಧಿ ನರವ್ಯೂಹ ಅಂತೇಳಿ ಕೂಡ ಕರಿತೇವೆ, ಸರಿನಾ? ಇಲ್ಲಿ ಒಂದಷ್ಟು ನರಗಳು ಬ್ರೇನ್ನಿಂದ ಅಂದರೆ ಮೆದುಳಿನಿಂದ ಉಗಮ ಆಗ್ತಾ ಇದೆ, ಒಂದಷ್ಟು ನರ್ವ್ಸ್ಗಳು ಸ್ಪೈನಲ್ ಕಾರ್ಡ್ನಿಂದ ಉಗಮ ಆಗ್ತಾ ಇದೆ ಅಂತ ಹೇಳಿ ನೀವು ಗಮನದಲ್ಲಿಟ್ಕೊಳ್ಬೇಕು. ಯಾವ ನರ್ವ್ಸ್ಗಳು ಬ್ರೇನ್ನಿಂದ ಉಗಮ ಆಗ್ತಾ ಇದೆ ಅವುಗಳನ್ನು ನಾವು ಅವುಗಳನ್ನು ಮಿದುಳು ನರ್ವ್ ಅಥವಾ ಕ್ರೇನಿಯಲ್ ನರ್ವ್ಸ್ ಅಂತೇಳಿ ಕರೀತೇವೆ, ಸರಿನಾ? ಸೊ ಇಲ್ಲಿ ಮಿದುಳು ಬಳ್ಳಿಯ ನರಗಳು, ಓಕೆ, ಎರಡು ಉಲ್ಟಾಗ್ಬಿಟ್ಟಿದೆಪ್ಪ. ಸ್ಪೈನಲ್ ನರ್ವ್ಸ್ ಅಂತ ಹೇಳಿದ್ರೆ ಮೆದುಳು ಬಳ್ಳಿ, ಸ್ಪೈನಲ್ ಕಾರ್ಡ್ಗೆ ನಾವೇನಂತ ಹೇಳಿ ಕರಿತೇವೆ, ಸ್ಪೈನಲ್ ಕಾರ್ಡ್ಗೆ ಮೆದುಳು ಬಳ್ಳಿ ಅಂತ ಹೇಳಿ ಕರಿತೇವೆ, ಸರಿನಾ? ಸೊ ಈಗ ನರ್ವ್ಸ್ಗಳು ಬ್ರೇನಿಂದ ಉಗಮ ಆಗ್ತಾ ಇದ್ರೆ ಅದನ್ನು ನಾವು ಕ್ರೇನಿಯಲ್ ನರ್ವ್ಸ್ ಅಂತ ಹೇಳಿ ಕರಿತೇವೆ. ಮಿದುಳಿನ ನರಗಳು, ನರ್ವ್ಸ್ಗಳೇನಾದರೂ ಸ್ಪೈನಲ್ ಕಾರ್ಡ್ನಿಂದ ಉಗಮ ಆಗ್ತಾ ಇದ್ರೆ ಅದನ್ನು ನಾವು ಸ್ಪೈನಲ್ ನರ್ವ್ಸ್ ಅಥವಾ ಮಿದುಳು ಬಳ್ಳಿಯ ನರಗಳು ಅಂತ ಹೇಳಿ ಕರಿತೇವೆ, ಸರಿನಾ? ಈ ರೀತಿಯಾಗಿ ನಮ್ಮ ಇಡೀ ದೇಹದಲ್ಲಿ ಎಲ್ಲ ಭಾಗಗಳಿಗೂ ಕೂಡ ನರಗಳು ಕನೆಕ್ಟ್ ಆಗಿದೆ. ಈ ಮೂಲಕ ನಮ್ಮ ದೇಹದಲ್ಲಿ ಎಲ್ಲಿ ಏನೇ ಚೇಂಜಸ್ಗಳು ರೆಕಗ್ನೈಸ್ ಆದರೂ ಕೂಡ ಆ ಎಲ್ಲ ಇನ್ಫಾರ್ಮೇಷನ್ ನಮ್ಮ ನರಗಳ ಮೂಲಕ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ತಲುಪುತ್ತೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅರ್ಥ ಆಗ್ತಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ, ಸರಿನಾ? ಸೊ ಯಾವುದಾದ್ರೂ ಒಂದು ಅಂಶವನ್ನು ನಾನು ಬಿಟ್ಟಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನು ಮತ್ತೆ ತಿಳಿಸ್ಕೊಡ್ತೀನಿ, ಸರಿನಾ? ಇನ್ನೊಂದು ಅಂಶವನ್ನು ನೀವು ಇಲ್ಲಿ ಗಮನಿಸಬೇಕು. ನಮ್ಮಲ್ಲಿ ಈಗ ನಮಗೆ ಹೇಗೆ ಇನ್ಫಾರ್ಮೇಷನನ್ನು ನಾವು ರಿಸೀವ್ ಮಾಡ್ಕೊಳ್ತೀವಿ, ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳಿ ಕೂಡ ನಮಗೆ ಗೊತ್ತಾಯಿತು. ಸಾಮಾನ್ಯವಾಗಿ ಇನ್ಫಾರ್ಮೇಷನ್ ಪ್ರೋಸೆಸ್ ಆಗೋದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಅಥವಾ ಕೇಂದ್ರ ನರವ್ಯೂಹದಲ್ಲಿ. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ನಾವು ಒಂದಷ್ಟು ರೆಸ್ಪಾನ್ಸಸ್ಗಳನ್ನು ಕೊಡ್ತೇವೆ. ಉದಾಹರಣೆಗೆ ನೋಡಿ, ನಮಗೆ ಅರಿವಿಲ್ಲದಂತೆ ನಾವು ಒಂದಷ್ಟು ರೆಸ್ಪಾನ್ಸಸ್ಗಳನ್ನು ನಾವು ಸ್ಟಿಮ್ಯುಲೇಷನ್ಸ್ಗಳಿಗೆ ಕೊಡ್ತೇವೆ. ಉದಾಹರಣೆಗೆ ನನಗೆ ಗೊತ್ತಿಲ್ಲದೆ ನಾನು ಯಾವುದೋ ಒಂದು ಹಾಟ್ ಪ್ಯಾನನ್ನು, ದೋಸೆ ಹಾಕ್ತಾ ಇದ್ದಾರೆ ಅಮ್ಮ ಮನೆಯಲ್ಲಿ, ನನಗೆ ಗೊತ್ತಿಲ್ಲ, ಗ್ಯಾಸ್ ಆಫ್ ಮಾಡಿದ್ದಾರೆ ಅಂತ ಹೇಳಿ ನಾನು ಹೋಗಿ ಅದನ್ನು ಮುಟ್ಬಿಟ್ಟೆಪ್ಪ, ಗೊತ್ತಿಲ್ಲದೆ, ತಣ್ಣಗಿದೆ ಅಂತ ಅಂದ್ಕೊಂಡು. ಅದು ಬಿಸಿ ಇದೆ ಅಂತ ಹೇಳಿ ನನಗೆ ಗೊತ್ತಾಗ್ತಿದ್ರೆ ಟಕ್ ಅಂತ ನನ್ನ ಕೈಯನ್ನು ವಾಪಸ್ ತಗೊಂಡ್ಬಿಡ್ತೀನಿ ಅಲ್ವಾ? ಇದಕ್ಕೆ ನನಗೆ ಯೋಚನೆ ಮಾಡೋದಕ್ಕೂ ಕೂಡ ಸಮಯ ಇರಲಿಲ್ಲ ಅಲ್ವಾ? ಈಗ ನಮ್ಗೆ ಗೊತ್ತಿರೋ ಹಾಗೆ ಇನ್ಫಾರ್ಮೇಷನ್ ನಿಧಾನವಾಗಿ ನಮ್ಮ ಬ್ರೈನಿಗೆ ತಲುಪಿ, ಬ್ರೈನ್ ಅದಾದಮೇಲೆ ಪ್ರೋಸೆಸ್ ಮಾಡಿ ಅದನ್ನು ನಾನು ಇನ್ಫಾರ್ಮೇಷನ್ ಪ್ರೋಸೆಸ್ ಮಾಡಿದ ನಂತರ ನಾನು ರೆಸ್ಪಾನ್ಸ್ ಕೊಡ್ತೇನೆ ಅಲ್ವಾ? ಈ ಒಂದು ಸಂದರ್ಭದಲ್ಲಿ, ಈ ಡೇಂಜರಸ್ ಸಿಚುವೇಷನಲ್ಲಿ ಇಷ್ಟು ಟೈಮ್ ತೊಗೊಂಡ್ರೆ ರಿಯಾಕ್ಟ್ ಮಾಡಲಿಕ್ಕೆ ನನ್ನ ಚರ್ಮ ಉಳ್ಕೊಳ್ಳುತ್ತಾ, ಚರ್ಮ ಸುಟ್ಟೋಗ್ಬಿಡುತ್ತೆ ಅಲ್ವಾ? ಅಂಥ ಸಂದರ್ಭದಲ್ಲಿ ಏನಾಗಬೇಕು, ಕ್ವಿಕ್ ರಿಯಾಕ್ಷನ್ಸ್ ನಡಿಬೇಕು, ತುಂಬ ಅಂದರೆ ತುಂಬ ಕ್ವಿಕ್ ರಿಯಾಕ್ಷನ್ ನಡಿಬೇಕು ಅಲ್ವಾ? ಸೊ ಈ ರೀತಿಯಾಗಿ ನಮಗೆ ಗೊತ್ತಿಲ್ಲದಂತೆ ನಾವು ಒಂದಷ್ಟು ರಿಯಾಕ್ಷನ್ಸ್ಗಳನ್ನು ಕೊಡ್ತೇವಲ್ವಾ, ಅದನ್ನೇ ನಾವು ರಿಫ್ಲೆಕ್ಸ್ ಆ್ಯಕ್ಷನ್ಸ್ಗಳು ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ಈ ರಿಫ್ಲೆಕ್ಸ್ ಆ್ಯಕ್ಷನ್ಸ್ಗಳನ್ನು ನಾವು ಕನ್ನಡದಲ್ಲಿ ಪರಾವರ್ತನೆ ಅಥವಾ ಪ್ರತಿಕ್ರಿಯಾತ್ಮಕ ಕ್ರಿಯೆ, ಪರಾವರ್ತನೆ ಅಂತ ಹೇಳಿ ಕೂಡ ಕನ್ನಡದಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸರಿನಾ? ಸೊ ಈ ರೆಸ್ಪಾನ್ಸಸ್ಗಳಲ್ಲಿ ಸಾಮಾನ್ಯವಾಗಿ ಬ್ರೇನ್ನ ಇನ್ವಾಲ್ವ್ಮೆಂಟ್ ಅನ್ನೋದು ಇರೋದಿಲ್ಲ. ರಿಫ್ಲೆಕ್ಸ್ ಆ್ಯಕ್ಷನ್ಸ್ಗಳಲ್ಲಿ ಇನ್ಫಾರ್ಮೇಷನ್ ಅನ್ನೋದು ಕ್ವಿಕ್ಕಾಗಿ ಬರಬೇಕಲ್ವಾ, ಹಾಗಾಗಿ ಇದು ಸಾಮಾನ್ಯವಾಗಿ ಜಸ್ಟ್ ನಮ್ಮ ಸ್ಪೈನಲ್ ಕಾರ್ಡ್ಗೆ ಹೋಗಿ ಸ್ಪೈನಲ್ ಕಾರ್ಡಿಂದ ವಾಪಸ್ ನಮಗೆ ರೆಸ್ಪಾನ್ಸ್ ಬಂದ್ಬಿಡುತ್ತೆ, ಅಂದರೆ ಇನ್ಫಾರ್ಮೇಷನ್ ವಾಪಸ್ ಬಂದ್ಬಿಡುತ್ತೆ. ಆಗ ನಾವು ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡ್ತೀವಿ. ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಕ್ವಿಕ್ಕಾಗಿ, ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಈ ನರವ್ಯೂಹ ಅಂದರೆ ಈ ರಿಫ್ಲೆಕ್ಸ್ ಆ್ಯಕ್ಷನ್ಸ್ಗಳಲ್ಲಿ ಇನ್ಫಾರ್ಮೇಷನ್ ಯಾವ ರೀತಿಯಾಗಿ ಫ್ಲೋ ಆಗುತ್ತೆ, ಯಾವ ರೀತಿಯಾಗಿ ವಾಪಸ್ ಬರುತ್ತೆ ಅನ್ನೋದನ್ನು ಕ್ವಿಕ್ಕಾಗಿ ನಾವು ರಿಫ್ಲೆಕ್ಸ್ ಆರ್ಕ್ನ ಮೂಲಕ ಅರ್ಥ ಮಾಡ್ಕೊಳ್ಳೋಣ, ಸರಿನಾ? ಅದನ್ನು ನಾವು ಪರಾವರ್ತಿತ ಚಾಪ ಅಂತ ಹೇಳಿ ಕೂಡ ಕರಿತೇವೆ. ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇದು ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಕಾಣುವಂಥ ಒಂದಷ್ಟು ರಿಯಾಕ್ಷನ್ಸ್ಗಳು ಮತ್ತು ಆ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಕಂಡುಬರುವಂಥ ಒಂದಷ್ಟು ಅಂಗವ್ಯೂಹಗಳು. ಇದೇ ರೀತಿ ಸಸ್ಯಗಳಲ್ಲೂ ಕೂಡ ಸಾಕಷ್ಟು ಮೂವ್ಮೆಂಟ್ಸ್ಗಳನ್ನು, ಸಾಕಷ್ಟು ಚಲನೆಗಳನ್ನು ನಾವು ಗುರುತಿಸಬಹುದು. ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಚಲನೆಗಳು ಕೆಲವೊಂದು ಗ್ರೋತ್ ಡಿಪೆಂಡೆಂಟ್ ಆಗಿರುತ್ತೆ, ಬೆಳವಣಿಗೆ ಆಧಾರಿತವಾಗಿರುತ್ತೆ, ಕೆಲವೊಂದು ಬೆಳವಣಿಗೆ ಅವಲಂಬಿತವಲ್ಲದ ಅಥವಾ ಬೆಳವಣಿಗೆಗೆ ಅಥವಾ ಚಲನೆಗೆ ಎರಡಕ್ಕೂ ಸಂಬಂಧ ಇರೋದಿಲ್ಲ ಅಂತ ಹೇಳಿ ನೀವು ಗಮನದಲ್ಲಿಟ್ಕೊಳ್ಬೇಕು. ಕೆಲವೊಂದು ಚಲನೆಗಳು ಬೆಳವಣಿಗೆ ಆಧಾರಿತ, ಕೆಲವೊಂದು ಚಲನೆಗಳು ಬೆಳವಣಿಗೆ ಆಧಾರಿತವಲ್ಲದವು ಅಂತ ಹೇಳಿ ನೀವು ತಿಳ್ಕೊಳ್ಬೇಕು, ಸರಿನಾ? ಅದಕ್ಕೂ ಕೂಡ ಅಲ್ಲಿಯೂ ಕೂಡ ಸಸ್ಯಗಳಲ್ಲೂ ಕೂಡ ಸಾಕಷ್ಟು ಹಾರ್ಮೋನ್ಸ್ಗಳು ಕಾರಣವಾಗುತ್ತೆ. ಸಸ್ಯಗಳಲ್ಲೂ ಕೂಡ ಹಾರ್ಮೋನ್ಸ್ಗಳಿದೆ, ಸಸ್ಯಗಳಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಯನ್ನು ಪ್ರಚೋದಿಸುತ್ತವೆ, ಕೆಲವೊಂದು ಬೆಳವಣಿಗೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತವೆ. ಈ ರೀತಿಯಾಗಿ ಸಸ್ಯಗಳಲ್ಲೂ ಕೂಡ ಚಲನೆಗಳನ್ನು, ಸಸ್ಯಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗದೇ ಇದ್ರೂ ಕೂಡ ಸಸ್ಯಗಳು ಬೆಳಕಿನ ಕಡೆಗೆ ಬಾಗೋದಾಗಿರಬಹುದು, ಅಥವಾ ಸೂರ್ಯನ ಕಡೆಗೆ ಬೆಳೆಯೋದಾಗಿರ್ಬೋದು, ಅಥವಾ ನೀರಿನ ಕಡೆಗೆ ಬೇರನ್ನು ಬೆಳೆಸೋದಾಗಿರ್ಬೋದು.
ಇವೆಲ್ಲ ಈ ರೀತಿಯಾದ ಮೂವ್ಮೆಂಟ್ಸ್ಗಳನ್ನು, ಚಲನೆಗಳನ್ನು ನಾವು ಸಸ್ಯಗಳಲ್ಲಿ ಕೂಡ ಕಾಣಬಹುದು. ಅದನ್ನು ಮುಂದೆ ತಿಳ್ಕೊಳ್ತಾ ಹೋಗ್ಬಿಡೋಣ ಕ್ವಿಕ್ ಆಗಿ. ಇದೆಲ್ಲ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನರಕೋಶದ ರಚನೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನರಕೋಶದಲ್ಲಿರುವಂಥ ಒಂದಷ್ಟು ಮೇಜರ್ ಅಂಶಗಳನ್ನು ಮತ್ತೆ ಗಮನದಲ್ಲಿಟ್ಕೊಳ್ಳಿ. ಡೆಂಡ್ರೈಟ್ಸ್ಗಳು ಅಂತ ಹೇಳಿ ಕರೆಯುತ್ತೆ. ಎಲ್ಲ ಸೆಲ್ಸ್ಗಳಲ್ಲೂ ಇರೋ ಹಾಗೆ ನರಕೋಶದಲ್ಲಿಯೂ ಕೂಡ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ನ ಜೊತೆಗೆ ಅದರ ಸೆಲ್ ಆರ್ಗನಲ್ಸ್ಗಳು ಕೂಡ ಇದೆ. ಆದರೆ ನ್ಯೂರಾನ್ಸ್ಗಳಲ್ಲಿ ಒಂದು ಕಾಂಪೊನೆಂಟ್ ಇರೋದಿಲ್ಲ. ಆ ಕಾರಣದಿಂದ ನ್ಯೂರಾನ್ಸ್ಗಳು ಸೆಲ್ ಡಿವಿಷನ್ ಅನ್ನೋ ಪ್ರಕ್ರಿಯೆಯನ್ನು ನಡೆಸೋದಿಲ್ಲ. ಇವಿಗೆ ಸೆಲ್ ಡಿವಿಷನ್ ಕೆಪಾಬಿಲಿಟಿ ಅನ್ನೋದು ನ್ಯೂರಾನ್ಸ್ಗಳಲ್ಲಿ ಇರೋದಿಲ್ಲ. ಅದು ಯಾವ ಕಾಂಪೊನೆಂಟ್ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು, ಯಾವ ಕಾಂಪೊನೆಂಟ್ ನ್ಯೂರಾನ್ನಲ್ಲಿ ಇರೋದಿಲ್ಲ ಅಂತ, ಸರಿನಾ? ಹಾಗೆ ಸೆಲ್ ಬಾಡಿ ಇದೆ, ಇದನ್ನೇ ನಾವು ಸೈಟಾನ್ ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ? ಹಾಗೆ ಒನ್ ಆಫ್ ದ ಡೆಂಡ್ರೈಟ್ ಈಸ್ ನೋಡಿ ತುಂಬ ದೊಡ್ಡದಾಗಿ ಎಕ್ಸ್ಟೆಂಡ್ ಆಗಿ ಎಲಾಂಗೇಟೆಡ್ ಆಗಿರೋದನ್ನು ನಾವು ಗಮನಿಸಬಹುದು. ಅದನ್ನು ನಾವು ಆಕ್ಸಾನ್ ಅಂತ ಹೇಳಿ ಕೂಡ ಕರಿತೇವೆ. ಆಕ್ಸಾನ್ನ ತುದಿಯಲ್ಲಿ ಆಕ್ಸಾನ್ ಟರ್ಮಿನಲ್ಸ್ಗಳನ್ನು ನಾವು ಗಮನಿಸಬಹುದು. ಹಾಗೆ ಆಕ್ಸಾನ್ ಅನ್ನು ಕವರ್ ಆಗಿ ಮೈಲಿನ್ ಶೀತ್ ಕೂಡ ಇರುತ್ತೆ. ಹಾಗೆ ಎರಡು ಮೈಲಿನ್ ಶೀತ್ಗಳ ಮಧ್ಯೆ ಇರುವಂಥ ಒಂದು ಸಣ್ಣ ಗ್ಯಾಪನ್ನು ನಾವು ನೋಡ್ ಆಫ್ ರಾನ್ವಿಯರ್ ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ? ಇದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಲ್ಲಿ ಇನ್ನೊಂದಷ್ಟು ಅಂಶಗಳನ್ನು ನಾನು ಕೊಟ್ಟಿದ್ದೇನೆ. ಇದು ಕೂಡ ನಿಮಗೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಸಿಫಿಕ್ ಆಗಿ ರಿಫ್ಲೆಕ್ಸ್ ಆರ್ಕ್ನ ಬಗ್ಗೆ ನಾವು ತಿಳ್ಕೊಳ್ತೀವಲ್ಲ, ಆಗ ಇದು ನಿಮಗೆ ಕಾರ್ಯಕ್ಕೆ ಬರುತ್ತೆ, ಉಪಯೋಗಕ್ಕೆ ಬರುತ್ತೆ. ಈ ನ್ಯೂರಾನ್ಸ್ಗಳು ನಡೆಸುವಂಥ ಕಾರ್ಯದ ಆಧಾರದ ಮೇಲೆ ಅವುಗಳು ಯಾವ ರೀತಿಯಾದ ಫಂಕ್ಷನನ್ನು ನಡೆಸ್ತಾ ಇದೆ, ಯಾವ ರೀತಿಯಾಗಿ ಇನ್ಫಾರ್ಮೇಷನನ್ನು ಕ್ಯಾರಿ ಮಾಡ್ತಾ ಇದೆ, ಎಲ್ಲಿಂದ ಎಲ್ಲಿಗೆ ಇನ್ಫಾರ್ಮೇಷನ್ ಅನ್ನೋದನ್ನು ಕ್ಯಾರಿ ಮಾಡ್ತಾ ಇದೆ ಅನ್ನೋದರ ಆಧಾರದ ಮೇಲೆ, ಫಂಕ್ಷನ್ಸ್ಗಳ ಆಧಾರದ ಮೇಲೆ ನ್ಯೂರಾನ್ಸ್ಗಳನ್ನು ನಾವು 3 ವಿಧಗಳಾಗಿ ಇಲ್ಲಿ ಗುಂಪು ಮಾಡ್ಬೋದು ಅಥವಾ ವಿಂಗಡಿಸಬಹುದು. ಸೆನ್ಸರಿ ನ್ಯೂರಾನ್, ಜ್ಞಾನವಾಹಿ ನರಕೋಶ, ಅಥವಾ ಇದು ಈ ನರಕೋಶ ಏನಿದೆಯಲ್ಲ, ಇದು ಸಾಮಾನ್ಯವಾಗಿ ಸೆನ್ಸ್ ಆರ್ಗನ್ಸಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಇನ್ಫಾರ್ಮೇಷನನ್ನು ಕ್ಯಾರಿ ಮಾಡುವಂಥ ಒಂದು ನ್ಯೂರಾನ್, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ನ್ಯೂರಾನ್ ಇದೆ ಮೋಟಾರ್ ನ್ಯೂರಾನ್ ಅಥವಾ ಕ್ರಿಯಾವಾಹಿ ನರಕೋಶ. ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಿಂದ ಇನ್ಫಾರ್ಮೇಷನ್ ಅನ್ನ ಸೆನ್ಸರಿ ಆರ್ಗನ್ಸ್ಗಳಿಗೆ ಅಥವಾ ಎಫೆಕ್ಟಾರ್ ಮಸಲ್ಸ್ಗಳಿಗೆ ಅಥವಾ ಯಾವ ಆರ್ಗನ್ನ ಮೂಲಕ ನಾವು ರೆಸ್ಪಾನ್ಸ್ ಅನ್ನು ಕೊಡ್ತೇವೆ ಆ ಆರ್ಗನ್ಗೆ ಇನ್ಫಾರ್ಮೇಷನ್ ಅನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡುತ್ತವೆ, ಸರಿನಾ? ಅದಕ್ಕಾಗಿ ಇವುಗಳನ್ನು ಕ್ರಿಯಾವಾಹಿ ನರಕೋಶಗಳು ಅಥವಾ ಮೋಟಾರ್ ನ್ಯೂರಾನ್ಸ್ ಅಂತ ಹೇಳಿ ಕರಿತೇವೆ. ಇವೆರಡರ ಮಧ್ಯೆ ಸಂಬಂಧ ಕಲ್ಪಿಸುವಂಥ ಒಂದು ನ್ಯೂರಾನ್ ಇದೆ, ಅದನ್ನೇ ನಾವು ರಿಲೇ ನ್ಯೂರಾನ್ ಅಂತ ಹೇಳಿ ಕರಿತೇವೆ ಅಥವಾ ಸಂಬಂಧ ಕಲ್ಪಿಸುವ ನರಕೋಶ ಅಂತ ಹೇಳಿ ಕೂಡ ಕರಿತೇವೆ. ಇದು ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ, ಇನ್ನೊಮ್ಮೆ ಅರ್ಥ ಮಾಡ್ಕೊಂಡ್ಬಿಡೋಣ. ಈ ರಿಫ್ಲೆಕ್ಸ್ ಆಕ್ಷನ್ ಅನ್ನು ನಾನಿಲ್ಲಿ ಒಂದು ರಿಫ್ಲೆಕ್ಸ್ ಆಕ್ಷನ್ಗೆ ಉದಾಹರಣೆಯಾಗಿ ಈ ಹಾಟ್ ಪ್ಯಾನ್ ಅನ್ನು ಅಥವಾ ಯಾವುದೋ ಒಂದು ಬಿಸಿಯಾದ ವಸ್ತುವನ್ನು ಮುಟ್ಟೋದನ್ನು ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ, ಸರಿನಾ? ಇದೇ ಆಕ್ಟಿವಿಟಿಯನ್ನು ನೀವು ಮನೆಯಲ್ಲೂ ಕೂಡ ಮಾಡ್ಬೋದು, ಅಥವಾ ನೀವು ಇದ್ರೆ ನಿಮಗೆ ಅದು ರಿಫ್ಲೆಕ್ಸ್ ಸ್ಪೀಡನ್ನು ಐಡೆಂಟಿಫೈ ಮಾಡಲಿಕ್ಕೆ ಒಂದು ಆಡುವಂಥ ಒಂದು ಆಟ ಸಾಮಾನು ಕೂಡ ಬರುತ್ತೆ ಕಣ್ರು, ಅದನ್ನು ನೀವು ಟ್ರೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮುಂದ್ಗಡೆ ಯಾರನ್ನಾದ್ರೂ ಒಬ್ಬರನ್ನ ಹಿಂಗೆ ಒಂದು ಪೆನ್ನನ್ನು ಅಥವಾ ಒಂದು ಬಾಟಲನ್ನು ಹಿಡ್ಕೊಳ್ಳೋದಕ್ಕೆ ಹೇಳಿ, ಅದನ್ನು ಹೀಗೆ ಅವರು ಯಾವಾಗ ಬಿಡ್ತಾರೋ ಆವಾಗ ಬಿಡಲಿ, ಹೀಗೆ ಕ್ಯಾಚ್ ಇಟ್ಕೊಳ್ಳೋದು. ನಿಮ್ಮ ರಿಫ್ಲೆಕ್ಸ್ ಸ್ಪೀಡ್ ಎಷ್ಟಿದೆ ಅಂತ ಹೇಳಿ ನೀವು ಕೂಡ ಐಡೆಂಟಿಫೈ ಮಾಡ್ಬೋದು, ಸರಿನಾ? ಸೊ ಈಗ ಫಾರ್ಮುಲಾ 1 ಎಲ್ಲರೂ ಕೂಡ ರಿಫ್ಲೆಕ್ಸ್ ಸ್ಪೀಡನ್ನು ಚೆಕ್ ಮಾಡಲಿಕ್ಕೆ ಸಾಕಷ್ಟು ರೀತಿಯಾದ ಗೇಮ್ಸ್ಗಳನ್ನು ನಾವು ಡಿಸೈನ್ ಮಾಡ್ಕೊಂಡಿರ್ತಾರೆ. ಆ ರೀತಿಯಾಗಿ ನೀವು ಕೂಡ ಒಂದು ಸಣ್ಣ ಗೇಮ್ ಇದು, ಮುಂದ್ಗಡೆ ಯಾರನ್ನಾದ್ರೂ ಒಬ್ಬರನ್ನ ಪೆನ್ ಅಥವಾ ಬಾಟಲನ್ನು ಏನಾದರೂ ಹಿಡ್ಕೊಳ್ಳೋದಕ್ಕೆ ಹೇಳಿ, ಅದು ಕೈ ಬಿಡೋದಕ್ಕೆ ಹೇಳಿ, ನೀವು ಅದನ್ನು ಕ್ಯಾಚ್ ಮಾಡಬೇಕು, ಸರಿನಾ? ಇಲ್ಲಿದೆ, ನನಗೆ ಗೊತ್ತಿಲ್ಲ, ನಾನು ನೋಡ್ತಾ ಇದ್ದೀನಿ, ಹಾಗೆ ಟಕ್ ಅಂತ ಹಿಡಿಬೇಕು. ಅದು ಈ ರೀತಿಯಾದ ಆಕ್ಟಿವಿಟೀಸ್ಗಳನ್ನು ನೀವು ಮಾಡ್ಬೋದು. ಇಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್ಸ್ಗಳ ವಿಷಯಕ್ಕೆ ಬಂದಾಗ ಸಾಕಷ್ಟು ರಿಫ್ಲೆಕ್ಸ್ ಆ್ಯಕ್ಷನ್ಸ್ಗಳು ಸ್ವಾಭಾವಿಕವಾಗಿ ನಮ್ಮಲ್ಲಿರುತ್ತೆ. ಅದನ್ನು ನಾವು ನ್ಯಾಚುರಲ್ ರಿಫ್ಲೆಕ್ಸ್ ಆ್ಯಕ್ಷನ್ಸ್ಗಳು ಅಂತ ಹೇಳಿ ಕರಿತೇವೆ. ಒಂದಷ್ಟು ರಿಫ್ಲೆಕ್ಸ್ ಆ್ಯಕ್ಷನ್ಸ್ಗಳನ್ನ ನಾವು ನಿಧಾನವಾಗಿ ಕಲ್ತ್ಕೊಳ್ತೀವಿ ನಮ್ಮ ಜೀವಿತಾವಧಿಯಲ್ಲಿ, ಅವುಗಳನ್ನು ನಾವು ಆರ್ಟಿಫಿಷಿಯಲ್ ಅಂತ ಹೇಳಿ ಕೂಡ ಕರಿಬಹುದು, ಸರಿನಾ? ನ್ಯಾಚುರಲ್ಗೆ ಹಾಗೆ ಆರ್ಟಿಫಿಷಿಯಲ್ಗೆ ವ್ಯತ್ಯಾಸಗಳಿರುತ್ತೆ. ಸಾಮಾನ್ಯ ಈಗ ನ್ಯಾಚುರಲ್ ಆಗಿರುವಂಥ ರಿಫ್ಲೆಕ್ಸ್ ಆ್ಯಕ್ಷನ್ಸ್ಗಳು ಯಾವ್ಯಾವುದು? ಈಗ ನೋಡಿ, ನಾವು ಕಣ್ಣನ್ನು ಬ್ಲಿಂಕ್ ಮಾಡೋದಾಗಿರ್ಬೋದು, ಅಥವಾ ನಮ್ಮ ಕಣ್ಣಿಗೆ ನೇರವಾಗಿ ಬೆಳಕು ಬಿದ್ದಾಗ ನಮ್ಮ ಪ್ಯೂಪಿಲ್ಸ್ಗಳು ಕಾಂಟ್ರಾಕ್ಟ್ ಅಥವಾ ಕಾನ್ಸ್ಟ್ರಿಕ್ಟ್ ಆಗೋದಾಗಿರ್ಬೋದು, ನಮ್ಮ ಪ್ಯೂಪಿಲ್ಸ್ಗಳು ಕುಗ್ಗೋದಾಗಿರಬಹುದು, ಅಥವಾ ಕಣ್ಣಿನ ಮಣಿಗಳು ಅಂತ ಹೇಳಿ ಕರಿತೇವೆ, ಆ ಕಣ್ಣಿನ ಮಣಿಗಳು ಮುದುಡ್ಕೊಳ್ಳೋದಾಗಿರ್ಬೋದು. ಯಾಕೆಂದರೆ ಹೆಚ್ಚಿಗೆ ಲೈಟು ನಮ್ಮ ಕಣ್ಣಿನ ಒಳಗಡೆ ಹೋಗಬಾರ್ದು ಅನ್ನೋದನ್ನು ತಡೆಯೋದಕ್ಕೆ, ಸರಿನಾ? ನೀ ಜರ್ಕ್ ಆಗಿರಬಹುದು, ಹೌದಾ? ಈ ರೀತಿಯಾಗಿ ಸಾಕಷ್ಟು ಸ್ವಾಭಾವಿಕವಾಗಿ ನಮ್ಮಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್ಸ್ಗಳು ಕಾಣಿಸುತ್ತೆ. ಹಾಗೆ ನಾವೇ ಕಲ್ತ್ಕೊಂಡಂಥದ್ದು, ಈಗ ನೀವು ಗಾಡಿ ಓಡಿಸ್ತಾ ಇದ್ದೀರಾ, ಲೆಫ್ಟ್ ರೈಟ್ ಅಥವಾ ಯಾವುದಾದ್ರೂ ಒಂದು ಟರ್ನ್ ಬರ್ತಾ ಇದೆ, ನಿಮಗೆ ಗೊತ್ತಿಲ್ಲದಂಗೆ ನೀವು ಲೆಫ್ಟ್ ಇಂಡಿಕೇಟರನ್ನು ರೈಟ್ ಇಂಡಿಕೇಟರನ್ನು ನೀವು ಹಾಕ್ತೀರಾ, ಅಥವಾ ಹಂಪ್ಸ್ ಕಾಣಿಸ್ತಾ ಇದೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಹಂಪ್ಸ್ ನೋಡಿದ ತಕ್ಷಣ ನಿಮ್ಮ ಕಾಲು ಆಲ್ರೆಡಿ ಬ್ರೇಕನ್ನು ಒತ್ತುತ್ತಾ ಇರುತ್ತೆ. ಇದೆಲ್ಲ ನೀವು ಕಲ್ತ್ಕೊಂಡಿರುವಂಥ ರಿಫ್ಲೆಕ್ಸ್ ಆ್ಯಕ್ಷನ್ಸ್ಗಳು. ಟೀಚರ್ ಒಳಗಡೆ ಬಂದ ತಕ್ಷಣ ನೀವು ಎದ್ದು ನಿಂತ್ಕೊಳ್ತೀರಲ್ಲ, ಅದು ಕೂಡ ಒಂದು ರೀತಿಯಾದ ಕಲ್ತ್ಕೊಂಡಂಥ ರಿಫ್ಲೆಕ್ಸ್ ಆ್ಯಕ್ಷನ್, ಸ್ವಾಭಾವಿಕವಲ್ಲದ್ದು, ಸರಿನಾ? ಸೊ ಈಗ ಏನಾಗುತ್ತೆ, ಇನ್ಫಾರ್ಮೇಷನ್ ಅನ್ನೋದು ಹೇಗೆ ಪಾಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಬರೋಣ. ಮೊದಲು ಇನ್ಫಾರ್ಮೇಷನನ್ನು ರಿಸೀವ್ ಮಾಡ್ಕೊಳ್ಳೋದು ಗ್ರಾಹಕಗಳು
ರಿಸೆಪ್ಟಾರ್ಸ್ಗಳು. ಅದಾದ ನಂತರ ರಿಸೀವ್ ಆದಂಥ ಇನ್ಫಾರ್ಮೇಷನ್ ಏನಿದೆ ಇದು ಜ್ಞಾನವಾಹಿ ನರಕೋಶದ ಮೂಲಕ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ತಲುಪ್ತಾ ಇದೆ. ರಿಫ್ಲೆಕ್ಸ್ ಆಕ್ಷನ್ಸ್ಗಳು ಕ್ವಿಕ್ ಆಗಿ ನಡಿಬೇಕಾಗಿರೋದ್ರಿಂದ ಇಲ್ಲಿ ಸ್ಪೈನಲ್ ಕಾರ್ಡ್ ಮಾತ್ರ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅಲ್ಲಿ ಜ್ಞಾನವಾಹಿ ನರಕೋಶಗಳು ಸಾಮಾನ್ಯವಾಗಿ ಇನ್ಫಾರ್ಮೇಷನನ್ನು ಸ್ಪೈನಲ್ ಕಾರ್ಡ್ಗೆ ತೆಗೆದುಕೊಂಡು ಹೋದಾಗ ಆ ಸ್ಪೈನಲ್ ಕಾರ್ಡ್ನಲ್ಲಿ ಎಲ್ಲಿ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗ್ತಾ ಇದೆ, ಈ ರಿಲೇ ನ್ಯೂರಾನ್ಸ್ಗಳ ನಡುವೆ ನಮ್ಮ ಜ್ಞಾನವಾಹಿನ ಅಥವಾ ಸೆನ್ಸರಿ ನ್ಯೂರಾನ್ ಹಾಗೆ ಮೋಟಾರ್ ನ್ಯೂರಾನ್ಗಳ ಮಧ್ಯೆ ಈ ಸಂಬಂಧ ಕಲ್ಪಿಸುವಂತಹ ನ್ಯೂರಾನ್ ಅನ್ನೋ ನರಕೋಶವನ್ನು ನಾವು ಗಮನಿಸಬಹುದು. ಇದರ ಮೂಲಕ ಇನ್ಫಾರ್ಮೇಷನ್ ಅನ್ನೋದು ಸೆನ್ಸರಿ ನ್ಯೂರಾನ್ನಿಂದ ಈಗ ಮೋಟಾರ್ ನ್ಯೂರಾನ್ ಕಡೆಗೆ ಅಥವಾ ಕ್ರಿಯಾವಾಹಿ ನ್ಯೂರಾನ್ನ ಕಡೆಗೆ ಬರ್ತಾ ಇದೆ, ಕ್ರಿಯಾವಾಹಿ ನರಕೋಶದ ಕಡೆಗೆ ಬರುತ್ತೆ. ಸರಿನಾ? ಸೊ ಅದಾದ ನಂತರ ಆ ಕ್ರಿಯಾವಾಹಿ ನ್ಯೂರಾನ್ ಏನಿದೆಯಲ್ಲ, ಅದು ಮೋಟಾರ್ ನ್ಯೂರಾನ್ ಏನಿದೆಯಲ್ಲ, ಅದು ಇನ್ಫಾರ್ಮೇಷನನ್ನು ಎಫೆಕ್ಟಾರ್ ಮಸಲ್ಸ್ಗಳಿಗೆ, ಎಫೆಕ್ಟಾರ್ಸ್ಗಳು ಅಂತ ಹೇಳಿದ್ರೆ ಕಾರ್ಯನಿರ್ವಾಹಕಗಳು, ಯಾವ ಅಂಗದ ಮೂಲಕ ನಾವು ರೆಸ್ಪಾನ್ಸನ್ನು ಕೊಡ್ತೇವೆ, ರಿಯಾಕ್ಷನ್ ಕೊಡ್ತೇವೆ, ಅದನ್ನೇ ನಾವು ಕಾರ್ಯನಿರ್ವಾಹಕ ಅಥವಾ ಎಫೆಕ್ಟಾರ್ ಅಂತ ಹೇಳಿ ಕೂಡ ಕರಿತೇವೆ. ಇಲ್ಲಿ ಎಫೆಕ್ಟಾರ್ ಅನ್ನೋದು ಒಂದು ಮಸಲ್ ಕೂಡ ಆಗಿರಬಹುದು ಅಥವಾ ಒಂದು ಗ್ರಂಥಿ ಕೂಡ ಆಗಿರಬಹುದು, ಗ್ಲ್ಯಾಂಡ್ ಕೂಡ ಆಗಿರಬಹುದು. ಸರಿನಪ್ಪ? ಸಾಮಾನ್ಯವಾಗಿ ನಾವು ಸೆನ್ಸ್ ಮಾಡುವಾಗ ಕೇವಲ ಚರ್ಮದ ಮೂಲಕ ನನಗೆ ಗೊತ್ತಾಯಿತು ನನಗಲ್ಲಿ ಹೀಟ್ ಇದೆ ಅಂತ ಹೇಳಿ, ಆದರೆ ರೆಸ್ಪಾಂಡ್ ಮಾಡುವಾಗ ನಾವು ನಮ್ಮ ಇಡೀ ಕೈಯನ್ನು ವಾಪಸ್ ತಗೊಳ್ತೇವೆ ಅಲ್ವಾ? ಇಡೀ ಮಸಲ್ ನಂದು ಕಾಂಟ್ರಾಕ್ಟ್ ಆಗಬೇಕು. ಸರಿನಾ? ಹಾಗಾಗಿ ಈ ಮಸಲ್ಸ್ಗಳು ಇಲ್ಲಿ ಎಫೆಕ್ಟಾರ್ಸ್ಗಳಾಗಿ ಕೆಲಸ ಮಾಡ್ತಾ ಇರೋದು ನಾವೇ ಗಮನಿಸಬೇಕು. ಸೊ ಈ ಎಂಟೈರ್ ಪಾತ್ವೇ ಏನಿದೆಯಲ್ಲ, ಈ ಸಂವೇದನೆಗಳು ರಿಸೆಪ್ಟಾರ್ಸ್ನಿಂದ ಹಿಡಿದು ಎಫೆಕ್ಟಾರ್ ಮಸಲ್ಸ್ಗಳಿಗೆ ಸರಬರಾಜಾಗುವಂಥ ಅಥವಾ ಟ್ರಾವೆಲ್ ಮಾಡುವಂತಹ ಈ ಮಾರ್ಗ ಏನಿದೆಯಲ್ಲ, ಈ ಪಾತ್ವೇ ಏನಿದೆಯಲ್ಲ, ಇದನ್ನೇ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿ ಕೂಡ ಕರಿತೇವೆ. ಅದನ್ನು ನಾವು ಪರಾವರ್ತಿತ ಚಾಪ ಅಂತ ಹೇಳಿ ಕನ್ನಡದಲ್ಲಿ ಕೂಡ ಕರಿತೇವೆ. ಅರ್ಥ ಆಗ್ತಿದೆಯಪ್ಪ? ಸೊ ಈ ರೀತಿಯಾಗಿ ಇನ್ಫಾರ್ಮೇಷನ್ಸ್ಗಳು ಇನ್ಫಾರ್ಮೇಷನ್ಸ್ಗಳು ನಮ್ಮ ದೇಹದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತಲುಪೋದನ್ನು ನಾವು ಗಮನಿಸಬೇಕು. ಈಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರೋ ಹಾಗೆ ಒಂದಷ್ಟು ಮೇಜರ್ ಪಾರ್ಟ್ಸ್ಗಳೇನಿದೆ, ಬ್ರೈನ್ ಹಾಗೂ ಸ್ಪೈನಲ್ ಕಾರ್ಡ್, ಇವುಗಳ ಬಗ್ಗೆ ತಿಳ್ಕೊಂಬರೋಣ. ಯಾವುದಾದ್ರೂ ಅಂಶವನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಅಥವಾ ಮರೆತು ಹೋಗ್ತಾ ಇದ್ದೀನಿ, ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ನನಗೆ ಹೇಳಬೇಕು. ಸರಿನಾ? ಯಾಕಂದರೆ ಈಗ ಪಾಠವನ್ನು ಶುರು ಮಾಡಿ ನಾನು ಮಾಡುವಂಥ ಭರದಲ್ಲಿ ಎಲ್ಲಾದರೂ ಒಂದು ಅಂಶಗಳನ್ನು ನಾನು ಮರ್ತಿರಬಹುದು ಅಥವಾ ಸಮಯ ಹೆಚ್ಚಿಗೆ ತಗೊಳ್ತಾ ಇರಬಹುದು, ನನಗೆ ಗೊತ್ತಾಗ್ತಾ ಇರೋಲ್ಲ. ಹಾಗಾಗಿ ಸರಿನಾ, ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಅಂತ ಅಂದ್ಕೊಂಡು ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ. ಓಕೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಮುಖ್ಯವಾಗಿ ಬ್ರೈನ್ ಹಾಗೂ ಸ್ಪೈನಲ್ ಕಾರ್ಡ್ ಇರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಆ ಬ್ರೈನ್ನಲ್ಲಿ ಇರುವಂಥ ಮೇಜರ್ ಪಾರ್ಟ್ಸ್ಗಳು, ಆ ಬ್ರೈನ್ನ ಕೆಲಸ ಏನು ಅನ್ನೋದನ್ನು ಈಗ ಅರ್ಥ ಮಾಡ್ಕೊಂಡು ಹೋಗೋಣ. ಈಗ ಬ್ರೈನ್ ಅನ್ನೋದು ನಮ್ಮ ಮಾಸ್ಟರ್ ಆರ್ಗನ್ ಅಥವಾ ನಮ್ಮ ದೇಹದ ಎಲ್ಲ ಕಾರ್ಯಗಳನ್ನು ನಿರ್ಧರಿಸುವಂತಹ ಒಂದು ಅಂಗ ಅಲ್ವಾ, ಮೆದುಳು ನಮ್ಮ ಸ್ಕಲ್ನಲ್ಲಿ ಅಥವಾ ಈ ತಲೆಬುರುಡೆ ಅನ್ನುವಂಥ ಈ ಬೋನ್ ಬಾಕ್ಸ್ ಏನಿದೆ ಸರಿನಾ, ಇದರೊಳಗಡೆ ಪ್ರೊಟೆಕ್ಟೆಡ್ ಆಗಿದೆ. ಸರಿನಾ? ಅದ್ರ ಜೊತೆಗೆ ಅಲ್ಲಿ ಫ್ಲೂಯಿಡ್ ಅಂತ ಒಂದು ಫ್ಲೂಯಿಡ್ ಕೂಡ ಇದೆ. ಅದು ನಮ್ಮ ಯಾವುದಾದ್ರೂ ಒಂದು ಶಾಕ್ ಅಥವಾ ಜರ್ಕ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಸರಿನಾ? ಈ ಮೂಲಕ ಬ್ರೈನ್ ಅಲ್ಲಿ ಪ್ರೊಟೆಕ್ಟೆಡ್ ಆಗಿದೆ ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕು. ಈ ಬ್ರೈನ್ನ ವಿಷಯಕ್ಕೆ ಬಂದಾಗ, ಬ್ರೈನ್ ಅನ್ನೋದು ಎರಡು ದೊಡ್ಡ ಸೆರೆಬ್ರಲ್ ಹೆಮಿಸ್ಪಿಯರ್ಸ್ಗಳಿಂದ, ಅಥವಾ ನೀವು ತುಂಬ ಸರಳವಾಗಿ ನಾನು ಹೇಳ್ಕೊಡ್ತೀನಿ. ಬ್ರೈನ್ನಲ್ಲಿ ಮೇಜರ್ ಪಾರ್ಟ್ಸ್ಗಳನ್ನು ನಾವು ನೋಡೋದಾದರೆ ಮುಖ್ಯವಾಗಿ 3 ಮೇಜರ್ ಪಾರ್ಟ್ಸ್ಗಳನ್ನು ನಾವು ಗುರುತಿಸ್ಬೋದು. ಒಂದು ಸೆರೆಬ್ರಮ್, ಇನ್ನೊಂದು ಮಿಡ್ ಬ್ರೈನ್, ಹಾಗೆ ಇನ್ನೊಂದು ಹೈಂಡ್ ಬ್ರೈನ್. ಸೆರೆಬ್ರಮ್ಗೆ ಬದಲಾಗಿ ನಾನು 4 ಬ್ರೈನ್ ಹೇಳಬೇಕಿತ್ತು. 4 ಬ್ರೈನ್, ಮಿಡ್ ಬ್ರೈನ್ ಹಾಗೂ ಹೈಂಡ್ ಬ್ರೈನ್ ಅನ್ನುವಂಥ 3 ರೀಜನ್ಸ್ಗಳನ್ನು ನಾವು ನಮ್ಮ ಮೆದುಳಿನಲ್ಲಿ ಗುರುತಿಸಬಹುದು. ಅದರಲ್ಲಿ ಮುಖ್ಯವಾಗಿ 4 ಬ್ರೈನ್ನಲ್ಲಿ ಸೆರೆಬ್ರಮ್ ಅನ್ನುವಂಥ ಒಂದು ದೊಡ್ಡದಾದ ಅಂಗ ಇದೆ. ಲಾರ್ಜೆಸ್ಟ್ ಪೋರ್ಷನ್ ಆಫ್ ಅವರ್ ಬಾಡಿ, ಲಾರ್ಜೆಸ್ಟ್ ಪೋರ್ಷನ್ ಆಫ್ ಅವರ್ ಬ್ರೈನ್. ಅದನ್ನು ಹೊರತುಪಡಿಸಿ ಹೈಪೋಥಾಲಮಸ್ ಇದೆ, ಹಾಗೆ ಪಿಟ್ಯುಟರಿ ಗ್ಲ್ಯಾಂಡ್ ಕೂಡ ಅಲ್ಲಿ ನಮಗೆ ಕಾಣಿಸುತ್ತೆ. ಈ ಸೆರೆಬ್ರಮ್ ಏನಿದೆಯಲ್ಲ, ಈ ಸೆರೆಬ್ರಮ್ನಲ್ಲಿ ಸಾಮಾನ್ಯವಾಗಿ ಸಣ್ಣದಾದ ಗ್ರೂವ್ಸ್ಗಳು, ಈ ರೀತಿಯಾದ ಗ್ರೂವ್ಸ್ಗಳನ್ನು ನಾವು ಗುರುತಿಸಬಹುದು. ಇನ್ಫೋಲ್ಡಿಂಗ್ಸ್ಗಳು ಅಂತ ಹೇಳಿ ನಾವು ಕರಿತೇವೆ. ಈ ಸೆರೆಬ್ರಮ್ ಸಾಮಾನ್ಯವಾಗಿ 2 ಹೆಮಿಸ್ಪಿಯರ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಅಂದರೆ ನಮ್ಮ ತಲೆಯಲ್ಲಿ ಒಟ್ಟು 2 ಸೆರೆಬ್ರಲ್ ಹೆಮಿಸ್ಪಿಯರ್ಸ್ಗಳಿದೆ. ಆ 2 ಸೆರೆಬ್ರಲ್ ಹೆಮಿಸ್ಪಿಯರ್ಸ್ಗಳು ಒಟ್ಟಿಗೆ ಜಾಯಿಂಟ್ ಆಗಿದೆ, ಅಗೇನ್ ವಿತ್ ದ ಹೆಲ್ಪ್ ಆಫ್ ಅ ಟಿಶ್ಯೂ. ಓಕೆನಾ? ಕಾರ್ಪಸ್ ಕ್ಯಾಲೋಸಮ್ ಅಂತ ಹೇಳಿ ಕರೆಯುವಂಥ ಒಂದು ಟಿಶ್ಯೂ ಇರುತ್ತೆ ಅಲ್ಲಿ. ಸರಿನಾ? ಆ 2 ಟಿಶ್ಯೂಸ್ಗಳು ಅಂದರೆ ಆ 2 ಹೆಮಿಸ್ಪಿಯರ್ಸ್ಗಳು 2 ಜಾಯಿನ್ ಆಗಿದೆ ಅಂತ ಹೇಳಿ ಅರ್ಥ. ಈ ಸೆರೆಬ್ರಮ್ ಏನಿದೆಯಲ್ಲ, ಈ ಸೆರೆಬ್ರಮ್ನೇ ನಮ್ಮ ದೇಹದ ಎಲ್ಲ ಐಚ್ಛಿಕ ಅಥವಾ ವಾಲಂಟರಿ ಆಕ್ಷನ್ಸ್ಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಮೇಜರ್ ಪಾರ್ಟ್ ಅಥವಾ ಮುಖ್ಯವಾದ ಅಂಗ. ಮಧ್ಯಮೆದುಳಿನಲ್ಲಿ ಸಾಮಾನ್ಯವಾಗಿ ಆಡಿಟರಿ ಇನ್ಫಾರ್ಮೇಷನ್ಸ್ಗಳು ಹಾಗೆ ವಿಜುವಲ್ ಇನ್ಫಾರ್ಮೇಷನ್ಸ್ಗಳು ಪ್ರೋಸೆಸ್ ಆಗುವಂಥ ಒಂದು ಸೆಂಟರ್ಗಳನ್ನು ನಾವಲ್ಲಿ ಗುರುತಿಸಬಹುದು. ಸರಿನಾ? ಹಾಗೆ ಹೈಂಡ್ ಬ್ರೈನ್ ಇದೆಯಲ್ಲ, ಈ ಹೈಂಡ್ ಬ್ರೈನ್ನಲ್ಲಿ ಸಾಮಾನ್ಯವಾಗಿ ಇನ್ವಾಲಂಟರಿ ಆಕ್ಷನ್ಸ್ಗಳು ರೆಗ್ಯುಲೇಟ್ ಆಗೋದನ್ನು ನಾವು ಗಮನಿಸಬಹುದು. ಹಾಗೆ ನಮ್ಮ ಬಾಡಿ ಬ್ಯಾಲೆನ್ಸ್, ಪೋಶ್ಚರ್ ಏನಿದೆ ಅದನ್ನೆಲ್ಲ ರೆಗ್ಯುಲೇಟ್ ಮಾಡಲಿಕ್ಕೆ ಒಂದಷ್ಟು ಅಂಗಗಳು ಕೂಡ ನಾವಿಲ್ಲಿ ಕಾಣಬಹುದು. ಉದಾಹರಣೆಗೆ ನೋಡಿ, ಹೈಂಡ್ ಬ್ರೈನ್ನಲ್ಲಿ ಪಾನ್ಸ್ ಇದೆ, ಮೆಡುಲ್ಲಾ ಒಬ್ಲಾಂಗೇಟಾ ಇದೆ, ಹಾಗೆ ಸೆರೆಬೆಲ್ಲಮ್ ಇದೆ.
ಸರಿನಾ? ಈ ಸೆರೆಬೆಲ್ಲಮ್ ಅನ್ನು ನಾವು ಲಿಟಲ್ ಬ್ರೈನ್ ಅಂತ ಹೇಳಿ ಕೂಡ ಕರಿತೇವೆ. ಅರ್ಥ ಆಗ್ತಿದೆಯಾ? ಇನ್ನೊಮ್ಮೆ ರಿಪೀಟ್ ಮಾಡ್ಬಿಡ್ತೀನಿ. ನಮ್ಮ ಬ್ರೈನ್ನಲ್ಲಿ 3 ರೀಜನ್ಸ್ಗಳನ್ನು ನಾವು ಗುರುತಿಸ್ಬೋದು. ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್. ಫೋರ್ ಬ್ರೈನ್ನಲ್ಲಿ ಸೆರೆಬ್ರಮ್ ಇದೆ, ಮಹಾಮಸ್ತಿಷ್ಕ ಅಂತ ಹೇಳಿ ಕರಿತೇವೆ. ಹೈಪೋಥಾಲಮಸ್ ಇದೆ, ಪಿಟ್ಯೂಟರಿ ಗ್ಲ್ಯಾಂಡ್ ಇದೆ, ಪಿಟ್ಯೂಟರಿ ಗ್ರಂಥಿ ಇದೆ. ಮಿಡ್ ಬ್ರೈನಲ್ಲಿ ಏನು ಕಾಣಿಸುತ್ತೆ? ಮಿಡ್ ಬ್ರೈನಲ್ಲಿ ಸಾಮಾನ್ಯವಾಗಿ ವಿಜುವಲ್ ಇನ್ಫಾರ್ಮೇಷನ್ಸ್ಗಳನ್ನು, ಆಡಿಟರಿ ಇನ್ಫಾರ್ಮೇಷನ್ಸ್ಗಳನ್ನು ಪ್ರೋಸೆಸ್ ಮಾಡುವಂಥ ರಿಲೇ ಸೆಂಟರ್ಸ್ಗಳನ್ನು ನಾವು ಗುರುತಿಸಬಹುದು. ಹಾಗೆ ಹೈಂಡ್ ಬ್ರೈನ್ನಲ್ಲಿ ಸೆರೆಬೆಲ್ಲಮ್ ಇದೆ, ಇದನ್ನು ನಾವು ಲಿಟಲ್ ಬ್ರೈನ್ ಅಂತ ಹೇಳಿ ಕರಿತೇವೆ. ಅನುಮಸ್ತಿಷ್ಕ, ಮಿಡಲ್ ಆಬ್ಲಾಂಗೇಟ, ಹಾಗೆ ಪಾನ್ಸ್ ಇದೆ. ಇಲ್ಲಿ ಅನುಮಸ್ತಿಷ್ಕ ಅಥವಾ ಸೆರೆಬೆಲ್ಲಮ್ ಏನಿದೆಯಲ್ಲ, ಇದು ನಮ್ಮ ಬಾಡಿ ಬ್ಯಾಲೆನ್ಸನ್ನು, ಪೋಸ್ಚರನ್ನು ರೆಗ್ಯುಲೇಟ್ ಮಾಡಿದ್ರೆ, ಮಿಡಲ್ ಆಬ್ಲಾಂಗೇಟ ಇನ್ವಾಲಂಟರಿ ಆಕ್ಷನ್ಸ್ಗಳನ್ನು, ಉದಾಹರಣೆಗೆ ಹಾರ್ಟ್ ಬೀಟ್ ಆಗಿರ್ಬೋದು, ಬ್ರೆತ್ ರೇಟ್ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಇವುಗಳನ್ನು ರೆಗ್ಯುಲೇಟ್ ಮಾಡುತ್ತೆ. ಹಾಗೆ ನಮ್ಮ ಪಾನ್ಸ್ ಏನಿದೆಯಲ್ಲ, ಇದು ನಮ್ಮ ಸ್ಲೀಪ್ ಸೈಕಲನ್ನು ರೆಗ್ಯುಲೇಟ್ ಮಾಡುತ್ತೆ. ಆದರೆ ಸ್ಲೀಪ್ ಹಾಗೆ ಹಂಗರ್ ಹಾಗೆ ಥರ್ಸ್ಟ್ ಅಂದರೆ ಬಾಯಾರಿಕೆ ಇವೆಲ್ಲವನ್ನ ರೆಗ್ಯುಲೇಟ್ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ಮೆದುಳಿನಲ್ಲಿ ಇನ್ನೊಂದು ಅಂಗ ಕೂಡ ಕೆಲಸ ಮಾಡ್ತಾ ಇದೆ. ನೀವು ಹೋಗ್ತಾ ನಿಮ್ಮ ಹೈಯರ್ ಗ್ರೇಡ್ಸ್ನಲ್ಲಿ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಕಲಿತಾ ಹೋಗ್ತೀರ. ಸ್ಪೆಸಿಫಿಕ್ ಆಗಿ ಯಾವ ಭಾಗ, ಈಗ ಸೆರೆಬೆಲ್ಲಮ್ ಸ್ಪೆಸಿಫಿಕ್ ಆಗಿ ಯಾವ್ಯಾವುದರಲ್ಲಿ ಇನ್ವಾಲ್ವ್ ಆಗಿದೆ, ಹೈಪೋಥಾಲಮಸ್ ಏನೆಲ್ಲ ರೆಗ್ಯುಲೇಟ್ ಮಾಡುತ್ತೆ, ಪಾನ್ಸ್ ನಿಜವಾಗ್ಲೂ ಏನನ್ನ ಕಂಟ್ರೋಲ್ ಮಾಡುತ್ತೆ, ಮಿಡಲ್ ಆಬ್ಲಾಂಗೇಟ ಯಾವ ಫಂಕ್ಷನ್ ಅನ್ನ ಮಾಡುತ್ತೆ ಅನ್ನೋದನ್ನ ನೀವು ಹೈಯರ್ ಗ್ರೇಡ್ಸ್ನಲ್ಲಿ ಇನ್ನೂ ಡೀಟೇಲ್ ಆಗಿ ಕಲ್ತ್ಕೊಳ್ತೀರಾ. ಈಗ ಕ್ವಿಕ್ ಆಗಿ ನಾನು ಆ ಸೆರೆಬೆಲ್ಲಮ್ ಅಂದರೆ ಫೋರ್ ಬ್ರೈನಲ್ಲಿ ಇರುವಂತಹ ಮೇಜರ್ ಅಂಗಗಳೇನಿದೆ ಅವುಗಳು ರೆಗ್ಯುಲೇಟ್ ಮಾಡುವಂಥ ಒಂದಷ್ಟು ಕೆಲಸಗಳನ್ನು ನಾನು ತಿಳಿಸ್ಕೊಡ್ತೀನಿ. ಈಗ ಫೋರ್ ಬ್ರೈನಲ್ಲಿ ವಾಲಂಟರಿ ಆಕ್ಷನ್ಸ್ಗಳನ್ನು ರೆಗ್ಯುಲೇಟ್ ಆಗುತ್ತೆ. ಫೋರ್ ಬ್ರೈನಲ್ಲಿ ಇರುವಂತಹ ನಮ್ಮ ಸೆರೆಬೆಲ್ಲಮ್ ಏನಿದೆಯಲ್ಲ, ಇದು ನಮ್ಮ ಮೇಜರ್ ಥಿಂಕಿಂಗ್ ಪಾರ್ಟ್, ಥಿಂಕಿಂಗನ್ನು, ರೀಸನಿಂಗನ್ನು, ಮೆಮೊರಿಯನ್ನು ಎಲ್ಲವನ್ನ ಕಂಟ್ರೋಲ್ ಮಾಡೋದು ನಮ್ಮ ಸೆರೆಬೆಲ್ಲಮ್. ಸರಿನಾ? ಎಮೋಷನ್ಸ್ ಆಗಿರಬಹುದು, ಹಾಗೆ ಸೆನ್ಸರಿ ಇನ್ಫಾರ್ಮೇಷನ್ಸ್ಗಳನ್ನು ರಿಸೀವ್ ಮಾಡ್ಕೊಳ್ಳೋದಾಗಿರ್ಬೋದು, ಹೌದಾ, ಎಲ್ಲವನ್ನ ನಮ್ಮ ಈ ಕಾನ್ಷಿಯಸ್ ಮೆಮೊರಿ, ಸಬ್ ಕಾನ್ಷಿಯಸ್ ಮೆಮೊರಿ ಅಂತ ಹೇಳಿ ಕರಿತೀವಲ್ಲ, ಅದೆಲ್ಲ ಕೂಡ ನಮ್ಮ ಸೆರೆಬೆಲ್ಲಮಲ್ಲೇ ಇರೋದು, ಸೆರೆಬ್ರಮ್ನಲ್ಲೇ ಇರೋದು. ಸರಿನಾ? ಹಾಗೆ ಎಮೋಷನ್ಸ್ಗಳನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು, ಅಥವಾ ಸ್ಪೆಸಿಫಿಕ್ ಆಗಿ ನಮ್ಮ ಹೈಪೋಥಾಲಮಸ್ ಏನಿದೆಯಲ್ಲ, ಈ ಹೈಪೋಥಾಲಮಸ್ನ ಕೆಲಸವನ್ನು ನೀವು ಹುಡುಕ್ತಾ ಹೋಗಿ, ಅದು ಕೂಡ ನಮ್ಮಲ್ಲಿ ಹಂಗರ್ ಹಾಗೆ ಥರ್ಸ್ಟ್ ಹಾಗೆ ಸ್ಲೀಪನ್ನು ಕಂಟ್ರೋಲ್ ಮಾಡುವಂಥ ಸಾಕಷ್ಟು ಕೆಲಸಗಳನ್ನು ಮಾಡುತ್ತೆ. ಅದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ನಮ್ಮ ಮಿಡ್ ಬ್ರೈನ್ ಏನಿದೆಯಲ್ಲ, ಮಧ್ಯ ಮೆದುಳು, ಸರಿನಾ? ಈ ಮಧ್ಯ ಮೆದುಳು ಸಾಮಾನ್ಯವಾಗಿ ಆಡಿಟರಿ ಸಿಗ್ನಲ್ಸ್ಗಳನ್ನು, ವಿಜುವಲ್ ಸಿಗ್ನಲ್ಸ್ಗಳನ್ನು ರಿಸೀವ್ ಮಾಡ್ಕೊಳ್ಳುವಂಥ ಒಂದು ಅಂಗ ಆಗಿದೆ. ಸರಿನಾ? ಹಾಗೆ ಹೈಂಡ್ ಬ್ರೈನ್ ಏನಿದೆಯಲ್ಲ ನೋಡಿ, ಹೈಂಡ್ ಬ್ರೈನ್ನಲ್ಲಿ ಸೆರೆಬೆಲ್ಲಮ್ ಇದೆ, ಪಾನ್ಸ್ ಇದೆ, ಈ ಭಾಗವನ್ನು ಪಾನ್ಸ್ ಅಂತ ಹೇಳಿ ಕರಿತೇವೆ. ಇದು ಮಿಡಲ್ ಆಬ್ಲಾಂಗೇಟ. ಈ ಮಿಡಲ್ ಆಬ್ಲಾಂಗೇಟ ಇನ್ವಾಲಂಟರಿ ಆಕ್ಷನ್ಸ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಉದಾಹರಣೆಗೆ ನೋಡಿ, ವಾಮಿಟಿಂಗ್ ಆಗಿರ್ಬೋದು, ಹಾರ್ಟ್ ಬೀಟ್, ಡೈಜೆಷನ್, ಸೆಲೆವೇಷನ್, ಬ್ಲಡ್ ಪ್ರೆಷರ್ ಇವೆಲ್ಲವುಗಳನ್ನು. ಹಾಗೆ ಸೆರೆಬೆಲ್ಲಮ್ ಏನು ಕಂಟ್ರೋಲ್ ಮಾಡುತ್ತೆ? ನಮ್ಮ ಬಾಡಿ ಪೋಸ್ಚರನ್ನು, ಬಾಡಿ ಬ್ಯಾಲೆನ್ಸನ್ನು. ಯಾವುದಾದ್ರೂ ಒಬ್ಬ ವ್ಯಕ್ತಿ ಆಲ್ಕೋಹಾಲ್ ಕನ್ಸಂಪ್ಷನನ್ನು ಮಾಡಿದಾಗ ಸಾಮಾನ್ಯವಾಗಿ ಆ ವ್ಯಕ್ತಿ ಹೀಗೆ ತೂರಾಡೋದನ್ನು ನೀವು ಗಮನಿಸ್ಬೋದಲ್ವಾ? ಸಾಮಾನ್ಯವಾಗಿ ಸೆರೆಬೆಲ್ಲಮ್ನ ಮೇಲೆ ಎಫೆಕ್ಟ್ ಮಾಡಿ, ಸೆರೆಬೆಲ್ಲಮ್ನ ಆ ಕೋಆರ್ಡಿನೇಷನ್ ಏನಿದೆ, ಮೈಂಡ್ ಆ್ಯಂಡ್ ಮಸಲ್ ಕೋಆರ್ಡಿನೇಷನ್ ಅನ್ನೋದು ಅಲ್ಲಿ ವ್ಯತ್ಯಾಸ ಆಗೋದ್ರಿಂದ, ಆ ಮೈಂಡ್ ಆ್ಯಂಡ್ ಮಸಲ್ ಕೋಆರ್ಡಿನೇಷನಲ್ಲಿ ವ್ಯತ್ಯಾಸ ಆಗೋದ್ರಿಂದ ಅಲ್ಲಿ ಬಾಡಿ ಬ್ಯಾಲೆನ್ಸ್ ಇರೋದಿಲ್ಲ. ಈಗ ನಾವು ಸಣ್ಣದಾಗಿ ಈಗ ನಮಗೆ ಆ ಒಂದು ಸಣ್ಣ ಸೂಜಿಯ ಒಳಗಡೆ ದಾರವನ್ನು ಸೇರಿಸಬೇಕು ಅಂತ ಹೇಳಿದ್ರು ಕೂಡ ನಮಗೆ ಅಲ್ಲಿ ಬ್ಯಾಲೆನ್ಸ್ ಬೇಕಾಗುತ್ತೆ. ಸರಿನಾ? ಸೊ ಅದನ್ನು ರೆಗ್ಯುಲೇಟ್ ಮಾಡುವಂಥದ್ದು ನಮ್ಮ ಸೆರೆಬೆಲ್ಲಮ್. ಸರಿನಾ? ಹಾಗೆ ನಾನು ಆಗಲೇ ಹೇಳಿದ ಮಸಲ್ ಕೋಆರ್ಡಿನೇಷನ್ ಆಗಿರ್ಬೋದು, ಬ್ಯಾಲೆನ್ಸ್ ಆಗಿರ್ಬೋದು, ಇವೆಲ್ಲವನ್ನು ರೆಗ್ಯುಲೇಟ್ ಮಾಡೋದು ನಮ್ಮ ಸೆರೆಬೆಲ್ಲಮ್. ಹಾಗೆ ಹಾರ್ಮೋನ್ಸ್ಗಳ ವಿಷಯಕ್ಕೆ ಬಂದಾಗ ನಮ್ಮಲ್ಲಿ ಯಾವ ರೀತಿಯ ಹಾರ್ಮೋನ್ಸ್ಗಳನ್ನು ನಾವು ಗುರುತಿಸ್ಬೋದು? ಉದಾಹರಣೆಗೆ ನೋಡಿ, ಸಾಕಷ್ಟು ಹಾರ್ಮೋನ್ಸ್ಗಳಿದೆ. ಹಾಗೆ ಹಾರ್ಮೋನ್ಸ್ಗಳು ಎಲ್ಲಿಂದ ಸೆಕ್ರೇಟ್ ಆಗ್ತಾ ಇದೆ? ನಮ್ಮ ಗ್ಲ್ಯಾಂಡ್ಸ್ಗಳಿಂದ, ಗ್ರಂಥಿಗಳಿಂದ. ಇವುಗಳನ್ನು ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಕಾರಣ ಇಷ್ಟೇ, ಈಗ ನೇರವಾಗಿ ಈ ಗ್ರಂಥಿಗಳೆಲ್ಲವುಗಳು ಕೂಡ ತಮ್ಮ ಸ್ರವಿಕೆಗಳನ್ನು ರಕ್ತದಲ್ಲಿ ನೇರವಾಗಿ ರಿಲೀಸ್ ಮಾಡಿಬಿಡುತ್ತೆ, ನೇರವಾಗಿ ಬಿಡುಗಡೆ ಮಾಡುತ್ತೆ ರಕ್ತದ ಒಳಗಡೆ. ಹಾಗಾಗಿ ಇವುಗಳನ್ನು ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಥವಾ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ಗಳು ಅಂತ ಹೇಳಿ ಕೂಡ ಕರಿತೇವೆ. ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವಲ್ಲಿ ಕೊಟ್ಟಿದ್ದಾರೆ. ಹಾಗೆ ಆ ಗ್ಲ್ಯಾಂಡ್ಸ್ಗಳು ಸೆಕ್ರೇಟ್ ಮಾಡುವಂಥ ಒಂದಷ್ಟು ಹಾರ್ಮೋನ್ಸ್ಗಳು. ಆ ಹಾರ್ಮೋನ್ಸ್ಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾವ ರೀತಿಯಾದ ರೋಗಗಳು ಕಾಣುತ್ತೆ ಅನ್ನೋದನ್ನು ಕೂಡ ನಮ್ಮಲ್ಲಿ ಕೊಟ್ಟಿದ್ದಾರೆ. ಯಾವೆಲ್ಲ ಅಂಶಗಳನ್ನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ನಾವು ರಿವೈಸ್ ಮಾಡೋಣ. ಉದಾಹರಣೆಗೆ ನೋಡಿ, ಹೈಪೋಥಾಲಮಸ್ ಏನು ಸೆಕ್ರೇಟ್ ಮಾಡುತ್ತೆ? ಹೈಪೋಥಾಲಮಸ್ ಅನ್ನೋದು ನಮ್ಮ ಗ್ರೋತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನನ್ನು ಸೆಕ್ರೇಟ್ ಮಾಡುತ್ತೆ. GnRH ಅಂತ ಹೇಳಿ ಕೂಡ ಕರಿತೇವೆ. ಇದು ಸಾಮಾನ್ಯವಾಗಿ ಇದು ಹೋಗಿ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ನ ಮೇಲೆ ಅಫೆಕ್ಟ್ ಮಾಡುತ್ತೆ. ಸಾಮಾನ್ಯವಾಗಿ ಹಾರ್ಮೋನ್ಸ್ಗಳು ಹುಟ್ಟುವಂಥ ಜಾಗ, ದೇರ್ ಆರಿಜಿನ್ ಈಸ್ ಡಿಫ್ರೆಂಟ್ ಆ್ಯಂಡ್ ದೇರ್ ಪ್ಲೇಸ್ ಆಫ್ ಆ್ಯಕ್ಟ್, ಅವು ಕಾರ್ಯ ನಡೆಸುವಂಥ ಜಾಗ ಬೇರೆ ಬೇರೆ ಆಗಿರುತ್ತೆ. ಸರಿನಾ? ಅದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಈ ಹಾರ್ಮೋನ್ ಏನಿದೆ, ಗ್ರೋತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್ ಏನಿದೆಯಲ್ಲ, ಇದು ಈ ಪಿಟ್ಯೂಟರಿ ಗ್ಲ್ಯಾಂಡ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ. ಸರಿನಾ? ಈ ಪಿಟ್ಯೂಟರಿ ಗ್ಲ್ಯಾಂಡನ್ನು ಪ್ರಚೋದಿಸೋದು ಈ ಹೈಪೋಥಾಲಮಸ್ನ ಬೆಳವಣಿಗೆ ಹಾರ್ಮೋನ್ನ ನಿಯಂತ್ರಕ ಹಾರ್ಮೋನ್. ಅದು ಬೆಳವಣಿಗೆ ಹಾರ್ಮೋನ್ ನಿಯಂತ್ರಕ ಹಾರ್ಮೋನ್ ಅದು. ಓಕೆ. ಹಾಗೆ ನೆಕ್ಸ್ಟ್ ಬರೋದು ಪಿಟ್ಯೂಟರಿ ಗ್ಲ್ಯಾಂಡ್. ಈ ಪಿಟ್ಯೂಟರಿ ಗ್ಲ್ಯಾಂಡನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳಿ ಕರೆದ್ವಲ್ಲ, ಈ ಮಾಸ್ಟರ್ ಗ್ಲ್ಯಾಂಡ್ಗೆ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳಿ ನಾವು ಹೈಪೋಥಾಲಮಸ್ಸನ್ನು ಕೂಡ ಗುರುತಿಸ್ತೇವೆ. ಕಾರಣ ಇಷ್ಟೇ, ಈ ಪಿಟ್ಯೂಟರಿ ಗ್ಲ್ಯಾಂಡ್ ಸಾಕಷ್ಟು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಹೌದು, ಅಂಥ ಒಂದು ಪಿಟ್ಯೂಟರಿ ಗ್ಲ್ಯಾಂಡನ್ನು ರೆಗ್ಯುಲೇಟ್ ಮಾಡ್ತಾ ಇರುವಂಥ ಈ ಹೈಪೋಥಾಲಮಸ್ ಗ್ಲ್ಯಾಂಡ್ ಏನಿದೆಯಲ್ಲ, ಇದನ್ನು ನಾವು
ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೇವೆ. ಕಾರಣ ಎಷ್ಟು? ಅದು ಮಾಸ್ಟರನ್ನೇ ರೆಗ್ಯುಲೇಟ್ ಮಾಡ್ತಾ ಇದೆಯಲ್ಲ, ಆ ಕಾರಣಕ್ಕೆ. ಪಿಟ್ಯುಟರಿ ಗ್ಲ್ಯಾಂಡ್ ಸಾಕಷ್ಟು ಹಾರ್ಮೋನ್ಸ್ಗಳನ್ನು ಸೆಕ್ರೆಟ್ ಮಾಡುತ್ತೆ. ಅದರಲ್ಲಿ ಉದಾಹರಣೆಯಾಗಿ ಒಂದಷ್ಟು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರೋ ಹಾಗೆ ಬೆಳವಣಿಗೆ ಹಾರ್ಮೋನ್ ಅಥವಾ ಗ್ರೋತ್ ಹಾರ್ಮೋನ್ ಅಂತ ಹೇಳಿ ಏನಿಲ್ದಿಲ್ಲ, ಇದು ನಮ್ಮ ದೇಹದಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುತ್ತೆ. ಯಾವಾಗಲಾದರೂ ಈ ಗ್ರೋತ್ ಹಾರ್ಮೋನ್ ಹೆಚ್ಚಿಗೆ ಅವಶ್ಯಕವಾಗಿ ಎಷ್ಟು ಬೇಕೋ ಅಷ್ಟು ಸೆಕ್ರೆಟ್ ಆಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಾರ್ಮಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟನ್ನು, ಸಾಮಾನ್ಯವಾದ ಬೆಳವಣಿಗೆಯನ್ನು, ಸ್ವಾಭಾವಿಕವಾದ ಬೆಳವಣಿಗೆಯನ್ನು ನಾವು ಗಮನಿಸ್ಬೋದು. ಅತಿಯಾದರೆ ಜೈಗ್ಯಾಂಟಿಸಮ್ ಅಥವಾ ದೈತ್ಯತ್ವ ಅಂತ ಹೇಳಿ ನಾವು ಕರಿತೇವೆ, ಈ ರೋಗ ಒಂದು ಕಾರಣ ಆಗುತ್ತೆ. ಕಡಿಮೆ ಆದರೆ ಡ್ವಾರ್ಫಿಸಮ್ ಅಥವಾ ಕುಬ್ಜತೆ ಅನ್ನೋದು ಉಂಟಾಗ್ಬಿಡುತ್ತೆ, ಸರಿನಾ? ಅದೇ ರೀತಿ ಥೈರಾಯ್ಡ್ ಗ್ಲ್ಯಾಂಡ್, ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆಯಲ್ಲ, ಇದು ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ ಅನ್ನುವಂಥ ಒಂದು ಹಾರ್ಮೋನನ್ನು ಸೆಕ್ರೆಟ್ ಮಾಡುತ್ತೆ. ಈ ಥೈರಾಕ್ಸಿನ್ ಹಾರ್ಮೋನ್ ಏನಿದೆಯಲ್ಲ, ಇದು ನಮ್ಮ ದೇಹದಲ್ಲಿನ ಎಲ್ಲ ಬೇಸಲ್ ಮೆಟಬಾಲಿಕ್ ಆಕ್ಟಿವಿಟೀಸ್ಗಳಿದೆ, ಅಂದರೆ ಬೇಸಲ್ ಮೆಟಬಾಲಿಸಮನ್ನು, ಇಡೀ ಮೆಟಬಾಲಿಸಮನ್ನು ಸ್ಪೆಸಿಫಿಕ್ ಆಗಿ ನಾವು ಕಾರ್ಬೋಹೈಡ್ರೇಟ್ಸ್ಗಳು, ಪ್ರೋಟೀನ್ಸ್ಗಳು ಹಾಗೆ ನಮ್ಮ ಫ್ಯಾಟ್ಸ್ಗಳ ಮೆಟಬಾಲಿಸಮ್ ಏನಿದೆಯಲ್ಲ ಅದನ್ನು ರೆಗ್ಯುಲೇಟ್ ಮಾಡೋದು ಈ ಥೈರಾಕ್ಸಿನ್ ಹಾರ್ಮೋನ್. ಎಲ್ಲ ಈ ಕಾರ್ಬೋಹೈಡ್ರೇಟ್ಗಳು, ಶರ್ಕರ ಪಿಷ್ಟಗಳು, ಪ್ರೋಟೀನ್ಸ್ಗಳು ಹಾಗೆ ಕೊಬ್ಬಿನ ಎಲ್ಲವುಗಳ ಚಯಾಪಚಯ ಪ್ರಕ್ರಿಯೆಗಳನ್ನು ನಿಯಂತ್ರಣ ಮಾಡೋದು ನಮ್ಮ ಥೈರಾಕ್ಸಿನ್ ಹಾರ್ಮೋನ್, ಸರಿನಾ? ಹಾಗೆ ಇದರಲ್ಲಿ ಏನಾದರೂ ಕಡಿಮೆ ಆದರೆ, ಥೈರಾಕ್ಸಿನ್ ಏನಾದರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದು ಬೇರೆ ಬೇರೆ ರೀತಿಯಾದ ಕಂಡೀಷನ್ಸ್ಗಳಿಗೆ ಕಾರಣವಾಗಬಹುದು. ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೀಟ್ ಆಗ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಸಾಕಷ್ಟು ಕಾರಣಗಳಿದೆ. ಉದಾಹರಣೆಗೆ ಥೈರಾಯ್ಡ್ ಗ್ಲ್ಯಾಂಡ್ ಸಾಮಾನ್ಯವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಯೋಡಿನ್ ಅಂಶ ಅವಶ್ಯಕವಾಗಿ ಬೇಕಾಗಿರುತ್ತೆ. ಅಯೋಡಿನ್ ಸಿಕ್ಕದೆ ಥೈರಾಯ್ಡ್ ಗ್ಲ್ಯಾಂಡ್ ಕೆಲಸ ಮಾಡದೆ ಥೈರಾಕ್ಸಿನ್ ರಿಲೀಸ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಆಗ ಗಳಗಂಡ ರೋಗ ಅಥವಾ ಗಾಯಿಟರ್ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದಕ್ಕೆ ಸ್ಪೆಸಿಫಿಕ್ ಆಗಿ ನಾನು ಮೆನ್ಷನ್ ಮಾಡ್ತೇನೆ ನೋಡಿ, ಗಳಗಂಡ ರೋಗಕ್ಕೆ ಕಾರಣ ಅಯೋಡಿನ್ ಡಿಫಿಷಿಯನ್ಸಿ. ಅಯೋಡಿನ್ ಡಿಫಿಷಿಯನ್ಸಿಯಿಂದಾಗಿ ಥೈರಾಯ್ಡ್ ಗ್ಲ್ಯಾಂಡ್ನ ಕ್ಷಮತೆ ಅನ್ನೋದು ಕಡಿಮೆ ಆಗಿ ಥೈರಾಕ್ಸಿನ್ ಕಡಿಮೆ ಆಗ್ತಾ ಇದೆ. ಅಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರೋಸೆಸ್ಗಳು ನಡೆಯುತ್ತೆ, ನಾನು ಇನ್ ಡೀಟೇಲ್ ಆಗಿ ಹೋಗ್ತಾ ಇಲ್ಲ, ಸರಿನಾ? ಅಯೋಡಿನ್ ಡಿಫಿಷಿಯನ್ಸಿಯಿಂದಾಗಿ ಆ ಥೈರಾಯ್ಡ್ ಗ್ಲ್ಯಾಂಡ್ನ ಮೇಲೆ ಉಂಟಾಗುವಂಥ ಒಂದಷ್ಟು ದುಷ್ಪರಿಣಾಮಗಳಿಂದಾಗಿ ನಮಗೆ ಆ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ಊದ್ಕೊಳ್ತಾ ಬರೋದನ್ನು ನಾವು ಗಮನಿಸ್ಬೋದು. ಅದನ್ನೇ ನಾವು ಗಳಗಂಡ ರೋಗ ಅಂತ ಹೇಳಿ ಕೂಡ ಕರಿತೇವೆ. ಅದೇ ರೀತಿ ಅಡ್ರಿನಲ್ ಗ್ರಂಥಿ ಇದೆ. ಅಡ್ರಿನಲ್ ಗ್ರಂಥಿ ಏನಿದೆ, ಇದು ನಮ್ಮ ಅಡ್ರಿನಲಿನ್ ಅನ್ನೋ ಒಂದು ಹಾರ್ಮೋನನ್ನು ಸೆಕ್ರೆಟ್ ಮಾಡುತ್ತೆ. ಇದು ನಮ್ಮ ದೇಹವನ್ನು ಎಮರ್ಜೆನ್ಸಿ ಸಿಚುವೇಶನ್ಸ್ಗಳಿಗೆ ರೆಡಿ ಮಾಡುತ್ತೆ, ಸರಿನಾ? ಹಾಗಾಗಿ ಇವುಗಳನ್ನು ನಾವು ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ? ಈ ಅಡ್ರಿನಲಿನ್ ಹಾರ್ಮೋನ್ ಏನು ಮಾಡುತ್ತೆ, ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ರಕ್ತ ಪರಿಚಲನೆಯನ್ನು ಅಥವಾ ಗ್ಲೂಕೋಸ್ ಸೆಕ್ರೆಟ್ ಮಾಡೋದನ್ನು ಹೆಚ್ಚಿಗೆ ಮಾಡುತ್ತೆ. ಸೊ ಆಲ್ಮೋಸ್ಟ್ ಅಂದರೆ ನಮ್ಮ ದೇಹದ ಹೃದಯ ಬಡಿತವನ್ನು, ಅಂದರೆ ಹಾರ್ಟ್ ರೇಟನ್ನು ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಬ್ರೆತ್ ರೇಟನ್ನು ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಅಥವಾ ರಕ್ತದ ಒತ್ತಡವನ್ನು ರಕ್ತವನ್ನು ಸ್ನಾಯುಗಳಿಗೆ ಹೆಚ್ಚಿಗೆ ಸರಬರಾಜು ಮಾಡೋದಂತಾಗಿರ್ಬೋದು. ಸೊ ಇವೆಲ್ಲದಕ್ಕೆ ಕಾರಣವಾಗುವಂಥದ್ದು ನಮ್ಮ ಅಡ್ರಿನಲಿನ್ ಹಾರ್ಮೋನ್. ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಸಿಚುವೇಶನ್, ನಾನು ರೆಡಿ ಆಗಿದ್ದೀನಿ, ಈಗ ಫೈಟ್ ಮಾಡಬೇಕು, ನಮ್ಮ ಇಬ್ಬರ ಮಧ್ಯೆ ಜಗಳ ನಡೀತಾ ಇದೆ, ಆ ಇಮಿಡಿಯೇಟ್ ಸಿಚುವೇಶನಲ್ಲಿ ನನಗೆ ಶಕ್ತಿ ಎಲ್ಲಿಂದ ಬರ್ತಾ ಇದೆ, ಈ ಅಡ್ರಿನಲಿನ್ ಸಕ್ಕತ್ತಾಗಿ ರಿಲೀಸ್ ಆಗಿಬಿಡುತ್ತೆ. ಆಗ ನಮಗೆ ಫೈಟ್ ಮಾಡಲಿಕ್ಕೆ ಸಖತ್ತು ಎನರ್ಜಿ ಬಂದ್ಬಿಡುತ್ತೆ. ಹೀಗೆ ಬಂದಾಗ ಫೈಟ್ ನಡೆಸಿ ಕೊನೆಗೆ ಸುಸ್ತಾಗಿ ಅಡ್ರಿನಲಿನ್ ಹಾರ್ಮೋನ್ ಕಡಿಮೆ ಆಗ್ತಾ ಸಾಕಪ್ಪ ನಾವೇನು ಫೈಟ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ವಾಪಸ್ ಬರ್ತೇವೆ ಅಲ್ವಾ? ಸೊ ಹಾಗೆ ಯಾವುದಾದ್ರೂ ಟೈಮ್ ಸಿಕ್ಕರೆ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಕೊಡುವ ಲೈವ್ ಸೆಷನ್. ನೀವು ಬೇಕು ಅಂತ ಹೇಳಿದರೆ ಕೇಳಿ, ಸಾಕಷ್ಟು ಕಲಿಬೋದು. ಇಲ್ಲಿ ಕ್ವಿಕ್ಕಾಗಿ ಹೋಗ್ತಾ ಇದ್ದೀನಿ, ಸರಿನಾ? ಅದೇ ರೀತಿ ಪ್ಯಾಂಕ್ರಿಯಾಸ್ ಇದೆ. ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ? ಪ್ಯಾಂಕ್ರಿಯಾಸ್ ಅನ್ನೋದು ಇದು ನಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ ಕೂಡ ಆಗಿ ಕೆಲಸ ಮಾಡುತ್ತೆ, ಹಾಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಕೂಡ ಸಹಾಯ ಮಾಡುತ್ತೆ ಪ್ಯಾಂಕ್ರಿಯಾಸ್. ಹಾಗಾಗಿ ಇದನ್ನು ನಾವು ಎಕ್ಸೋಕ್ರೈನ್ ಹಾಗೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳಿ ಕೂಡ ಗುರುತಿಸ್ತೇವೆ, ಸರಿನಾ? ಸೊ ಇದು ಇನ್ಸುಲಿನ್ ಅನ್ನು ಸೆಕ್ರೆಟ್ ಮಾಡುತ್ತೆ. ಇನ್ಸುಲಿನ್ ಏನಿದೆಯಲ್ಲ, ಇದು ನಮ್ಮ ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು, ಬ್ಲಡ್ ಶುಗರನ್ನು ರೆಗ್ಯುಲೇಟ್ ಮಾಡುವಂಥದ್ದು ಈ ಇನ್ಸುಲಿನ್ನ ಮುಖ್ಯವಾದ ಕೆಲಸ. ಯಾವಾಗ ಇನ್ಸುಲಿನ್ ಕಡಿಮೆ ಆಗುತ್ತೆ ಆಗ ನಮಗೆ ಮಧುಮೇಹ ಅನ್ನುವಂಥ ಒಂದು ಕಂಡೀಷನ್ ಅಥವಾ ಡಯಾಬಿಟಿಸ್ ಕಂಡೀಷನನ್ನು ನಾವು ಗಮನಿಸಬಹುದು, ಸರಿನಾ? ಈ ಇನ್ಸುಲಿನ್ ಅಪ್ರಾಪ್ರಿಯೇಟಾಗಿ ಸೆಕ್ರೆಟ್ ಆಗ್ತಿದೆ ಅಂತ ಹೇಳುವಾಗ ನಮ್ಮ ದೇಹದಲ್ಲಿ ಸಕ್ಕರೆಯ ಪ್ರಮಾಣ ನಿಯಂತ್ರಣದಲ್ಲಿರುತ್ತೆ ಅಂತ ನಾವು ಡೀಟೇಲ್ ಆಗಿ ಕಲ್ತ್ಕೊಂಡಿದ್ದೀರಾ ಅನ್ನೋ ಭಾವನೆಯನ್ನು ಇಟ್ಟುಕೊಂಡು ನಾನು ಮುಂದೆ ಪಟ ಅಂತ ಹೋಗ್ತಾ ಇದ್ದೀನಪ್ಪ, ಸರಿನಾ? ಹಾಗೆ ನಮ್ಮ ದೇಹದಲ್ಲಿ ವೃಷಣಗಳು, ಟೆಸ್ಟಿಸ್ಗಳು ಕೂಡ ಇದೆ, ಹಾಗೆ ಓವರೀಸ್ಗಳು, ಅಂಡಾಶಯಗಳು ಕೂಡ ಇದೆ. ಸಾಮಾನ್ಯವಾಗಿ ಪುರುಷರಲ್ಲಿ ವೃಷಣಗಳು ಕಾಣಿಸುತ್ತವೆ, ಹೆಣ್ಣು ಮಕ್ಕಳಲ್ಲಿ ಅಂದರೆ ಸ್ತ್ರೀಯರಲ್ಲಿ ಓವರೀಸ್ಗಳು ಕಾಣಿಸುತ್ತೆ. ಎರಡೂ ಕೂಡ ಅವುಗಳದ್ದೇ ಆದ ಸ್ಪೆಸಿಫಿಕ್ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಇಲ್ಲಿ ಟೆಸ್ಟೋಸ್ಟೆರಾನ್ ಮೇಲ್ನೆಸ್ಗೆ, ಆ
ಆ ಗಂಡು ಜೀವಿಯ ಎಲ್ಲ ಕ್ಯಾರೆಕ್ಟರ್ ಫೀಚರ್ಸ್ಗಳನ್ನು ನಮ್ಮಲ್ಲಿ ಸ್ಪೆಸಿಫಿಕ್ ಆಗಿ ಈಗ ಮೇಲ್ನೆಸ್ ಅಂತ ಹೇಳಿ ನಾವು ಕರಿಬೇಕು ಅಂತ ಹೇಳಿದರೆ ಆ ಎಲ್ಲ ಮೇಲ್ನೆಸ್ ಕ್ಯಾರೆಕ್ಟರ್ಸ್ಗಳಿಗೆ ಕಾರಣವಾಗುವಂಥದ್ದು ನಮ್ಮ ಟೆಸ್ಟೋಸ್ಟಿರಾನ್ ಹಾರ್ಮೋನ್. ಇದು ಟೆಸ್ಟೋಸ್ಟಿರಾನ್ ಹಾರ್ಮೋನು ನಮ್ಮ ವೀರ್ಯ ಉತ್ಪಾದನೆಯಲ್ಲಿ ಹಾಗೆ ಪ್ರೌಢಾವಸ್ಥೆಯಲ್ಲಿ ಕಂಡುಬರುವಂಥ ಎಲ್ಲ ರೀತಿಯಾದ ಬದಲಾವಣೆಗಳು, ಬೆಳವಣಿಗೆಯ ಮುಖದ ಮೇಲೆ ಕೂದಲುಗಳು ಬೆಳೆಯುವಂಥದ್ದಾಗಿರ್ಬೋದು, ಗ್ರೋಯಿನ್ ರೀಜನ್ಸ್ಗಳಲ್ಲಿ ಕೂದಲುಗಳು ಬೆಳೆಯುವಂಥದ್ದಾಗಿರ್ಬೋದು, ಮಸ್ಕ್ಯುಲಾನಿಟಿ ಆಗಿರ್ಬೋದು, ಅಥವಾ ಶೋಲ್ಡರ್ಸ್ ಕೂಡ ಬ್ರಾಡ್ ಆಗೋದಂತಾಗಿರ್ಬೋದು, ಇವೆಲ್ಲ ಹೈಟ್ ಬೆಳವಣಿಗೆ ಆಗುವಂಥದ್ದಾಗಿರ್ಬೋದು, ಇವೆಲ್ಲಗಳಿಗೆ ಮುಖ್ಯವಾಗಿ ಕಾರಣವಾಗುವಂಥದ್ದು ನಮ್ಮ ಟೆಸ್ಟೋಸ್ಟಿರಾನ್ ಆಗಿರುವುದು. ಸರಿನಾ? ಹಾಗೆ ಈಸ್ಟ್ರೋಜನ್ ಇದೆಯಲ್ಲ, ಇದು ಫೀಮೇಲ್ ಹಾರ್ಮೋನ್. ಇದು ಹಾಗೆ ನಮ್ಮಲ್ಲಿ ಕಾಣುವಂಥ ಏನು ಚೇಂಜಸ್ಗಳಿದೆ, ಪುರುಷರಲ್ಲಿ ಯಾವ ರೀತಿಯಾದ ಚೇಂಜಸ್ಗಳು ಕಾಣಿಸುತ್ತೆ, ಅದಕ್ಕೆ ಕಾರಣ ಟೆಸ್ಟೋಸ್ಟೆರಾನ್ ಹಾರ್ಮೋನ್. ಆದರೆ ಇಲ್ಲಿ ಸ್ತ್ರೀಯರಲ್ಲಿ ಕಾಣಿಸುವಂಥ ಬದಲಾವಣೆಗಳು, ಪ್ರೌಢಾವಸ್ಥೆಗೆ ತಲುಪಿದಾಗ ಸ್ತ್ರೀಯರಲ್ಲಿ ಕಾಣುವಂಥ ಬದಲಾವಣೆಗಳಾಗಿರ್ಬೋದು, ಸ್ತ್ರೀ ಗುಣಲಕ್ಷಣಗಳೇನಿದೆ ಅವೆಲ್ಲವುಗಳಿಗೆ ಕಾರಣ ನಮ್ಮ ಈಸ್ಟ್ರೋಜನ್ ಹಾರ್ಮೋನ್ ಇದು. ಸರಿನಾ? ಅಂಡಾಣುಗಳ ಪಕ್ವತೆಯಲ್ಲಿ ಹಾಗೆ ಪ್ರೌಢಾವಸ್ಥೆಯಲ್ಲಿ ಕಾಣುವಂತಹ ಒಂದಷ್ಟು ಬದಲಾವಣೆಗಳೆಲ್ಲಗಳಿಗೂ ಕೂಡ ಈ ಈಸ್ಟ್ರೋಜನ್ ಹಾರ್ಮೋನ್ ಅನ್ನೋದು ಸಹಾಯ ಮಾಡ್ತಾ ಇದೆ. ಸರಿನಾ? ಇದೇ ರೀತಿ ಸಸ್ಯಗಳಲ್ಲಿ, ನಾನು ಈಗ ಸಸ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬಿಡೋಣ. ಇದುವರೆಗೆ ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ಕೋಆರ್ಡಿನೇಷನ್ ನಡೆಯುತ್ತೆ, ಅದಕ್ಕೆ ಕಾರಣವಾಗುವಂಥ ಒಂದಷ್ಟು ಅಂಗಗಳು, ಅವುಗಳ ಕಾರ್ಯಗಳನ್ನು ತಿಳ್ಕೊಂಡ್ವಿ. ಕ್ವಿಕ್ಕಾಗಿ ಸಸ್ಯಗಳಲ್ಲಿ ಮೂವ್ಮೆಂಟ್ಸ್ ಹೇಗೆ ಕಾಣುತ್ತೆ, ಚಲನೆಗಳು ಹೇಗೆ ಕಾಣುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಸಸ್ಯಗಳಲ್ಲಿ ಕೆಲವೊಂದು ಚಲನೆಗಳು ಬೆಳವಣಿಗೆ ಆಧಾರಿತವಾಗಿರುತ್ತವೆ, ಕೆಲವೊಂದು ಬೆಳವಣಿಗೆ ಸ್ವತಂತ್ರವಾಗಿರುತ್ತೆ. ಬೆಳವಣಿಗೆಗೂ ಹಾಗೆ ಚಲನೆಗೂ ಸಂಬಂಧ ಇರೋದಿಲ್ಲ. ಸರಿನಾ? ಉದಾಹರಣೆಗೆ ನೋಡಿ, ಮುಟ್ಟಿದರೆ ಮುನಿ, ಟಚ್ ಮಿ ನಾಟ್ ಪ್ಲಾಂಟ್ ಅನ್ನಿದ್ದೀರಾ, ಇದರ ಸೈಂಟಿಫಿಕ್ ನೇಮನ್ನು ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಬೇಕು. ಬರೀರಿ, ಮುಟ್ಟಿದರೆ ಮುನಿ, ಟಚ್ ಮಿ ನಾಟ್ ಪ್ಲಾಂಟ್ದು ಸೈಂಟಿಫಿಕ್ ನೇಮ್ ಏನು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇಲ್ಲಿ ಏನಾಗುತ್ತೆ, ಆ ಚಲನೆ ಅನ್ನೋದು ಬೆಳವಣಿಗೆ ಮೇಲೆ ಡಿಪೆಂಡ್ ಆಗಿಲ್ಲ, ಗ್ರೋತ್ನ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ಟಚ್ ಮಿ ನಾಟ್ ಪ್ಲಾಂಟ್ನ ಮುಟ್ಟಿದ್ರೆ ಈಗ ಇಲ್ಲಿ ಎಲ್ಲೋ ಎಲೆ ಮುಟ್ತಾ ಇದ್ದೀನಿ, ಈ ಕಡೆನೂ ಕೂಡ ಎಲೆ ಎಲ್ಲ ಮುದುರ್ಕೊಳ್ಬಿಡುತ್ತೆ. ಅದಕ್ಕೆ ಕಾರಣ ಅಲ್ಲಿ ಆ ಸಸ್ಯದ ಒಳಗಡೆ ನಡೆಯುವಂಥ ಆ ಟರ್ಜಿಡಿಟಿಯಲ್ಲಿ ವ್ಯತ್ಯಾಸ ಈಗ ನಿಮಗೆ ತುಂಬ ಡೀಟೇಲ್ ಆಗಿ ನಾನು ಹೋಗೋದು ಬೇಡ. ಆಸ್ಮೋಸಿಸ್ ಪ್ರಕ್ರಿಯೆನ ನೀವು ಜ್ಞಾಪಕ ಇಟ್ಕೊಳ್ಳಿ. ಆ ಆಸ್ಮೋಸಿಸ್ನಲ್ಲಿ ಉಂಟಾಗುವಂಥ ಒಂದಷ್ಟು ಬದಲಾವಣೆಗಳಿಂದಾಗಿ ಏನಾಗುತ್ತೆ, ಅಲ್ಲಿ ಆ ಎಲೆಗಳಲ್ಲಿ ನೀರು ಕಡಿಮೆ ಆಗೋದು, ನೀರು ಜಾಸ್ತಿ ಆಗೋದು, ಈ ಪ್ರಕ್ರಿಯೆ ಮೂಲಕ ಆ ಎಲೆಗಳು ಮುದುಡ್ಕೊಳ್ಳೋದು ಹಾಗೆ ಅರಳಿಕೊಳ್ಳೋದು, ಈ ಎರಡು ಪ್ರಕ್ರಿಯೆಗಳನ್ನು ನಡೆಸುತ್ತವೆ. ಆದರೆ ಇದನ್ನು ಹೊರತುಪಡಿಸಿ ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್ಗೆ ಕಾರಣವಾಗೋದು ಸಾಕಷ್ಟು ಹಾರ್ಮೋನ್ಸ್ಗಳು ಅಲ್ಲಿ ಕಾರಣವಾಗುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ಈ ಗ್ರೋತ್ ಡಿಪೆಂಡೆಂಟ್ ಬೆಳವಣಿಗೆಗಳೇನಿದೆಯಲ್ಲ, ಮೂವ್ಮೆಂಟ್ಗಳೇನಿದೆಯಲ್ಲ, ಇವುಗಳಲ್ಲಿ ಸಾಕಷ್ಟು ರೀತಿಯಾದ ಮೂವ್ಮೆಂಟ್ಸ್ಗಳನ್ನು, ಸಾಕಷ್ಟು ರೀತಿಯಾದ ಚಲನೆಗಳನ್ನು ನಾವು ಗುರುತಿಸ್ಬೋದು. ಉದಾಹರಣೆಗೆ ಫೋಟೋಟ್ರೋಪಿಸಮ್ ಅಥವಾ ದ್ಯುತಿ ಅನುವರ್ತನೆ ಅಂತ ಹೇಳಿ ನಾವು ಕರಿತೇವೆ. ಇಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಸಸ್ಯಗಳು ಬೆಳಕಿನ ಸ್ಟಿಮ್ಯುಲೇಷನ್ಸ್ಗಳಿಗೆ, ಯಾವ ಕಡೆಯಿಂದ ಬೆಳಕು ಬರ್ತಾ ಇದೆ ಆ ದಿಕ್ಕಿನ ಕಡೆಗೆ ಬೆಳೆಯೋದನ್ನು ನಾವು ಗಮನಿಸ್ಬೋದು. ಸರಿನಾ? ಅಥವಾ ಕೆಲವೊಮ್ಮೆ ಆ ದಿಕ್ಕಿಗೆ ವಿರುದ್ಧವಾಗಿ ಕೂಡ ಬೆಳೆಯೋದನ್ನು ನಾವು ಗಮನಿಸಬಹುದು. ಸರಿನಾ? ಸೊ ಬೆಳಕಿನ ಸ್ಟಿಮ್ಯುಲೇಷನ್ಗೆ, ಗ್ರೋತ್ ಇನ್ ರೆಸ್ಪಾನ್ಸ್ ಟು ಲೈಟ್, ಬೆಳಕಿಗೆ ಪ್ರತಿಕ್ರಿಯೆಯಾಗಿ ಬೆಳವಣಿಗೆಯನ್ನು ತೋರಿಸುವಂಥದ್ದು. ಹಾಗೆ ಕೆಲವೊಮ್ಮೆ ಗುರುತ್ವಾಕರ್ಷಣೆ ಕಡೆಗೆ ಬೆಳವಣಿಗೆಯನ್ನು ತೋರಿಸುವಂಥದ್ದಾಗಿರ್ಬೋದು. ಹಾಗೆ ಕೆಲವೊಮ್ಮೆ ಜಲಾನುವರ್ತನೆ ಅಥವಾ ಹೈಡ್ರೋಟ್ರೋಪಿಸಮ್, ಗುರುತ್ವಾಕರ್ಷಣೆ ಅಂದರೆ ಹೇಳಿ ಜಿಯೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್ ಅಂತ ಹೇಳಿದ್ರೆ ಜಲಾನುವರ್ತನೆ, ನೀರಿನ ಕಡೆಗೆ ಬೆಳವಣಿಗೆಯನ್ನು ತೋರಿಸುವಂಥದ್ದಾಗಿರ್ಬೋದು, ಅಥವಾ ನೀರಿಗೆ ಪ್ರತಿಕ್ರಿಯೆಯಾಗಿ ಬೆಳವಣಿಗೆಯನ್ನು ತೋರಿಸುವಂಥದ್ದಾಗಿರ್ಬೋದು. ಕೆಲವೊಮ್ಮೆ ತಿಗ್ಮೋಟ್ರೋಪಿಸಮ್ ಅಥವಾ ಸ್ಪರ್ಶ, ಟಚ್ಗೆ ಎಲ್ಲಿ ಟಚ್ ಇದೆ ಅಥವಾ ಎಲ್ಲಿ ಸ್ಪರ್ಶ ಅನ್ನೋದು ಸಿಗ್ತಾ ಇದೆ ಆ ಸ್ಪರ್ಶದ ಕಡೆಗೆ ಅಥವಾ ಟಚ್ನ ಕಡೆಗೆ ಮೂವ್ಮೆಂಟನ್ನು ತೋರಿಸುವಂಥದ್ದಾಗಿರ್ಬೋದು. ಅಥವಾ ಕೀಮೋಟ್ರೋಪಿಸಮ್, ರಾಸಾಯನಿಕ ಅನುವರ್ತನೆ, ಇಲ್ಲಿ ರಾಸಾಯನಿಕಗಳಿಗೆ ಪ್ರತಿಕ್ರಿಯೆಯಾಗಿ ಸಸ್ಯಗಳು ಬೆಳೆಯುವಂಥದ್ದಾಗಿರ್ಬೋದು. ಸರಿನಾ? ಮೂವ್ಮೆಂಟ್ ಇನ್ ರೆಸ್ಪಾನ್ಸ್ ಟು ಕೆಮಿಕಲ್ಸ್, ಈ ರೀತಿಯಾದ ಮೂವ್ಮೆಂಟ್ಸ್ಗಳನ್ನು ಸಸ್ಯಗಳಿಂದ ನಾವು ಗುರುತಿಸಬಹುದು. ಸರಿನಾ? ಸೊ ಇದರಲ್ಲಿ ಯಾವಾಗ ಆ ಸ್ಟಿಮ್ಯುಲೇಷನ್ನ ಕಡೆಗೆ ಮೂವ್ಮೆಂಟ್ಸ್ಗಳು ಕಾಣಿಸುತ್ತೆ ಅವಾಗ ನಾವು ಪಾಸಿಟಿವ್ ಸ್ಟಿಮ್ಯುಲೇಷನ್ಸ್ಗಳು ಅಂತ ಹೇಳಿ ಕರಿತೇವೆ. ಯಾವಾಗ ಸ್ಟಿಮ್ಯುಲೇಷನ್ಸ್ಗೆ ವಿರುದ್ಧವಾಗಿ ಮೂವ್ಮೆಂಟ್ಸ್ಗಳು ನಡೆಯುತ್ತೆ ಅದನ್ನು ನಾವು ನೆಗೆಟಿವ್ ಮೂವ್ಮೆಂಟ್ಸ್ಗಳು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಈಗ ಸಸ್ಯದ ಕಾಂಡ ಆಲ್ವೇಸ್ ಪಾಸಿಟಿವ್ಲಿ ಫೋಟೋಟ್ರೋಪಿಕ್, ಸಸ್ಯದ ಕಾಂಡ ಯಾವಾಗಲೂ ಬೆಳಕಿನ ಕಡೆಗೆ ಮಾತ್ರ ಬೆಳೆಯೋದು. ಆ್ಯಂಡ್ ಇಟ್ ಈಸ್ ನೆಗೆಟಿವ್ಲಿ ಜಿಯೋಟ್ರೋಫಿಕ್ ಅಲ್ವಾ, ಅದು ಗುರುತ್ವಾಕರ್ಷಣೆ ಕಡೆಗೆ ಕಾಂಡ ಯಾವುದೇ ಕಾರಣಕ್ಕೂ ಬೆಳೆಯಲ್ಲ. ಹಾಗೆ ಬೇರು ನೋಡಿ, ಬೇರು ಯಾವಾಗಲೂ ಪಾಸಿಟಿವ್ಲಿ ಜಿಯೋಟ್ರೋಫಿಕ್ ಅಲ್ವಾ, ಆದರೆ ನೆಗೆಟಿವ್ಲಿ ಫೋಟೋಟ್ರೋಪಿಕ್, ಯಾವುದೇ ಕಾರಣಕ್ಕೂ ಬೇರು ಭೂಮಿ ಮೇಲಿಂದ ಹೊರಗಡೆ ಬಂದು ಸೂರ್ಯನ ಕಡೆಗೆ ಬೆಳೆಯೋಲ್ಲ ಅಲ್ವಾ. ಈ ರೀತಿಯಾಗಿ ಅರ್ಥ ಆಗ್ತಿದೆಯಪ್ಪ? ರೈಟ್. ಸೊ ಈ ಸಸ್ಯಗಳಲ್ಲೂ ಕೂಡ ಸಾಕಷ್ಟು ರೀತಿಯಾದ ಹಾರ್ಮೋನ್ಸ್ಗಳು ಬೆಳವಣಿಗೆಗೆ ಕಾರಣವಾಗುತ್ತೆ, ಕೆಲವೊಂದು ಬೆಳವಣಿಗೆಯನ್ನು ನಿಯಂತ್ರಣದಲ್ಲಿಡೋದಕ್ಕೂ ಕೂಡ ಕಾರಣ ಆಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಇಲ್ಲಿ ಉದಾಹರಣೆಯಾಗಿ ಫೋಟೋಟ್ರೋಪಿಸಮ್ಗೆ ತುಂಬ ಸ್ಪೆಸಿಫಿಕ್ ಆಗಿ ಕಾಂಡಗಳು ಫೋಟೋಟ್ರೋಪಿಸಮನ್ನು ತೋರಿಸುತ್ತವೆ. ಓಕೆನಾ? ಸ್ಟೆಮ್. ಓಕೆನಾ? ಹಾಗೆ ಜಿಯೋಟ್ರೋಪಿಸಮ್ಗೆ ರೂಟ್ಸು, ಬೇರುಗಳು
ಜಿಯೋಟ್ರೋಪಿಸಮ್ ಅನ್ನು ತೋರಿಸುತ್ತವೆ. ಹಾಗೆ ಹೈಡ್ರೋಟ್ರೋಪಿಸಮ್ಗೆ ಅಗೇನ್ ಇಲ್ಲೂ ಕೂಡ ರೂಟ್ಸು ಹೈಡ್ರೋಟ್ರೋಪಿಸಮ್ನ ತೋರಿಸುತ್ತವೆ. ಥಿಗ್ಮೋಟ್ರೋಪಿಸಮ್ ಸ್ಪರ್ಶಾನುವರ್ತನೆಗೆ ಸಾಮಾನ್ಯವಾಗಿ ಟೆಂಡ್ರಿಲ್ಸ್ ಯಾವುದಾದ್ರೂ, ಈಗ ಪೀ ಪ್ಲಾಂಟಲ್ಲಿ ನಿಮ್ಗೆ ಗಮನಿಸಿರೋ ಹಾಗೆ ಸಣ್ಣ, ಅಥವಾ ನೀವು ಯಾವುದಾದ್ರೂ ಒಂದು ಪ್ಯಾರಾಸೈಟಿಕ್ ಪ್ಲಾಂಟನ್ನು ನೀವು ಗಮನಿಸಿ, ಸಾಮಾನ್ಯವಾಗಿ ಏನಾಗುತ್ತೆ, ಯಾವ ಕಡೆಗೆ ಸಪೋರ್ಟ್ ಸಿಗ್ತಾ ಇದೆ, ನೀವು ಯಾವುದಾದ್ರು ಒಂದು ಮನಿ ಪ್ಲಾಂಟನ್ನು ತೊಗೊಂಬನ್ನಿ, ಕ್ಲೈಂಬರ್ಸ್ಗಳಿಗೆ ಪ್ಯಾರಾಸೈಟ್ ಅಲ್ಲ, ಕ್ಲೈಂಬರ್ಸ್ಗಳನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಈಗ ಮನಿ ಪ್ಲಾಂಟ್ಗೆ ನೀವು ಮನಿ ಪ್ಲಾಂಟನ್ನು ಬೆಳೆಸಬೇಕಾದ್ರೆ ನೀವೇನು ಮಾಡ್ತೀರಿ, ಸಾಮಾನ್ಯವಾಗಿ ಒಂದು ಕೋಲನ್ನು ನೆಟ್ಟು ಆ ಮನಿ ಪ್ಲಾಂಟನ್ನು ಈ ಕಡೆ ಆ ಕೋಲಿನ ಸುತ್ತೀರಲ್ಲ, ಅದು ನಿಧಾನವಾಗಿ ಅದು ಎಲ್ಲಿ ಸಪೋರ್ಟ್ ಸಿಗ್ತಾ ಇದೆ ಅಲ್ಲಿ ಮಾತ್ರ ಬೆಳ್ಕೊಳ್ತಾ ಹೋಗುತ್ತೆ. ಟೆಂಡ್ರಿಲ್ಸ್ಗಳು ಇವೆಲ್ಲವುಗಳು ಕೂಡ, ಸರಿನಾ. ಸೊ ಟೆಂಡ್ರಿಲ್ಸ್ ಆಫ್ ಸ್ಟೆಮ್ ಇವೆಲ್ಲವುಗಳು ಕೂಡ ಥಿಗ್ಮೋಟ್ರೋಪಿಸಮ್ ಅನ್ನು ತೋರಿಸುತ್ತವೆ. ಹಾಗೆ ಕೀಮೋಟ್ರೋಪಿಸಮ್, ಪೋಲನ್ ಗ್ರೇನ್ಸ್ಗಳು ಜರ್ಮಿನೇಟ್ ಆಗೋದು. ಈಗ ಪೋಲನ್ ಗ್ರೇನ್ಸ್ಗಳು ಸಾಮಾನ್ಯವಾಗಿ ಸ್ಟಿಗ್ಮಾದ ಮೇಲೆ ಬಿದ್ದ ನಂತರ ಅದು ಜರ್ಮಿನೇಟ್ ಆಗಿ ಮೈಕ್ರೋಪೈಲ್ ಎಂಡ್ನ ಕಡೆಗೆ ಹೋಗಿ ಅದು ಒಳಗಡೆ ಇರುವಂಥ ಅಂಡಾಣುವಿನ ಜೊತೆ, ಎಗ್ನ ಜೊತೆಗೆ ಫ್ಯೂಸ್ ಆಗಬೇಕಲ್ವಾ. ಪೋಲನ್ ಗ್ರೇನ್ಸ್ನ ಒಳಗಡೆ ಇರುವಂಥ ಆ ಸ್ಪರ್ಮ್ ನ್ಯೂಕ್ಲಿಯೈ, ಸೊ ಅದು ಸಾಮಾನ್ಯವಾಗಿ ಕೆಮಿಕಲ್ಸ್ಗಳು ಸೆಕ್ರೀಟ್ ಆಗ್ತಾ ಇರುವಂಥ ದಿಕ್ಕಿನ ಕಡೆಗೆ ಬೆಳೀತಾ 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 ಹೋಗ್ತಾ ಅದು ಅಲ್ಲಿ ಪಾಲಿನೇಷನ್ ಆದ ನಂತರ ಫರ್ಟಿಲೈಸೇಷನ್ ನಡೆಯೋದನ್ನು ನಾವು ಗಮನಿಸ್ಬೋದು, ಸರಿನಾ. ಈ ರೀತಿಯಾಗಿ ಹಾಗೆ ಸಸ್ಯಗಳಲ್ಲಿ ಬೆಳವಣಿಗೆಗೆ ಕಾರಣವಾಗುವಂಥ ಒಂದಷ್ಟು ಹಾರ್ಮೋನ್ಸ್ಗಳಿದೆಪ್ಪ. ಆ ಹಾರ್ಮೋನ್ಸ್ಗಳು ಯಾವ್ಯಾವುದು ಅನ್ನೋದನ್ನು ನೋಡ್ಬಿಡೋಣ. ಕೆಲವೊಂದು ಹಾರ್ಮೋನ್ಸ್ಗಳು ಬೆಳವಣಿಗೆಯನ್ನು ಪ್ರಚೋದಿಸುತ್ತವೆ ಅಥವಾ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. ಅವುಗಳನ್ನು ನಾವು ಬೆಳವಣಿಗೆ ಪ್ರವರ್ತಕ ಹಾರ್ಮೋನ್ಸ್ಗಳು ಅಥವಾ ಗ್ರೋತ್ ಹಾರ್ಮೋನ್ಸ್ಗಳು, ಗ್ರೋತ್ ಪ್ರಮೋಟರ್ಸ್ ಅಂತ ಹೇಳಿ ಕರಿತೇವೆ. ಕೆಲವೊಂದು ಹಾರ್ಮೋನ್ಸ್ಗಳು ಗ್ರೋತ್ ಇನ್ಹಿಬಿಟರ್ಸ್ಗಳಾಗಿ ಕೆಲಸ ಮಾಡ್ತಾರೆ. ಅಂತ ಹೇಳಿದ್ರೆ ಬೆಳವಣಿಗೆಯನ್ನು ತಡೆ ಹಿಡಿಯೋದು, ಬೆಳವಣಿಗೆ ಪ್ರತಿಬಂಧಕ ಹಾರ್ಮೋನ್ಸ್ಗಳು ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ. ಉದಾಹರಣೆಗೆ ಆಕ್ಸಿನ್ಸ್ ಅಂತ ಹೇಳಿದೆ, ಜಿಬರ್ಲಿನ್ಸ್ ಅಂತ ಹೇಳಿದೆ, ಸೈಟೋಕೈನಿನ್ಸ್ ಅಂತ ಹೇಳಿದೆ, ಹಾಗೆ ಆಪ್ಸಿಸಿಕ್ ಆಸಿಡ್ ಅಂತ ಹೇಳಿದೆ, ಇನ್ನೊಂದಿದೆ ಇಥಿಲಿನ್ ಅಂತ ಹೇಳಿ, ಇಲ್ಲಿ ಇಥಿಲಿನ್ ಅಂತ ಹೇಳಿ ಕರೆಯುವಂಥ ಇನ್ನೊಂದು ಹಾರ್ಮೋನ್ ಇದೆ, ಸರಿನಾ. ಇಲ್ಲಿ ಈ ಆಕ್ಸಿನ್ಸು, ಜಿಬರ್ಲಿನ್ಸು, ಸೈಟೋಕೈನಿನ್ಸ್ ಇವೆಲ್ಲ ಏನಿದೆಯಲ್ಲಪ್ಪ, ಇದು ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ, ಸಸ್ಯಗಳು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ಸರಿನಾ. ಈಗ ಆಕ್ಸಿನ್ಸ್ಗಳು ಏನು ಸಹಾಯ ಮಾಡುತ್ತೆ, ಅಗೇನ್ ನೀವಿಲ್ಲಿ ಕೂಡ ಎಲ್ಲವುಗಳು ಕೂಡ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇದ್ರು ಕೂಡ ಒಂದೊಂದು ರೀತಿಯಾಗಿ ಸಹಾಯ ಮಾಡೋದನ್ನು ನಾವಿಲ್ಲಿ ಗಮನಿಸಬೇಕು. ಉದಾಹರಣೆಗೆ ನೋಡಿ, ಈಗ ಆಕ್ಸಿನ್ಸ್ಗಳು ಸೆಲ್ಸ್ ಯಾವ ಕಡೆಗೆ ಸಾಮಾನ್ಯವಾಗಿ ತುದಿಯಲ್ಲಿ ಆಕ್ಸಿನ್ಸ್ಗಳು ಆ ಸಸ್ಯಗಳ ಕಾಂಡಗಳು ಬೆಳೀತಾ ಇರುವಂತಹ ತುದಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿನ್ಸ್ಗಳು ಕಾಣಿಸುತ್ತವೆ, ಹೆಚ್ಚಿನ ಮಲ್ಟಿಪ್ಲಿಕೇಶನ್ಸ್ಗಳು ಅಲ್ಲಿ ನಡೆಯೋ ರೀತಿ ನೋಡ್ಕೊಳ್ಳುತ್ತವೆ, ಹೌದಾ. ಹಾಗೆ ನಮ್ಮ ಸೈಟೋಕೈನಿನ್ಸ್ಗಳೇನಿದೆ ಇದು ಹೆಚ್ಚಿನ ಸೆಲ್ ಡಿವಿಷನ್ ಆಗೋ ರೀತಿ ನೋಡ್ಕೊಳ್ಳುತ್ತವೆ, ಸರಿನಾ. ಹಾಗೆ ಇಲ್ಲಿ ನಿಮಗೆ ನಾನೇ ಕ್ವೆಶನ್ ಆಗ್ತೀನಿ, ಯಾವ ಒಂದು ಹಾರ್ಮೋನ್ ಸೆಲ್ ಎಲಾಂಗೇಷನ್ ಆಗೋದಕ್ಕೆ ಸಹಾಯ ಮಾಡ್ತಾ ಇದೆ? ಆಕ್ಸಿನ್ಸಾ, ಜಿಬರ್ಲಿನ್ಸಾ, ಸೈಟೋಕೈನಿನ್ಸಾ? ಆಕ್ಸಿನ್ಸ್ಗಳು ಆ ಕಾಂಡದ ಟಿಪ್ನ ಅಥವಾ ಶೂಟ್ ಟಿಪ್ನಲ್ಲಿ ಕಾಣಿಸುತ್ತವೆ ಆಕ್ಸಿನ್ಸ್ಗಳು. ಜಿಬರ್ಲಿನ್ಸ್ ಎಲ್ಲಿ ಕಾಣಿಸುತ್ತೆ? ಹಾಗಿದ್ರೆ ಸ್ಟೆಮ್ ದಪ್ಪ ಆಗೋದಕ್ಕೆ, ಸ್ಟೆಮ್ ಬೆಳೆಯೋದಕ್ಕೆ ಏನು ಕಾರಣ? ಸೈಟೋಕೈನಿನ್ಸ್ ಎಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ? ಈ ರೀತಿಯಾಗಿ ಸ್ವಲ್ಪ ಕ್ವೆಶನ್ಸ್ಗಳನ್ನ ಹುಡುಕ್ತಾ ಹೋಗಿ, ಆನ್ಸರ್ಸ್ಗಳನ್ನ ಹುಡುಕ್ತಾ ಹೋಗಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನೀವು ಆನ್ಸರ್ ಮಾಡಿ, ಸರಿನಾ. ಹಾಗೆ ಈ ಆಪ್ಸಿಸಿಕ್ ಆಸಿಡ್ ಮತ್ತು ಇಥಿಲಿನ್ ಅಂತ ಕರೆಯುವಂಥ ಈ ಎರಡು ಹಾರ್ಮೋನ್ಸ್ಗಳೇನಿದೆ ಇದು ಗ್ರೋತನ್ನು ಇನ್ಹಿಬಿಟ್ ಮಾಡುತ್ತೆ. ಉದಾಹರಣೆಗೆ ಏಜಿಂಗ್ ಆಗಿರಬಹುದು, ಎಲೆ ಉದುರೋದಾಗಿರ್ಬೋದು, ಅಥವಾ ಲೀಫ್ ವಿಲ್ಟಿಂಗ್, ಎಲೆಗಳು ಬಾಡಿಕೊಂಡು ಮುದುರ್ಕೊಂಡು ಹೋಗೋದಾಗಿರ್ಬೋದು, ಈ ರೀತಿಯಾದ ಎಲ್ಲ ಪ್ರಕ್ರಿಯೆಗಳಿಗೂ ಕಾರಣವಾಗುವಂಥದ್ದು ಈ ಆಪ್ಸಿಸಿಕ್ ಆಸಿಡ್ ಹಾಗೆ ಇಥಿಲಿನ್. ಸ್ಪೆಸಿಫಿಕ್ ಆಗಿ ಇಥಿಲಿನ್ ಏನಿದೆಯಲ್ಲ, ಈ ಆಪ್ಸಿಸಿಕ್ ಆಸಿಡ್ ಇದು ಏಜಿಂಗ್ನಲ್ಲಿ, ಲೀಫ್ ವಿಲ್ಟಿಂಗ್ನಲ್ಲಿ, ಎಲೆ ಉದುರುವಿಕೆಯಲ್ಲಿ ಕಾರಣವಾದರೆ, ಈ ಇಥಿಲಿನ್ ಏನಿದೆಯಲ್ಲ ಇದು ಫ್ರೂಟ್ ರೈಪನಿಂಗ್ನಲ್ಲಿ, ಹಣ್ಣು ಆಗುವಿಕೆ, ಕಾಯಿಗಳು ಹಣ್ಣಾಗೋದ್ರಲ್ಲಿ ರೈಪನಿಂಗ್ನಲ್ಲಿ ಇದು ಸಹಾಯ ಮಾಡುತ್ತೆ. ಫ್ರೂಟ್ ರೈಪನಿಂಗ್ನಲ್ಲಿ ಇಥಿಲಿನ್ ಸಹಾಯ ಮಾಡುತ್ತೆ, ಸರಿನಾ. ಅರ್ಥ ಆಗ್ತಿದೆಯಪ್ಪ? ಸೊ ಈ ರೀತಿಯಾಗಿ ಸಸ್ಯಗಳಲ್ಲಿ ಸಾಕಷ್ಟು ಹಾರ್ಮೋನ್ಸ್ಗಳು ಬೆಳವಣಿಗೆಯನ್ನು ಉಂಟು ಮಾಡುತ್ತವೆ. ಹಾಗೆ ಇಲ್ಲಿ ಒಂದಷ್ಟು ನಿಮಗೆ ಕ್ವಿಕ್ಕಾಗಿ ಓಕೆ, ನಾನು ಇಲ್ಲಿ ಕೊಟ್ಬಿಟ್ಟಿದ್ದೀನಾ? ಓಕೆ, ನೀವು ಆನ್ಸರ್ ಹುಡ್ಕೋದೇ ಬೇಡ. ಈಗ ಕ್ವಿಕ್ಕಾಗಿ ಆ ಹಾರ್ಮೋನ್ಸ್ಗಳ ಫಂಕ್ಷನ್ಸ್ಗಳನ್ನು ನಾನು ತಿಳಿಸ್ಕೊಡ್ತೀನಿ. ಕ್ವಿಕ್ಕಾಗಿ ನೋಡ್ಬಿಡಿ. ಈಗ ಸ್ಪೆಸಿಫಿಕ್ಕಾಗಿ ಆಕ್ಸಿನ್ಸ್ಗಳನ್ನು ನಾನು ಹೇಳೋದಾದರೆ, ಆಕ್ಸಿನ್ಸ್ಗಳು ಅಫ್ಕೋರ್ಸ್ ಗ್ರೋತ್ ಪ್ರಮೋಟರ್ಸ್ಗಳು. ಸ್ಪೆಸಿಫಿಕ್ಕಾಗಿ ಏನು ಕೆಲಸ ಮಾಡುತ್ತವೆ? ಸೆಲ್ ಎಲಾಂಗೇಷನ್, ಆ ಸೆಲ್ಸ್ಗಳ ಆ ದಪ್ಪ ಅಥವಾ ಉದ್ದವನ್ನು ಹೆಚ್ಚು ಮಾಡೋದು, ಸರಿನಾ. ಸೋ ದ್ಯಾಟ್ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಭಾಗದಲ್ಲಿ ಆ ಕಾಂಡದ ಬೆಳವಣಿಗೆ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಸರಿನಾ. ಸಾಮಾನ್ಯವಾಗಿ ರೆಸ್ಪಾನ್ಸ್ ಟು ಲೈಟ್, ಫೋಟೋಟ್ರೋಪಿಸಮ್ನಲ್ಲಿ ಕಾರಣವಾಗುವಂಥದ್ದು ಈ ಆಕ್ಸಿನ್ಸ್ಗಳೇನೆ. ಹಾಗೆ ರೆಸ್ಪಾನ್ಸ್ ಟು ಟಚ್ನಲ್ಲಿ ಕೂಡ ಇದು ಆಕ್ಸಿನ್ಸ್ಗಳು ಕೆಲಸ ಮಾಡ್ತಾ ಇದೆ.
ಹಾಗೆ ಜಿಬರ್ಲಿನ್ಸ್ಗಳು ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇದೆ. ಕಾಂಡದ ಬೆಳವಣಿಗೆಗೆ ಜಿಬರ್ಲಿನ್ಸ್ಗಳು ಸಹಾಯ ಮಾಡ್ತಾ ಇದೆ. ಹಾಗೆ ಸೈಟೋಕೈನಿನ್ಸ್ಗಳು ಸೆಲ್ ಡಿವಿಷನ್ ಅನ್ನು ಪ್ರಮೋಟ್ ಮಾಡುತ್ತವೆ, ಕೋಶ ವಿಭಜನೆಯನ್ನು ಪ್ರಮೋಟ್ ಮಾಡುತ್ತವೆ. ಹಾಗೆ ಸಾಮಾನ್ಯವಾಗಿ ನೋಡಿ, ಪ್ರೆಸೆಂಟ್ ಇನ್ ದ ಏರಿಯಾಸ್ ಆಫ್ ಗ್ರೇಟರ್ ಸೆಲ್ ಡಿವಿಷನ್, ಫ್ರೂಟ್ಸ್ ಹಾಗೂ ಹಣ್ಣುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಸೆಲ್ ಡಿವಿಷನ್ ನಡಿಬೇಕು. ಹೆಚ್ಚಿಗೆ ಒಂದು ಸಣ್ಣ ಚಿಕ್ಕದಾದ ಕಾಯಿ ಈಗ ಬೆಳೀತಾ 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 ಕ್ವಿಕ್ ಆಗಿ ಅದು ಹಣ್ಣಾಗೋದಕ್ಕೆ ಇಷ್ಟು ದಪ್ಪದಾಗಿ ಬೆಳಿಬೇಕಲ್ವಾ. ಎಲ್ಲೆಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೆಲ್ ಡಿವಿಷನ್ ಅವಶ್ಯಕತೆ ಇದೆ, ಅಲ್ಲಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೈಟೋಕೈನಿನ್ಸ್ಗಳು ಕಾಣಿಸುತ್ತವೆ. ಆಬ್ಸಿಸಿಕ್ ಆಸಿಡ್ ನೋಡಿ, ಇನ್ಹಿಬಿಟ್ಸ್ ಗ್ರೋತ್, ವಿಲ್ಟಿಂಗ್ ಆಫ್ ಲೀವ್ಸ್, ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತೆ, ನಿರ್ಬಂಧಿಸುತ್ತೆ ಅಥವಾ ನಿಯಂತ್ರಿಸುತ್ತೆ. ಹಾಗೆ ಎಲೆಗಳ ಬಾಡುವಿಕೆಯಲ್ಲಿ ಕೂಡ ಇದು ಸಹಾಯ ಮಾಡುತ್ತೆ. ಸರಿನಾ? ಏಜಿಂಗ್ನಲ್ಲಿ ಸಹಾಯ ಮಾಡ್ತಾ ಇದೆ ಒಂದರ್ಥದಲ್ಲಿ. ಸರಿನಾ? ಆದರೆ ಗ್ರೋತನ್ನು ಕಡಿಮೆ ಮಾಡ್ತಾ ಇದೆ ಅಂತ ಹೇಳಿ ಅರ್ಥ ಆಗ್ತಿದೆಯಪ್ಪ. ಸೊ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಇದ್ದಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಕ್ವಿಕ್ಕಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀವಿ. ಏನಾದರೂ ಒಂದು ಅಂಶ ನಿಮಗೆ ಮಿಸ್ ಆಯಿತು ಅಥವಾ ಕ್ವಿಕ್ಕಾಗಿ ಯಾವುದೋ ಒಂದು ಅಂಶವನ್ನು ನಾನು ಬಿಟ್ಬಿಟ್ಟೆ ಅಂತ ಹೇಳಿದ್ರೆ ಅದನ್ನು ಹೇಳಿ. ಹೋಗ್ತಾ ಹೋಗ್ತಾ ನಮ್ಮ ಪ್ರಚಂಡರು ಪ್ಲಸ್ ಕ್ಲಾಸಸ್ನಲ್ಲಿ ಕೂಡ ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನನ್ನು ನಿಧಾನವಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸರಿನಾ? ರೈಟ್. ಸೊ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಥವಾ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ನಿಮಗಿದ್ರೆ ನೀವೇನು ಮಾಡಬೇಕು, ಅದನ್ನು ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು. ಹೌದು, ನನಗೆ ಇದನ್ನು ತಿಳ್ಕೊಳ್ಬೇಕು, ಇದನ್ನು ಇನ್ನೊಂದು ಸರ್ತಿ ಎಕ್ಸ್ಪ್ಲೇನ್ ಮಾಡಿ. ಅಥವಾ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಮ್ಮ ಪ್ರಚಂಡರು ಪ್ಲಸ್ ಏನಿದೆ ಇದು ನಮ್ಮ ಪೇಯ್ಡ್ ಕೋರ್ಸ್ ಆಗಿದೆ ಅಲ್ವಾ, ನಮ್ಮ ಆ್ಯಪ್ನಲ್ಲಿ ನಮಗೆ ಸಿಗ್ತಾ ಇದೆ. ಈ ಕೋರ್ಸ್ಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ನಿಮ್ಮ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನೀವು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಬೋದು. ನಾವು ಅದರಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಕೂಡ. ಸರಿನಾ? ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಥವಾ ಕನಿಷ್ಠ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ಸರಿ, ಇಷ್ಟ ಆಗಿದ್ದರೆ ಇಷ್ಟ ಆಗಿದೆ ಅಂತ ಹೇಳಿ, ಇಲ್ಲ ಅಂತ ಹೇಳಿದರೆ ಇಲ್ಲ, ಅಥವಾ ಏನು ಬೇಕು ಕನಿಷ್ಠ ಅದನ್ನು ಹೇಳಿ ನನಗೆ. ಸರಿನಾ? ಮುಂದಿನ ಕ್ಲಾಸಸ್ನಲ್ಲಿ ಅದನ್ನು ಇನ್ನಷ್ಟು ವಿವರವಾಗಿಯೋ ಅಥವಾ ಬೇರೆ ಇನ್ನೊಂದು ಚಾಪ್ಟರನ್ನು ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿಯೋ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸರಿನಾ? ರೈಟ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೀವೇನು ಮಾಡ್ತಾ ಇರಬೇಕು, ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿರಬೇಕು, ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಪಾಠ ಓದಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಸ್ಕೂಲ್ಗೆ ಹೋಗೋದನ್ನು ಮರಿಬಾರ್ದು. ಸರಿನಾ? ಟೇಕ್ ಕೇರ್, ಬಾಯ್, ವಿಲ್ ಮೀಟ್ ಅಗೈನ್.